ಹಲೋ ಆ್ಯಂಡ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತು ಒಂದು ವಿಶೇಷವಾದಂತಹ ಸಂಚಿಕೆ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ನಿಮಗೆಲ್ಲ ಗೊತ್ತು, ಇತ್ತೀಚೆಗಷ್ಟೇ UPSC ಪ್ರಿಲಿಮ್ಸ್ ಪರೀಕ್ಷೆ ನಡೀತು. ಸೊ ಆ ಪ್ರಿಲಿಮ್ಸ್ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡೋಣ ಅಂತ ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ. ಆ್ಯಂಡ್ ಇವತ್ತಿನ ಒಂದು ಸಂಚಿಕೆಯಲ್ಲಿ ಇಂಡಿಯನ್ ಪಾಲಿಟಿ, ಭಾರತೀಯ ಸಂವಿಧಾನದ ಕುರಿತಾಗಿರತಕ್ಕಂತಹ ಸುಮಾರು 17 ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಕೊಡ್ತಾ ಹೋಗ್ತೇನೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಥ ಸೂಕ್ತ ಆಧಾರಗಳು ಅಂದರೆ ಪ್ರೂಫ್ಸ್ ಜೊತೆಗೆ ಒಂದು ಡಿಸ್ಕಷನನ್ನು ಕೂಡ ಎಕ್ಸ್ಪ್ಲನೇಷನ್ ಕೂಡ ಕೊಡ್ತಾ ಹೋಗ್ತೀನಿ. ಬಿಕಾಸ್ ನಿಮಗೆಲ್ಲ ಗೊತ್ತಿರಬಹುದು, ಕನ್ನಡಿಗರು ಸ್ಪೆಷಲಿ ನಮ್ಮ ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ವಿಶೇಷವಾಗಿ ಕನ್ನಡಿಗರು UPSC ಪರೀಕ್ಷೆಯನ್ನು ಕ್ರ್ಯಾಕ್ ಮಾಡುವುದು ಅಷ್ಟೇ ಅಲ್ಲ, UPSC ಪರೀಕ್ಷೆಯನ್ನು ಅಟೆಂಡ್ ಮಾಡುವುದು ಅದನ್ನು ತೆಗೆದುಕೊಳ್ಳೋದು ಕೂಡ ಬಹಳ ಕಮ್ಮಿ. ಬಿಕಾಸ್ ಕೆಲವರಿಗೆ ಅದು ಕೇವಲ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಇರುತ್ತೆ ಅಂತೇಳಿ ಸ್ವಲ್ಪ ಭಯ ಇರುತ್ತೆ. ಅದನ್ನು ಹೋಗಲಾಡಿಸ್ಬೇಕು ಅಂತ ಹೇಳಿ ಇವತ್ತಿನ ಸೆಷನ್ನಲ್ಲಿ ಬೋತ್ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯಲ್ಲಿ ಈ ಒಂದು ಪತ್ರಿಕೆಯನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಸೊ ಅದನ್ನು ನೀವು ಅನಲೈಸ್ ಮಾಡಬಹುದು. ಈ ಬಾರಿ ಪರೀಕ್ಷೆ ಬರೆದಿದ್ದರೂ ಅಥವಾ ಬರದೇ ಇದ್ದರೂ ಕೂಡ ನೀವು ಈ ಒಂದು ವಿಡಿಯೋನ ನೋಡಿಬಿಟ್ಟು ಅರ್ಥ ಮಾಡ್ಕೋಬಹುದು ಯಾವ ರೀತಿ ನಮ್ಮ UPSC ಪ್ರಿಲಿಮ್ಸ್ ಪ್ಯಾಟರ್ನ್ ಇರುತ್ತೆ, ಹೌ ಈಸ್ ಇಟ್ ಡಿಫ್ರೆಂಟ್ ಫ್ರಮ್ ನಮ್ಮ ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಕಂಪೇರ್ ಮಾಡಿದ್ರೆ ಯಾವ ರೀತಿ ಅದು ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳಿ ಕೂಡ ನೀವು ಗಮನಿಸಬಹುದು. ಬಿಕಾಸ್ ನೀವು ಅಂದ್ಕೊಂಡಿರಬಹುದು, ನಾನು ಕೇವಲ PC ಪರೀಕ್ಷೆ ಬರಿತೀನಿ, PSA ಬರಿತೀನಿ, FDA SDA ಮಾತ್ರ ಬರಿತೀನಿ, ನನಗೆಕ್ಕಿಂತ ಎಲ್ಲ ಒಂದು ಸೊಲ್ಯೂಷನ್ಸ್ ಅಂತ ಅನ್ಕೋಬಹುದು. ಬಟ್ ಒಂದು ಮಾತು ನೆನ್ಪಿಟ್ಕೊಳ್ಳಿ, ನೀವೆಲ್ಲರೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ ಫೀಲ್ಡಿಗೆ ಬಂದಿದ್ದೀರಾ. ಒಂದು ಗಾದೆನೇ ಇದೆ, ಊರಿಗೆ ಬಂದವರು ನೀರಿಗೆ ಬರಲ್ವಾ ಅಂತ ಹೇಳಿ. ಸೊ ಈ ಒಂದು ಫೀಲ್ಡ್ಗೆ ಇಳಿದ ಮೇಲೆ ನೀವು ಒಂದು ಕೈ UPSC ಪರೀಕ್ಷೆಯನ್ನು ನೋಡಲೇಬೇಕಾಗುತ್ತೆ. ಸೊ ಹಾಗಾಗಿ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡಲಾ. ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಫಸ್ಟ್ ಅದನ್ನು ಇಂಗ್ಲೀಷಲ್ಲಿ ಓದ್ಬಿಡ್ತೀನಿ, ಸ್ವಲ್ಪ ಪೇಷನ್ಸ್ ಇರಬೇಕು. ಪೂರ್ತಿ ಇಂಗ್ಲೀಷಲ್ಲಿ ಓದಿ ಮುಗಿಸಿ ಬಳಿಕ ನಾನು ಕನ್ನಡದ ಟ್ರಾನ್ಸ್ಲೇಟೆಡ್ ಒಂದು ಆವೃತ್ತಿಗೆ ಗಮನ ಹರಿಸ್ತೀನಿ. ಬಿಕಾಸ್ ನೀವೆಲ್ಲ ನೋಡಿದ್ದೀರಾ, ಲಾಸ್ಟ್ PC ಎಕ್ಸಾಮಲ್ಲಿ ಏನಾಯಿತು, ಅವ್ರು ನೀಟಾಗಿ ಟ್ರಾನ್ಸ್ಲೇಷನ್ ಮಾಡಿರಲಿಲ್ಲ. ಸೊ ಹಾಗಾಗಿ ಕೆಲವು ಇಂಗ್ಲೀಷ್ನ ಕೀವರ್ಡ್ಗಳು, ಕೆಲವು ಪದಗಳು ನಿಮ್ಮ ಕಿವಿ ಮೇಲೆ ಬೀಳಲೇಬೇಕಾಗುತ್ತೆ. ಸೊ ಹಾಗಾಗಿ ಫಸ್ಟ್ ಇಂಗ್ಲೀಷಲ್ಲಿ ಓದ್ಬಿಡ್ತೀನಿ. ಆ್ಯಂಡ್ ಮೊದಲನೇ ಪ್ರಶ್ನೆ ಹೇಳುತ್ತೆ, UPSC 2020 ಪ್ರಿಲಿಮ್ಸ್ ಪರೀಕ್ಷೆಯ ಒಂದು ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಆಧಾರ್ ಮೆಟಾಡಾಟಾ ಕೆನಾಟ್ ಬಿ ಸ್ಟೋರ್ಡ್ ಫಾರ್ ಮೋರ್ ದೆನ್ 3 months. ಇಲ್ಲಿ 4 ಸ್ಟೇಟ್ಮೆಂಟ್ಸನ್ನು ಕೊಟ್ಟಿದ್ದಾರೆ, ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ಸರಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಸ್ಟೇಟ್ಮೆಂಟ್ಸನ್ನು ಗಮನಿಸೋಣ. ಮೊದಲನೇ ಸ್ಟೇಟ್ಮೆಂಟ್ ಹೇಳುತ್ತೆ, ಆಧಾರ್ ಮೆಟಾಡಾಟಾ ಕೆನಾಟ್ ಬಿ ಸ್ಟೋರ್ಡ್ ಫಾರ್ ಮೋರ್ ದೆನ್ 3 months. ಸ್ಟೇಟ್ ಕೆನಾಟ್ ಎಂಟರ್ ಇನ್ ಟು ಎನಿ ಕಾಂಟ್ರಾಕ್ಟ್ ವಿತ್ ಪ್ರೈವೇಟ್ ಕಾರ್ಪೊರೇಷನ್ಸ್ ಫಾರ್ ಶೇರಿಂಗ್ ಆಧಾರ್ ಡೇಟಾ. ಆಧಾರ್ is mandatory for obtaining insurance products. Aadhaar is mandatory for getting benefits funded out of Consolidated Fund of India. ಸೊ ಈ 4 ಹೇಳಿಕೆಗಳಲ್ಲಿ ಯಾವುದು ಸರಿ, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಸೊ ಕನ್ನಡದ ಒಂದು ಆವೃತ್ತಿಯನ್ನು ಕೂಡ ನೋಡ್ತಾ ಹೋಗೋಣ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಆಧಾರ್ ಮೆಟಾಡಾಟಾವನ್ನು 3 ತಿಂಗಳಿಗಿಂತ ಹೆಚ್ಚು ಕಾಲ ಸಂಗ್ರಹಿಸಲಾಗುವುದಿಲ್ಲ. ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಪ್ರತಿಯೊಂದು ಹೇಳಿಕೆ ಏನು ಹೇಳುತ್ತೆ ಅಂತೇಳಿ. ಮೊದಲು ಕ್ವಶನ್ ಓದಿ ಮುಗಿಸ್ಬಿಡ್ತೀನಿ. ಆ್ಯಂಡ್ ಎರಡನೇ ಹೇಳಿಕೆ ಹೇಳುತ್ತೆ, ಸೆಕೆಂಡ್ ಸ್ಟೇಟ್ಮೆಂಟ್, ಆಧಾರ್ ಡೇಟಾವನ್ನು ಹಂಚಿಕೊಳ್ಳಲು ರಾಜ್ಯವು ಖಾಸಗಿ ಸಂಸ್ಥೆಗಳೊಂದಿಗೆ ಯಾವುದೇ ಒಪ್ಪಂದ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಇಲ್ಲಿ ರಾಜ್ಯ ಅಂದರೆ ಕರ್ನಾಟಕ, ತೆಲಂಗಾಣ, ಗೋವಾ ಅಂತಲ್ಲ, ಬದಲಾಗಿ ಒಂದು ಗೌರ್ಮೆಂಟ್, ನಮ್ಮ ಕೇಂದ್ರ ಸರ್ಕಾರನೂ ಇರಬಹುದು, ಅವರು ಕಾರ್ಪೊರೇಷನ್ಸ್ಗಳೊಂದಿಗೆ ಈ ಒಂದು ಒಪ್ಪಂದವನ್ನು ಮಾಡಿಕೊಂಡು ಮಾಹಿತಿಯನ್ನು, ಡೇಟಾವನ್ನು ವಿನಿಮಯ ಮಾಡಿಕೊಳ್ಳುವಂತಿಲ್ಲ. ಆ್ಯಂಡ್ 3 ಮತ್ತು 4ನೇ ಸ್ಟೇಟ್ಮೆಂಟ್ಸ್ ಹೇಳುತ್ತೆ, ವಿಮಾ ಉತ್ಪನ್ನಗಳನ್ನು ಪಡೆಯಲು ಆಧಾರ್ ಕಡ್ಡಾಯವಾಗಿದೆ. ಅದೇ ರೀತಿ ಭಾರತದ ಕನ್ಸಾಲಿಡೇಟೆಡ್ ಫಂಡ್ನಿಂದ ಸವಲತ್ತುಗಳನ್ನು ಪಡೆಯಲು ಆಧಾರ್ ಕಡ್ಡಾಯವಾಗಿದೆ. ನೋಡಿ, ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗಬಹುದು ಕೆಲವರಿಗೆ. ನಿಮಗೆ PC ಎಕ್ಸಾಮಲ್ಲಿ ಮೊನ್ನೆ ಏನು ಪ್ರಾಬ್ಲಮ್ ಆಯಿತು, ಸೇಮ್ ಪ್ರಾಬ್ಲಮ್. ಯಾಕಪ್ಪ ಅಂತ ಹೇಳಿದ್ರೆ ಅಲ್ಲಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ ಹೊರತು ಅದರ ಕನ್ನಡದ ಅನುವಾದಿತ ಒಂದು ಅನುವಾದಿತ ಟ್ರಾನ್ಸ್ಲೇಟೆಡ್ ವರ್ಷನನ್ನು ಅವರು ಕೊಟ್ಟಿಲ್ಲ. ಸೊ ಹಾಗಾಗಿ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ಮೊದಲನೇ ಸ್ಟೇಟ್ಮೆಂಟಿಂದ ಬರ್ತಾ ಹೋಗೋಣ. ಆಧಾರ್ ಮೆಟಾಡಾಟಾ, ನಿಮಗೆಲ್ಲ ಒಂದು ವಿಷಯ ಗೊತ್ತಿರಬೇಕು. ಮೆಟಾಡಾಟಾ ಅಂತ ಹೇಳಿದ್ರೆ ಮಾಹಿತಿಯನ್ನು ಒಳಗೊಂಡಿರತಕ್ಕಂತಹ ಒಂದು ಕಡತ. ಫಾರ್ ಎಕ್ಸಾಂಪಲ್, ನೀವು ಲೈಬ್ರರಿಗೆ ಹೋಗ್ತೀರಾ, ಲೈಬ್ರರಿಯಲ್ಲಿ ಯಾವ್ಯಾವ ಪುಸ್ತಕಗಳಿದ್ದಾವೆ ಅನ್ನೋದನ್ನ ಮಾಹಿತಿಯನ್ನು ಹೊಂದಿರುತ್ತಲ್ಲ, ಅದನ್ನು ನಾವು ಮೆಟಾಡೇಟಾ ಅಂತ ಕರಿತೀವಿ. ಸೊ ಮಾಹಿತಿ ಈ ಪ್ಲೇಸಿಗೆ ಹೋದರೆ ಇಂತಿಂಥ ಮಾಹಿತಿ ಸಿಗುತ್ತೆ ಅಂತ ತೋರಿಸ್ಕೊಡುತ್ತೆ. ಸೊ ಇದರಲ್ಲಿ ಸಾರ್ವಜನಿಕರ ಎಲ್ಲ ರೀತಿಯಾದಂತಹ ಡೇಟಾಗಳು ಸಂಗ್ರಹಣೆ ಆಗಿರ್ತವೆ. ಬಟ್ ನಿಮಗೆ ಒಂದು ವಿಷಯ ಗೊತ್ತಿರಬೇಕು, ಆಧಾರ್ ನಮ್ಮ ದೇಶದಲ್ಲಿ 2016ನೇ ಇಸ್ವಿಯಲ್ಲಿ ಆಧಾರ್ ಕಾಯ್ದೆಯನ್ನು ಜಾರಿಗೆ ತರಲಾಗುತ್ತೆ. ಬಟ್ ದೇಶಾದ್ಯಂತ ಸಾಕಷ್ಟು ವಿರೋಧಗಳು, ಪ್ರತಿಭಟನೆಗಳು ವ್ಯಕ್ತ ಆಗ್ತಾ ಹೋಗುತ್ತೆ. ರೈಟ್ ಟು ಪ್ರೈವಸಿ, ಈ ಪ್ರೈವಸಿ ಅನ್ನುವಂತಹ ಹಕ್ಕೇನಿರುತ್ತೆ ಅದನ್ನು ಆಧಾರ್ ಕಾರ್ಡ್ ಉಲ್ಲಂಘನೆ ಮಾಡುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಅದರಲ್ಲಿ ನಮ್ಮ ಸೂಕ್ಷ್ಮವಾದಂತಹ ಬಯೋಡೇಟಾಗಳು, ನಮ್ಮ ಐರಿಸ್ ಇರಬಹುದು, ನಮ್ಮ ಬೆರಳಚ್ಚಿರಬಹುದು, ಹೀಗೆ ನಾನಾ ವಿಧದ ನಮ್ಮ ಡೇಟಾಗಳು, ನಮ್ಮ ಮಾಹಿತಿಗಳು ಅದರಲ್ಲಿ ಸಂಗ್ರಹಣವಾಗಿರ್ತವೆ. ಸೊ ಅದು ಈ ದುಷ್ಟರ ಕೈಗೆ ಸಿಕ್ಬಿಟ್ಟು ತೊಂದರೆಗಳು ಉಂಟಾಗಬಹುದು ಅಂತ ಹೇಳಿ ಸಾಕಷ್ಟು ಜನ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು. ಬಟ್ ಕಡೆಯದಾಗಿ ಸುಪ್ರೀಂ ಕೋರ್ಟ್ ಈ ಆಧಾರ್ ಕಾಯ್ದೆ
ಆಧಾರ್ ಆಕ್ಟ್ 2016 ಏನಿದೆ ಇದರ ಸಾಂವಿಧಾನಿಕ ಮಾನ್ಯತೆಯನ್ನು ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿಯನ್ನು ಎತ್ತಿ ಹಿಡಿಯುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಆಧಾರವನ್ನು ಕೂಡ ನಾನು ಇಲ್ಲಿ ಕೊಟ್ಟಿದ್ದೇನೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಆಧಾರ್ ಮೆಟಾಡೇಟಾ ಕೆನಾಟ್ ಬಿ ಸ್ಟೋರ್ಡ್ ಫಾರ್ ಮೋರ್ ದೆನ್ 6 months. ಹಿಯರ್ ಇಸ್ ವಾಟ್ ದಿಸ್ ಮೀನ್ಸ್. 2018ನೇ ಇಸ್ವಿಯಲ್ಲಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಡುತ್ತೆ. ಆ ತೀರ್ಪಿನ ಅಂಗವಾಗಿ ಈ ಮೆಟಾಡಾಟಾ ಏನಿದೆ, ಮಾಹಿತಿ ನಮ್ಮ ಸೂಕ್ಷ್ಮವಾದಂತಹ ಪ್ರೈವೇಟ್ ಡೇಟಾ ಏನಿರುತ್ತೆ ಅದನ್ನು 6 ತಿಂಗಳಿಗಿಂತ ಜಾಸ್ತಿ ಕಾಲ ನಾವು ಸಂಗ್ರಹಿಸಿ ಇಡಲಿಕ್ಕೆ ಬರಲ್ಲ. ಬಟ್ ಪ್ರಶ್ನೆ ಏನು ಹೇಳುತ್ತೆ, ಗೋ ಬ್ಯಾಕ್ ಟು ದ ಕ್ವಶನ್. ಪ್ರಶ್ನೆ ಹೇಳೋದು 3 ತಿಂಗಳಂತ ಹೇಳಿ. ತಪ್ಪು. 3 ತಿಂಗಳಿಗಿಂತ ಜಾಸ್ತಿ ನಾವು ಸಂಗ್ರಹಣೆ ಮಾಡಿ ಇಡಬಹುದು, ಬಟ್ 6 ತಿಂಗಳಿಗಿಂತ ಜಾಸ್ತಿ ಮಾಡೋಕ್ಕಾಗಲ್ಲ. ಇದನ್ನು ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಮಾಡಲಾಗುತ್ತೆ. ಸುಪ್ರೀಂ ಕೋರ್ಟ್ ತೀರ್ಪು ಇದನ್ನು ಹೇಳಿದೆ. ಸೊ ಹಾಗಾಗಿ ಮೊದಲನೇ ಒಂದು ಆಪ್ಷನ್ ತಪ್ಪಾಗುತ್ತೆ. ಎರಡನೇ ಆಪ್ಷನ್ ಅಂತ ಬನ್ನಿ, ಎರಡನೇ ಸ್ಟೇಟ್ಮೆಂಟ್ ಅಂತ ಬನ್ನಿ. ಎರಡನೇ ಸ್ಟೇಟ್ಮೆಂಟ್ ಹೇಳುತ್ತೆ ಖಾಸಗಿ ಸಂಸ್ಥೆಗಳೊಂದಿಗೆ ಹಂಚಿಕೊಳ್ಳೋಕೆ ಸಾಧ್ಯವಿಲ್ಲ. ಅಬ್ಸಲ್ಯೂಟ್ಲಿ ಕರೆಕ್ಟ್. ಯಾಕಪ್ಪ ಅಂದ್ರೆ ಜನತೆಯ, ಇಡೀ ಭಾರತ ದೇಶದ ಒಂದು ಜನರ ಡೇಟಾ ಇದರಲ್ಲಿ ಒಂದು ಇನ್ಕ್ಲೂಡ್ ಆಗಿರುತ್ತೆ. ನಿಮಗೆಲ್ಲ ಗೊತ್ತಿದೆ, ಇಡೀ ಪ್ರಪಂಚದ ಅತ್ಯಂತ ದೊಡ್ಡ ಬಯೋಮೆಟ್ರಿಕ್ ಡೇಟಾ ಯಾವುದು ಅಂತ ಹೇಳಿದ್ರೆ ನಮ್ಮ ಭಾರತ ದೇಶದ ಆಧಾರ್ ಕಾರ್ಡ್. ಇಡೀ ವಿಶ್ವದಲ್ಲಿ ಯಾವುದೇ ಒಂದು ಭಾಗದಲ್ಲೂ ಕೂಡ ಇಷ್ಟು ದೊಡ್ಡ ಮಟ್ಟಿಗಿನ ಬಯೋಡೇಟಾವನ್ನು ಕಲೆ ಹಾಕಲಾಗಿಲ್ಲ. ಸೊ ಹಾಗಾಗಿ ಅದನ್ನು ಖಂಡಿತ ಯಾವುದೇ ಪ್ರೈವೇಟ್ ಪಾರ್ಟಿ ಜೊತೆ, ಖಾಸಗಿ ವ್ಯಕ್ತಿಗಳ ಜೊತೆ, ಖಾಸಗಿ ಕಂಪನಿಗಳ ಜೊತೆ ಹಂಚಿಕೊಳ್ಳಿಕ್ಕೆ ಸಂಪೂರ್ಣವಾದಂತಹ ನಿರ್ಬಂಧ ಇದೆ. ಸೊ ಹಾಗಾಗಿ ಎರಡನೇ ಸರಿಯಾಗುತ್ತೆ. ಯಾಕಂದ್ರೆ ಅವ್ರೇನು ಹೇಳಿದ್ದಾರೆ, ಒಪ್ಪಂದ ಮಾಡ್ಕೊಳಕ್ಕೆ ಸಾಧ್ಯವಿಲ್ಲ, ಖಂಡಿತ ಸಾಧ್ಯವಿಲ್ಲ. ಹಾಗಾಗಿ ಎರಡನೇ ಒಂದು ಸ್ಟೇಟ್ಮೆಂಟ್ ಸರಿಯಾಗುತ್ತೆ. ಮೂರನೇದು ಹೇಳುತ್ತೆ ವಿಮಾ ಉತ್ಪನ್ನಗಳನ್ನು ಪಡೆಯಲು ಆಧಾರ್ ಕಡ್ಡಾಯವಾಗಿದೆ. ನೋಡಿ, ನಿಮಗೆ ಗೊತ್ತಿಲ್ಲ ಅಂದರೂ ಕೂಡ ಪ್ರಾಕ್ಟಿಕಲ್ ಆಗಿ ಆನ್ಸರ್ ಮಾಡಬಹುದು. ನೀವು ವಿಮಾ ಅಂದ್ರೇನು? ಇನ್ಶೂರೆನ್ಸ್. ಯಾವುದಾದ್ರೂ ಇನ್ಶೂರೆನ್ಸ್ ಮಾಡ್ಸಕ್ಕೆ ಹೋದಾಗ ಯಾರಾದರೂ ಕೇಳಿದಾರಾ ನಿಮ್ಮ ಆಧಾರ್ ಕಾರ್ಡ್ ಕಂಪಲ್ಸರಿ ಕೊಡಬೇಕು ಅಂತ ಹೇಳಿ? ಕಂಪಲ್ಸರಿ ಆಗೇನಿಲ್ಲ, ಅದು ಒಂದು ಆಪ್ಷನಲ್ ಆಗಿರುತ್ತೆ, ಮ್ಯಾಂಡೇಟರಿ ಆಗಿಲ್ಲ, ಕಡ್ಡಾಯವಾಗಿಲ್ಲ. ಸೊ ಹಾಗಾಗಿ ಆಪ್ಷನ್ 3 ಮೂರನೇ ಹೇಳಿಕೆ ತಪ್ಪಾಗುತ್ತೆ. 4 ಮತ್ತು ಕೊನೆಯ ಹೇಳಿಕೆ ಅಂತ ನಾವು ಗಮನ ಹರಿಸಿದ್ರೆ, ಕನ್ಸಾಲಿಡೇಟೆಡ್ ಫಂಡಿಂದ ನಾವು ಸವಲತ್ತನ್ನು ಪಡಿಬೇಕು ಅಂತ ಹೇಳಿದ್ರೆ ಆಧಾರ್ ಕಡ್ಡಾಯವಾಗಿದೆ, ವಿಚ್ ಇಸ್ ಅಬ್ಸಲ್ಯೂಟ್ಲಿ ಟ್ರೂ. ಕನ್ಸಾಲಿಡೇಟೆಡ್ ಫಂಡ್ ಅಂದ್ರೆ ಏನು ನೋಡಿ, ಇದಕ್ಕೆ ನೀವು ಸ್ವಲ್ಪ ಬೇಸಿಕ್ಸ್ ಅಂತ ಹೋಗಬೇಕಾಗುತ್ತೆ. ಭಾರತೀಯ ಸಂವಿಧಾನದ 266ನೇ ವಿಧಿ, ಆರ್ಟಿಕಲ್ 266 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಂತ ಬರುತ್ತೆ. ಅದನ್ನು ಕನ್ನಡದಲ್ಲಿ ನಾವು ಟ್ರಾನ್ಸ್ಲೇಟ್ ಮಾಡಿದ್ರೆ ಸಂಚಿತ ನಿಧಿ, ಭಾರತೀಯ ಸಂಚಿತ ನಿಧಿ ಅಂತ ಬರುತ್ತೆ. ಸೊ ಡಿಫ್ರೆನ್ಸ್ ಗೊತ್ತಿರಬೇಕಾಗುತ್ತೆ ನಿಮಗೆ. ಕೆಲವೊಂದು ಸರಿ ನಿಮಗೆ ಕನ್ನಡದಲ್ಲಿ ಸಂಚಿತ ನಿಧಿ ಮತ್ತು ಸಾದಿಲ್ವಾರು ನಿಧಿಗೆ ಒಂದು ಡಿಫ್ರೆನ್ಸ್ ಗೊತ್ತಿರುತ್ತೆ, ಬಟ್ ಇಂಗ್ಲೀಷ್ನಲ್ಲಿ ಕನ್ಸಾಲಿಡೇಟೆಡ್ ಫಂಡ್, ಅದೇ ರೀತಿ ಕಂಟಿಂಜೆನ್ಸಿ ಫಂಡ್ ಅಂದರೆ ಗೊತ್ತಿರಲ್ಲ. ಒಂದು ಮಾತಿನ ಬಿಟ್ಕೊಳ್ಳಿ, 266ನೇ ವಿಧಿ ಪ್ರಕಾರ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಬರುತ್ತೆ. ಅದೇ ರೀತಿ 267ನೇ ವಿಧಿ ಪ್ರಕಾರ ಕಂಟಿಂಜೆನ್ಸಿ ಫಂಡ್ ಬರುತ್ತೆ. ಕನ್ಸಾಲಿಡೇಟೆಡ್ ಫಂಡ್ ಅಂತ ಹೇಳಿದ್ರೆ ಸಂಚಿತ ನಿಧಿ, ಆ್ಯಂಡ್ ಅದೇ ರೀತಿ 267ನೇ ವಿಧಿ ಹೇಳುವ ಪ್ರಕಾರ ಈ ಕಂಟಿಂಜೆನ್ಸಿ ಫಂಡ್ ಏನಿದೆ ಅದು ಸಾದಿಲ್ವಾರು ನಿಧಿ. ಸೊ ಸಂಚಿತ ನಿಧಿ ಮತ್ತು ಸಾದಿಲ್ವಾರು ನಿಧಿ ಗೊತ್ತಿರಬೇಕಾಗುತ್ತೆ. ಡಿಫ್ರೆನ್ಸ್ ತಿಳ್ಕೊಂಬಿಡಿ, ಬಿಕಾಸ್ ನಾವು ಕೇವಲ ಪೇಪರ್ ಸಾಲ್ವ್ ಮಾಡ್ತಿಲ್ಲ, ಬದಲಾಗಿ ಮುಂಬರ್ತಕ್ಕಂತಹ ಪರೀಕ್ಷೆಗಳು, ಅದು ಯಾವುದೇ ಹಂತದ ಪರೀಕ್ಷೆ ಇರಬಹುದು, ಅದಕ್ಕೆ ಸಂಬಂಧಪಟ್ಟಂಥ ತಯಾರಿಯನ್ನು ಕೂಡ ನಡೆಸ್ಕೊಳ್ತಾ ಇದ್ದಾವೆ. ಸೊ ಹಾಗಾಗಿ ನಿಮಗೆಲ್ಲ ಒಂದು ವಿಚಾರ ಗೊತ್ತಿರಬೇಕು, ಈ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಏನಿದೆ, ಸಂಚಿತ ನಿಧಿ ಏನಿದೆ, ನಮ್ಮ ಭಾರತೀಯ ಸರ್ಕಾರದ ಎಲ್ಲ ಆದಾಯಗಳು ಕೂಡ ಅದಕ್ಕೆ ಹೋಗಿ ಸೇರ್ತವೆ. ಆದಾಯ ಅಂದರೆ ಯಾವ ರೀತಿ? ನಮ್ಮ ಸರ್ಕಾರ ವಿಧಿಸ್ತಕ್ಕಂತಹ ತೆರಿಗೆ ಇರಬಹುದು, ಕೆಲವೊಂದು ಸರಿ ತೆರಿಗೆಯೇತರ ಒಂದು ರೆವೆನ್ಯೂ ಬರುತ್ತೆ, ನಾನ್ ಟ್ಯಾಕ್ಸ್ ರೆವೆನ್ಯೂ ಬರುತ್ತೆ ನಮ್ಮ ಸರ್ಕಾರಕ್ಕೆ. ತೆರಿಗೆಯನ್ನು ಹೊರತುಪಡಿಸಿ ಬರತಕ್ಕಂತಹ ಒಂದು ಆದಾಯ, ವರಮಾನ, ಅದು ಕೂಡ ನೇರವಾಗಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾಗೆ ಹೋಗುತ್ತೆ. ಅದೇ ರೀತಿ ನಮ್ಮ ಸರ್ಕಾರ ಪಡೆದಂತಹ ಸಾಲಗಳು ಎಲ್ಲವೂ ಕೂಡ, ಒಟ್ಟಾರೆ ನಮ್ಮ ಸರ್ಕಾರಕ್ಕೆ ಬರುವಂತಹ ಎಲ್ಲ ಇನ್ಕಮ್ ನೇರವಾಗಿ ಹೋಗ್ಬಿಟ್ಟು ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಥವಾ ಭಾರತೀಯ ಸಂಚಿತ ನಿಧಿಗೆ ಹೋಗ್ಬಿಟ್ಟು ಸೇರುತ್ತೆ. ಸೊ ಇದು ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಬಟ್ ಕಂಟಿಂಜೆನ್ಸಿ ಫಂಡ್ ಅಂದ್ರೆ ಏನು? ಈ ಸಾದಿಲ್ವಾರು ನಿಧಿ ಅಂದ್ರೇನು? ಬೇಸಿಕಲಿ ಸರ್ಕಾರಕ್ಕೆ ಕೆಲವೊಮ್ಮೆ ತುರ್ತು ಅಗತ್ಯತೆಗಾಗಿ ಹಣ ಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಪ್ರದೇಶದಲ್ಲಿ ಸಡನ್ ಆಗಿ ಯಾವುದೋ ಒಂದು ತುರ್ತು ಪರಿಸ್ಥಿತಿ ನಿರ್ಮಾಣವಾಗುತ್ತೆ, ಯಾವುದೋ ಒಂದು ಪ್ರಕೃತಿ ವಿಕೋಪ ಉಂಟಾಗುತ್ತೆ, ಆವಾಗ ತಕ್ಷಣಕ್ಕೆ ಪರಿಹಾರ ಕೊಡಲಿಕ್ಕೆ ಬೇಕಾಗುತ್ತೆ. ಅಥವಾ ಯಾವುದೋ ಒಂದು ನಮಗೆ ಮುಂಚೆಯೇ ಗೊತ್ತಿಲ್ಲದಿರ್ತಕ್ಕಂತಹ ಸಂಗತಿಗಳಿಗಾಗಿ ಎಮರ್ಜೆನ್ಸಿ ಫಂಡ್ ಬೇಕಾಗುತ್ತೆ. ಹಾಗಾಗಿ ನಾವು 267ನೇ ವಿಧಿ ಪ್ರಕಾರ ಕಂಟಿಂಜೆನ್ಸಿ ಫಂಡ್ ಆಫ್ ಇಂಡಿಯಾ ಅಥವಾ ಭಾರತೀಯ ಸಾದಿಲ್ವಾರು ನಿಧಿಯನ್ನು ಸ್ಥಾಪಿಸಿದ್ದೇವೆ. ಅದರ ಅಡಿಯಲ್ಲಿ 500 ಕೋಟಿ ರೂಪಾಯಿ ಇರುತ್ತೆ, 500 crore rupees. ಅದು ಬಹಳ ಇಂಪಾರ್ಟೆಂಟ್. ಕೇಳ್ತಾರೆ ಭಾರತೀಯ ಸಾದಿಲ್ವಾರು ನಿಧಿಯ ಒಟ್ಟು ಮೊತ್ತ ಎಷ್ಟು ಅಂತ ಹೇಳಿ. ಆ್ಯಂಡ್ ಈ 500 ಕೋಟಿ ರೂಪಾಯಿ ಏನಿದೆ ಅದರಿಂದ ಹಣವನ್ನು ಪಡಿಬೇಕು ಅಂತ ಹೇಳಿದ್ರೆ ನಮ್ಮ ಸರ್ಕಾರ ಪಾರ್ಲಿಮೆಂಟ್ನಲ್ಲಿ, ನಮ್ಮ ಸಂಸತ್ತಿನಲ್ಲಿ ಯಾವುದೇ ಮಸೂದೆಯನ್ನು ಪಾಸ್ ಮಾಡುವಂತಹ ಅಗತ್ಯತೆ ಇಲ್ಲ. ಬದಲಾಗಿ ತುರ್ತಾಗಿ ಬೇಕಾಗಿರತಕ್ಕಂಥ ಈ ಒಂದು ಕೆಲಸಕ್ಕೆ ಅವ್ರು ನೇರವಾಗಿ ಖರ್ಚು ಮಾಡ್ಕೋಬಹುದು. ಅದರ ಬಳಿಕ ಅವರು ಪಾರ್ಲಿಮೆಂಟಿನ ಒಂದು ಒಪ್ಪಿಗೆಯನ್ನು ಪಡಿಬಹುದಾಗುತ್ತೆ, ಪೂರ್ವಾನುಮತಿ ಬೇಡ. ಆ್ಯಂಡ್ ನಾನೀಗ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಮತ್ತು ಕಂಟಿಂಜೆನ್ಸಿ ಫಂಡ್ ಬಗ್ಗೆ ಮಾತಾಡ್ತಿರೋ ಕಾರಣದಿಂದ ಒಂದು ಕರೆಂಟ್ ಅಫೇರ್ಸ್ ನ್ಯೂಸನ್ನು ಕೂಡ ನೀವು ರಿಲೇಟ್ ಮಾಡಬೇಕಾಗುತ್ತೆ. ಇತ್ತೀಚೆಗಷ್ಟೇ ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯದ ಸಾದಿಲ್ವಾರು ನಿಧಿ ಅಥವಾ
ಕಂಟಿಂಜೆನ್ಸಿ ಫಂಡ್ ಆಫ್ ಕರ್ನಾಟಕ ಸ್ಟೇಟ್, ನಮ್ಮ ರಾಜ್ಯಕ್ಕೆ ಪ್ರತಿಯೊಂದು ರಾಜ್ಯಕ್ಕೂ ಕೂಡ ಆಯಾ ರಾಜ್ಯದ ಒಂದು ಕಂಟಿಂಜೆನ್ಸಿ ಫಂಡ್ ಇರಬಹುದು, ಕನ್ಸಾಲಿಡೇಟೆಡ್ ಫಂಡ್ ಇರಬಹುದು, ಅವುಗಳು ಇರ್ತಾ ಹೋಗುತ್ತೆ. ಸೊ ನಮ್ಮ ರಾಜ್ಯದ ಸಾದಿಲ್ವಾರು ನಿಧಿಯನ್ನು 80 ಕೋಟಿ ಇತ್ತು, 80 crores ಇತ್ತು. ಬಟ್ ಅದನ್ನು ಏರಿಕೆ ಮಾಡಿಬಿಟ್ಟು 500 ಕೋಟಿಯನ್ನಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಲ್ಲನ್ನು, ಮಸೂದೆಯನ್ನು ಇತ್ತೀಚೆಗಷ್ಟೇ ನಮ್ಮ ವಿಧಾನಸಭೆಯಲ್ಲಿ ಮಂಡನೆ ಕೂಡ ಮಾಡಲಾಯಿತು. ಸೊ ನಿಮಗೆ ಕರ್ನಾಟಕ ರಾಜ್ಯದ ಸಾದಿಲ್ವಾರು ನಿಧಿ ಎಷ್ಟು ಅಂತ ಕೇಳಿದ್ರೆ 500 crores ಅಂತ ಹಾಕಬೇಕಾಗುತ್ತೆ. ಅದೇ ರೀತಿ ಭಾರತ ಸರ್ಕಾರದ ಸಾದಿಲ್ವಾರು ನಿಧಿ ಕೂಡ ಸುಮಾರು 500 ಕೋಟಿ ರೂಪಾಯಿ ಆಗಿರುತ್ತೆ. ಸೊ ಎರಡೂ ಕೂಡ ಬಹಳ ಪ್ರಮುಖವಾಗಿರುತ್ತೆ. ಆ್ಯಂಡ್ ಈಗ ನೀವು ಆಲ್ರೆಡಿ ಆನ್ಸರ್ ನೋಡಿದ್ರೆ ಇದಕ್ಕೆ ಆಪ್ಷನ್ 1 ಸರಿಯಾಗಿರುತ್ತೆ, ಆಪ್ಷನ್ 2 ಸರಿಯಾಗಿರುತ್ತೆ, ಅದೇ ರೀತಿ ಆಪ್ಷನ್ 4 ಸರಿಯಾಗಿರುತ್ತೆ. ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ತಾ ಇದೆ ಉತ್ತರ. ವಿಮಾ ಉತ್ಪನ್ನಗಳನ್ನ ಪಡೆಯಲು ಕೂಡ ಆಧಾರ್ ಕಡ್ಡಾಯವಾಗಿದೆ ಅನ್ನೋದು ಖಂಡಿತ ತಪ್ಪಾಗಿರುತ್ತೆ. ಅದೇ ರೀತಿ ಆಪ್ಷನ್ 1 ತಪ್ಪಾಗಿರುತ್ತೆ. ಐ ಆಮ್ ವೆರಿ ಸಾರಿ, ಬಿಕಾಸ್ ನಿಮ್ಗೆ ಆಗ್ಲತ್ತೇನೆ ಒಂದು ನ್ಯೂಸ್ ಪೇಪರ್ ಕಟ್ಟಿಂಗನ್ನು ತೋರಿಸಿ ಹೇಳಿದೆ, ನಮ್ಮ ಸುಪ್ರೀಂ ಕೋರ್ಟ್ನ ತೀರ್ಪಿನ ಪ್ರಕಾರ ಆಧಾರ್ ಮೆಟಾಡೇಟಾವನ್ನು 6 ತಿಂಗಳಿಗಿಂತ ಹೆಚ್ಚು ಕಾಲ ಸಂಗ್ರಹಿಸೋಕ್ಕಾಗಲ್ಲ. ಬಟ್ 3 ತಿಂಗಳು ತಪ್ಪಾಗಿರುತ್ತೆ. ಸೊ ಹಾಗಾಗಿ ಸರಿಯಾಗಿರ್ತಕ್ಕಂತಹದ್ದು ಕೇವಲ 2, ಆಪ್ಷನ್ 2 ಆ್ಯಂಡ್ ಆಪ್ಷನ್ 4. ಹಾಗಾಗಿ ನಿಮಗೆ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಆಗಿರುತ್ತೆ. ಸ್ಟೇಟ್ಮೆಂಟ್ 2 ಆ್ಯಂಡ್ ಸ್ಟೇಟ್ಮೆಂಟ್ 4 ಸರಿಯಾದಂಥ ಉತ್ತರ ಆಗಿರುತ್ತೆ. ಸೊ ಈಗ ಮುಂದಿನ ಸ್ಲೈಡ್ನಂತ ಮೂವ್ ಆಗ್ತಾ ಹೋಗೋಣ. ಇಲ್ಲಿ ಕೆಲವೊಂದು ಲಕ್ಷ್ಮೀಕಾಂತ್ ಬುಕ್ಕಿಂದ, ನಾವಿವತ್ತು ಸಂವಿಧಾನದ ಬಗ್ಗೆ ಮಾತಾಡ್ತಿರೋ ಕಾರಣದಿಂದ MD ಲಕ್ಷ್ಮೀಕಾಂತ್ ಬುಕ್ಕಿಂದ ಕೆಲವೊಂದು ಪ್ರೂಫ್ಸನ್ನು ಕೂಡ ನಾನು ಅಟ್ಯಾಚ್ ಮಾಡಿದ್ದೇನೆ. ಸೊ ದಟ್ ನಿಮ್ಮ ಮನಸ್ಸಲ್ಲಿ ಯಾವುದೇ ರೀತಿಯಾದಂತಹ ಕನ್ಫ್ಯೂಷನ್ಸ್ ಇರಬಾರ್ದು. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಕನ್ಸಾಲಿಡೇಟೆಡ್ ಫಂಡ್ ಬಗ್ಗೆ ಸ್ವಲ್ಪ ಮ್ಯಾಟರ್ ಗೊತ್ತಾಗ್ತಾ ಇದೆ. ಅದನ್ನು ಕೂಡ ನೋಡ್ಕೊಳ್ತಾ ಮುಂದಕ್ಕೆ ಹೋಗಬಹುದು. ಜಾಸ್ತಿ ಸಮಯವನ್ನು ವ್ಯರ್ಥ ಮಾಡುವಂತಹ ಅಗತ್ಯತೆ ಇಲ್ಲ. ಎರಡನೇ ಪ್ರಶ್ನೆ ಹೇಳುತ್ತೆ, ರಾಜ್ಯಸಭಾ ಹ್ಯಾಸ್ ಈಕ್ವಲ್ ಪವರ್ಸ್ ಇನ್ ಲೋಕಸಭಾ ಇನ್. ಅದು ನಿಮಗೆ ಟ್ರಾನ್ಸ್ಲೇಷನ್ ಕೂಡ ಅಗತ್ಯತೆ ಇಲ್ಲ, ನೇರವಾಗಿ ಹೇಳ್ತಾ ಇದೆ, ಈ ಕೆಳಗಿನ ಯಾವ ವಿಚಾರದಲ್ಲಿ ರಾಜ್ಯಸಭೆ ಲೋಕಸಭೆಯಷ್ಟೇ ಅಧಿಕಾರವನ್ನು ಹೊಂದಿದೆ? ಈಕ್ವಲ್ ಪವರ್. ನಿಮಗೆ ಗೊತ್ತು, ನಮ್ಮ ಭಾರತೀಯ ಸಂಸತ್ತಿನಲ್ಲಿ 2 ಸದನಗಳು ಬರುತ್ತೆ, ಒಂದು ಕೆಳಮನೆ ಮತ್ತೊಂದು ಮೇಲ್ಮನೆ. ಅದನ್ನು ನಾವು ಲೋವರ್ ಹೌಸ್, ಅಪ್ಪರ್ ಹೌಸ್ ಅಂತ ಕರಿತೀವಿ, ಅಥವಾ ಲೋಕಸಭೆ ಮತ್ತು ರಾಜ್ಯಸಭೆ ಅಂತ ಕರಿತೀವಿ. ಸೊ ರಾಜ್ಯಸಭೆ ಮತ್ತು ಲೋಕಸಭೆ ಎಲ್ಲ ವಿಚಾರಗಳಲ್ಲೂ ಕೂಡ ಸಮಾನವಾಗಿಲ್ಲ. ಒಂದು ವಿಚಾರದಲ್ಲಿ ಲೋಕಸಭೆಗೆ ಹೆಚ್ಚಿನ ಅಧಿಕಾರದಲ್ಲಿದ್ದರೆ ಮತ್ತೊಂದು ವಿಚಾರದಲ್ಲಿ ರಾಜ್ಯಸಭೆಗೆ ಹೆಚ್ಚಿನ ಅಧಿಕಾರ ಇದೆ. ಬಟ್ ಪ್ರಶ್ನೆ ಕೇಳಿರೋದು ಎರಡಕ್ಕೂ ಈಕ್ವಲ್ ರೈಟ್ಸ್, ಈಕ್ವಲ್ ಪವರ್ಸ್ ಎಲ್ಲಿ ಕಂಡು ಬರುತ್ತೆ ಅಂತೇಳಿ, ಅಂದರೆ ಸಮಾನ ಅಧಿಕಾರಗಳು ಯಾವ ವಿಚಾರದಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ದಾರೆ. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ ಆ್ಯಂಡ್ ವೆರಿ ಸಿಂಪಲ್ ಆಲ್ಸೋ. 4 ಆಪ್ಷನ್ ಓದ್ಬಿಡ್ತೀನಿ. ದ ಮ್ಯಾಟರ್ ಆಫ್ ಕ್ರಿಯೇಟಿಂಗ್ ನ್ಯೂ ಆಲ್ ಇಂಡಿಯಾ ಸರ್ವಿಸಸ್, ಅಮೆಂಡಿಂಗ್ ದ ಕಾನ್ಸ್ಟಿಟ್ಯೂಷನ್, ದ ರಿಮೂವಲ್ ಆಫ್ ದಿ ಗವರ್ಮೆಂಟ್, ಮೇಕಿಂಗ್ ಕಟ್ ಮೋಷನ್ಸ್. ಈ 4ಕ್ಕೂ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಕನ್ನಡದಲ್ಲಿ ಕೂಡ ಕ್ವಶನ್ ನೋಡ್ಬಿಡೋಣ. ಕ್ವಶನ್ನಿಗೆ ಆಲ್ರೆಡಿ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. 4 ಆಪ್ಷನ್ಸ್ ನೋಡ್ತಾ ಹೋದರೆ, ಹೊಸ ಅಖಿಲ ಭಾರತ ಸೇವೆಗಳನ್ನು ರಚಿಸುವ ವಿಷಯ, ಸಂವಿಧಾನದ ತಿದ್ದುಪಡಿ, ಸರ್ಕಾರವನ್ನು ತೆಗೆದುಹಾಕ್ತಕ್ಕಂತಹದ್ದು, ಅದೇ ರೀತಿ ಕತ್ತರಿಸಿದ ಚಲನೆ. ಬಟ್ ಕತ್ತರಿಸಿದ ಚಲನೆ ಅಂತೇಳಿ ನಿಮಗೆ ಎಲ್ಲೂ ಕೂಡ ಸಿಗಲ್ಲ, ಕಟ್ ಮೋಷನ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ 4 ಸ್ಟೇಟ್ಮೆಂಟನ್ನು ಅನಲೈಸ್ ಮಾಡೋಣ. ಮೊದಲನೇದು ಹೇಳುತ್ತೆ, ಹೊಸ ಅಖಿಲ ಭಾರತ ಸೇವೆಗಳನ್ನು ರಚಿಸುವ ಕುರಿತು. ಆಲ್ ಇಂಡಿಯಾ ಸರ್ವಿಸಸ್ ನಿಮಗೆಲ್ಲ ಗೊತ್ತು, ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕ ಮೇಲೆ ಬ್ರಿಟಿಷ್ ಇಂಡಿಯಾದಲ್ಲಿ ಏನು ICS ಅಂತ ಇತ್ತು, ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತ ಇತ್ತು, ಅದನ್ನು ಬದಲಾಯಿಸಿಬಿಟ್ಟು ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ IAS ಅಂತ ಮಾಡಲಾಗುತ್ತೆ. ಅದೇ ರೀತಿ IP ಇಂಡಿಯನ್ ಪೊಲೀಸ್ ಅಂತ ಇದ್ದದನ್ನು ಇಂಡಿಯನ್ ಪೊಲೀಸ್ ಸರ್ವಿಸ್ IPS ಅಂತ ಹೇಳಿ ಚೇಂಜ್ ಮಾಡಲಾಗುತ್ತೆ. ಇವನ್ನ ನಾವು ಭಾರತೀಯ ಅಖಿಲ ಭಾರತ ಸೇವೆಗಳು, ಆಲ್ ಇಂಡಿಯಾ ಸರ್ವಿಸಸ್ ಅಂತ ಕರಿತೀವಿ. ಆ್ಯಂಡ್ 1966ನೇ ಇಸ್ವಿಯಲ್ಲಿ ಭಾರತೀಯ ಅರಣ್ಯ ಸೇವೆ, ಇಂಡಿಯನ್ ಫಾರೆಸ್ಟ್ ಸರ್ವಿಸ್, ನಾವೇನು IFS ಅಂತ ಕರಿತೀವಿ, ಅದನ್ನು ಕೂಡ ಈ ಅಖಿಲ ಭಾರತ ಸೇವೆಗಳ ಪಟ್ಟಿಗೆ ಆ್ಯಡ್ ಮಾಡಲಾಗುತ್ತೆ. ಸೊ ಹಾಗಾಗಿ ಅಖಿಲ ಭಾರತ ಸೇವೆಗಳ ಬಗ್ಗೆ ನಿಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಎರಡನೇದು ಹೇಳುತ್ತೆ, ಸಂವಿಧಾನವನ್ನು ತಿದ್ದುಪಡಿ ಮಾಡುವುದು. ಬಟ್ ಒಂದು ವಿಷಯ ನೆನಪಿಟ್ಕೊಳ್ಳಿ, ಸಂವಿಧಾನದ ತಿದ್ದುಪಡಿ ಮಾಡೋ ವಿಷಯದಲ್ಲಿ ಖಂಡಿತ ರಾಜ್ಯಸಭೆ ಲೋಕಸಭೆಯಷ್ಟೇ ಸಮಾನಾಧಿಕಾರವನ್ನು ಹೊಂದಿದೆ. ಯಾಕಪ್ಪ ಅಂದರೆ ಸಂವಿಧಾನ ತಿದ್ದುಪಡಿ ಮಸೂದೆ ಏನಿದೆ ಅದನ್ನು ರಾಜ್ಯಸಭೆಯಲ್ಲಿ ಬೇಕಾದರೂ ಮಂಡನೆ ಮಾಡಬಹುದು, ಲೋಕಸಭೆಯಲ್ಲಿ ಬೇಕಾದರೂ ಮಂಡನೆ ಮಾಡಬಹುದು. ಎರಡೂ ಜಾಗದಲ್ಲಿ, ಎರಡೂ ಕಡೆ ಕೂಡ ವಿಶೇಷ ಬಹುಮತ ಬೇಕಾಗಿರುತ್ತೆ. ಸೊ ಅಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ, ಇಬ್ಬರಿಗೂ ಕೂಡ ಸಮಾನವಾದಂತಹ ಅಧಿಕಾರ, ಈಕ್ವಲ್ ಪವರ್ಸ್ ಇದೆ. ಬಟ್ ಮೊದಲನೇದಲ್ಲಿ ಏನಾಗುತ್ತೆ, ಅಖಿಲ ಭಾರತ ಸೇವೆಗಳನ್ನು ರಚನೆ ಮಾಡೋದ್ರಲ್ಲಿ ನಿಮಗೆಲ್ಲ ಒಂದು ವಿಚಾರ ಗೊತ್ತಿರಬೇಕು, ಅತಿ ಹೆಚ್ಚಿನ ಅಧಿಕಾರ ಲೋಕಸಭೆಗೆ ಅಲ್ಲ, ಬದಲಾಗಿ ರಾಜ್ಯಸಭೆಗಿದೆ. ರಾಜ್ಯಸಭೆ ಯೂಶುವಲ್ ಆಗಿ ಸ್ವಲ್ಪ ಕಮ್ಮಿ ಅಧಿಕಾರ ಹೊಂದಿರುತ್ತೆ. ಬಟ್ ಈ ಒಂದು ವಿಚಾರದಲ್ಲಿ ಮಾತ್ರ ರಾಜ್ಯಸಭೆಗೆ ಹೆಚ್ಚಿನ ಅಧಿಕಾರ ಇದೆ. ಯಾಕಪ್ಪ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಯಾವುದಾದ್ರೂ ಒಂದು ಅಖಿಲ ಭಾರತ ಸೇವೆ ಹೊಸದಾಗಿ ಇಂಡಿಯನ್ ಫಾರಿನ್ ಸರ್ವಿಸನ್ನು ಅಥವಾ ಇನ್ಯಾವುದೋ ಒಂದು ಇಂಡಿಯನ್ ಪೋಸ್ಟಲ್ ಸರ್ವಿಸನ್ನು ಅದನ್ನು ಆಲ್ ಇಂಡಿಯಾ ಸರ್ವಿಸ್ ಅಂತ ಮಾಡಬೇಕು ಅಂತ ಡಿಸಿಷನ್ ತಗೊಂಡ್ರೆ, ಆ ಒಂದು ನಿರ್ಣಯವನ್ನು ಮೊದಲು ಲೋಕಸಭೆಯಲ್ಲಿ ಮಾಡೋಕ್ಕಾಗಲ್ಲ, ರಾಜ್ಯಸಭೆಯಲ್ಲಿ ಮಂಡನೆ ಮಾಡಬೇಕಾಗುತ್ತೆ. ಯಾಕೆ ನಿಮಗೆಲ್ಲ ಗೊತ್ತಿರಬೇಕು, ಈ ಅಖಿಲ ಭಾರತ ಸೇವೆಗಳು ಅಂತಕ್ಕಂತಹದ್ದು ನಮ್ಮ ದೇಶದ ಈ ಒಕ್ಕೂಟ ವ್ಯವಸ್ಥೆಗೆ ಸಂಬಂಧಪಡುತ್ತೆ. ನಾವೇನು ಫೆಡರಲ್ ಸಿಸ್ಟಮ್ ಅಂತ ಕರಿತೀವಿ, ಫೆಡರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೀವಿ, ಅದಕ್ಕೆ ಸಂಬಂಧಪಡುತ್ತೆ. ಹಾಗಾಗಿ ಅದನ್ನು ರಾಜ್ಯಗಳ ಆಶೋತ್ತರಗಳಿಗೆ ಇರತಕ್ಕಂತಹ ಸದನವಾಗಿರ್ತಕ್ಕಂತಹ ರಾಜ್ಯಸಭೆಯಲ್ಲೇ ಮೊದಲು ಮಂಡನೆ ಮಾಡಬೇಕಾಗುತ್ತೆ. ಬಿಕಾಸ್ ರಾಜ್ಯಗಳ ಒಂದು ಹಿತಾಸಕ್ತಿ ಕೂಡ ಬಹಳ ಪ್ರಮುಖ.
ಬಿಕಾಸ್ ಅದೇ ರೀಸನ್ ಇರೋದು. ಲೋಕಸಭೆಗಳು ಕೇವಲ ಜನರ ಆಶೋತ್ತರಗಳನ್ನು ಪರಿಗಣನೆ ಮಾಡಿದ್ರೆ ರಾಜ್ಯಸಭೆ ಇರತಕ್ಕಂತಹ ಒಂದು ಉದ್ದೇಶ ರಾಜ್ಯಗಳ ಆಶೋತ್ತರಗಳನ್ನು ಈಡೇರಿಸೋಕ್ಕೆ. ಸೊ ಹಾಗಾಗಿ ರಾಜ್ಯಗಳಿಂದನೇ ಲೋಕಸಭೆಗೆ ಆಯ್ಕೆ ಆಗ್ತಾರೆ. ರಾಜ್ಯಗಳ ಒಂದು ವಿಧಾನಸಭೆ ಇರಬಹುದು, ಸ್ಥಳೀಯ ಸಂಸ್ಥೆಗಳಿರಬಹುದು, ನಾಮಿನೇಷನ್ ಇರಬಹುದು, ಈ ಮೂಲಗಳ ಮೂಲಕ ರಾಜ್ಯಸಭೆಗೆ ಜನ ಆಯ್ಕೆ ಆಗ್ತಾರೆ, MP ಗಳು ಆಯ್ಕೆ ಆಗ್ತಾರೆ. ಅವರು ರಾಜ್ಯಗಳ ಪರವಾಗಿ ಒಂದು ನಮ್ಮ ಕೇಂದ್ರ ಮಟ್ಟದಲ್ಲಿ ವಾದವನ್ನು ಮಂಡನೆ ಮಾಡ್ತಾ ಇರ್ತಾರೆ. ಸೊ ಬಹಳ ಪ್ರಮುಖವಾಗಿರುತ್ತೆ. ಆ್ಯಂಡ್ ಮೂರನೇದು ಸರ್ಕಾರವನ್ನು ತೆಗೆದುಹಾಕ್ತಕ್ಕಂತಹದ್ದು ವೆರಿ ಸಿಂಪಲ್. ನಿಮಗೆಲ್ಲ ಗೊತ್ತು, ದ ಗೌರ್ಮೆಂಟ್ ಅಥವಾ ನಮ್ಮ ಏನು ಸರ್ಕಾರ ಇರುತ್ತೆ, ಕ್ಯಾಬಿನೆಟ್ ಇರುತ್ತೆ. ಕ್ಯಾಬಿನೆಟ್ ಈಸ್ ಆನ್ಸರೇಬಲ್ ಓನ್ಲಿ ಟು ಲೋಕಸಭಾ, ಲೋವರ್ ಹೌಸ್. ಜನರಿಂದ ನೇರವಾಗಿ ಆಯ್ಕೆಯಾದಂತಹ ಜನರು MP ಗಳು ಲೋಕಸಭೆಯಲ್ಲಿ ಕುಳಿತುಕೊಂಡಿರ್ತಾರೆ. ಸೊ ಲೋಕಸಭೆಗೆ ಮಾತ್ರ ಸರ್ಕಾರ ಅಥವಾ ಒಂದು ಸಂಪುಟ ಬಾಧ್ಯಸ್ಥವಾಗಿರುತ್ತೆ. ನೀವು ಯಾವತ್ತೂ ಕೂಡ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು, ನೋ ಕಾನ್ಫಿಡೆನ್ಸ್ ಮೋಷನನ್ನು ರಾಜ್ಯಸಭೆಯಲ್ಲಿ ಮಂಡನೆ ಮಾಡೋದನ್ನು ನೋಡಿಲ್ಲ. ಬಿಕಾಸ್ ಲೋಕಸಭೆಯಲ್ಲಿ ಅಧಿಕಾರ ಇದ್ದರೆ ಸಾಕು. ಬಿಕಾಸ್ ಬಹಳಷ್ಟು ಬಾರಿ ಆಗೋಗ್ಬಿಟ್ಟಿದೆ, ರೂಲಿಂಗ್ ಪಾರ್ಟಿ ಏನಿರುತ್ತೆ, ಪ್ರಸಕ್ತವಾಗಿ ಭಾರತೀಯ ಜನತಾ ಪಕ್ಷ ಕೇಂದ್ರದಲ್ಲಿ ಅಧಿಕಾರದಲ್ಲಿದೆ, ಲೋಕಸಭೆಯಲ್ಲಿ ಅವರಿಗೆ ಮೆಜಾರಿಟಿ ಇರುತ್ತೆ. ಬಟ್ ಬಹಳಷ್ಟು ಬಾರಿ ರಾಜ್ಯಸಭೆಯಲ್ಲಿ ಆಡಳಿತ ಪಕ್ಷಕ್ಕೆ ಬಹುಮತ ಇರಲ್ಲ. ಸೊ ಆದರೂ ಕೂಡ ಸರ್ಕಾರ ಕಂಟಿನ್ಯೂ ಆಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಸರ್ಕಾರವನ್ನು ತೆಗೆದುಹಾಕುವಂತಹ ಒಂದು ಪವರ್ಸ್ ಇರತಕ್ಕಂತಹದ್ದು ಕೇವಲ ಲೋಕಸಭೆಗೆ ಹೊರತು ರಾಜ್ಯಸಭೆಗೆ ಅಲ್ಲ. ಸೊ ಅದನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ 4ನೇ ಆಪ್ಷನ್ ಹೇಳಿದ್ದೆ ಕಟ್ ಮೋಷನ್. ನಿಮಗಾಗಲೇ ಹೇಳಿದೆ ಕಟ್ ಮೋಷನ್ ಅಂತ ಹೇಳಿ ಪ್ರಶ್ನೆ ಕೂಡ ಬರಬಹುದು. ಕಟ್ ಮೋಷನ್ ಅಂತ ಹೇಳಿದ್ರೆ ಇದನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡನೆ ಮಾಡಲಾಗುತ್ತೆ, ರಾಜ್ಯಸಭೆಗೆ ಯಾವುದೇ ರೀತಿಯಾದಂಥ ಅಧಿಕಾರ ಇಲ್ಲ. ಯಾಕಪ್ಪ ಅಂದರೆ ದಿಸ್ ಈಸ್ ರಿಲೇಟೆಡ್ ಟು ಬಜೆಟ್. ಈ ಬಜೆಟ್ ಅಥವಾ ಹಣಕಾಸಿಗೆ ಸಂಬಂಧಪಟ್ಟಂತೆ ಲೋಕಸಭೆಗೆ ಹೆಚ್ಚಿನ ಅಧಿಕಾರ ಇರುತ್ತೆ. ಕಟ್ ಮೋಷನ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ನಮ್ಮ ಸರ್ಕಾರ ಬಜೆಟನ್ನು ಮಂಡನೆ ಮಾಡಬೇಕಾದ್ರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಒಂದು ನಿರ್ದಿಷ್ಟ ಉದ್ದೇಶಕ್ಕೆ 1000 ಕೋಟಿ ರೂಪಾಯಿ ಅನುದಾನವನ್ನು ಒಂದು ಬಿಡುಗಡೆ ಮಾಡುವುದಾಗಿ ತಿಳಿಸಿರುತ್ತೆ. ಆ ಬಜೆಟಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿರುತ್ತೆ ಆ ಒಂದು ಪ್ರಪೋಸಲನ್ನು. ಬಟ್ ವಿರೋಧ ಪಕ್ಷದವರು ಹೇಳ್ತಾರೆ ಆ ಒಂದು ಪರ್ಟಿಕ್ಯುಲರ್ ನಿರ್ದಿಷ್ಟ ಯೋಜನೆಗೆ 1000 ಕೋಟಿ ರೂಪಾಯಿ ಅಗತ್ಯತೆ ಇಲ್ಲ, ಕೇವಲ 500 ಕೋಟಿ ರೂಪಾಯಿ ಸಾಕು. ಸೊ ಇಂಥವನ್ನ ನಾವು ಕಟ್ ಮೋಷನ್ ಅಂತ ಕರಿತೀವಿ. ಸೊ ಅಲ್ಲಿ ಕೂಡ ಲೋಕಸಭೆಯಲ್ಲಿ ಮಾತ್ರ, ರಾಜ್ಯಸಭೆಗೆ ಯಾವುದೇ ಅಧಿಕಾರ ಇರಲ್ಲ. ಸೊ ಇಲ್ಲಿ ಸಮಾನ ಅಧಿಕಾರ ಆಪ್ಷನ್ ಬಿ, ಸಂವಿಧಾನವನ್ನು ತಿದ್ದುಪಡಿ ಮಾಡುವುದು, ದ ಅಮೆಂಡ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್ ಸರಿಯಾಗಿರುತ್ತೆ. ಸೊ ಆಪ್ಷನ್ ಬಿ ಟಿಕ್ ಮಾಡ್ತಾ ಮುಂದಿನ ಸ್ಲೈಡನ್ನು ನೋಡ್ತಾ ಹೋಗೋಣ. ಇಲ್ಲೂ ಕೂಡ ಸ್ವಲ್ಪ ಸ್ಪೆಷಲ್ ಪವರ್ಸ್ ಆಫ್ ರಾಜ್ಯಸಭಾ ಬಗ್ಗೆ ಕೊಟ್ಟಿದ್ದಾರೆ. ಇದು ಕೂಡ ಲಕ್ಷ್ಮೀಕಾಂತ್ ಪುಸ್ತಕದಿಂದ ತೆಗೆದುಕೊಂಡಿರತಕ್ಕಂತಹ ಒಂದು ಫೋಟೋ. ಆ್ಯಂಡ್ ಇಲ್ಲಿ ರಾಜ್ಯಸಭೆಗೆ ವಿಶೇಷ ಅಧಿಕಾರಗಳು ಎಲ್ಲೆಲ್ಲಿ ಕಂಡುಬರುತ್ತೆ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಆರ್ಟಿಕಲ್ 312, ಭಾರತೀಯ ಸಂವಿಧಾನದ 312ನೇ ಆರ್ಟಿಕಲ್ 312 ಏನು ಬರುತ್ತೆ, ಅದ್ರ ಪ್ರಕಾರ ಹೊಸ ಅಖಿಲ ಭಾರತ ಸೇವೆಗಳು, ನ್ಯೂ ಆಲ್ ಇಂಡಿಯಾ ಸರ್ವಿಸಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಇದಕ್ಕೆ ಸಂಬಂಧಪಟ್ಟಂಥ ನಿರ್ಣಯವನ್ನು ನಮ್ಮ ರಾಜ್ಯಸಭೆಯಲ್ಲಿ ಪಾಸ್ ಮಾಡಬೇಕಾಗುತ್ತೆ, ಮೇಲ್ಮನೆಯಲ್ಲಿ ಪಾಸ್ ಮಾಡಬೇಕಾಗುತ್ತೆ. ಮೂರನೇ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಸ್ವಲ್ಪ ದೊಡ್ಡದಿದೆ, ಆದಷ್ಟು ನಾನು ಶಾರ್ಟನ್ನು ಮಾಡಿ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ವಿತ್ ರೆಫರೆನ್ಸ್ ಟು ದ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಸ್ಕೀಮ್ MP ಲ್ಯಾಡ್ಸ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳ್ತಿದ್ದಾರೆ. ಇದನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು MP ಲ್ಯಾಡ್ಸ್ಗೆ ಸಂಬಂಧಪಟ್ಟಿರತಕ್ಕಂತಹದ್ದು. ನಿಮಗೆಲ್ಲ ಗೊತ್ತಿದೆ MP ಲ್ಯಾಡ್ಸ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಫಂಡ್ ಅಂತ ಇರುತ್ತೆ, ಆ ಸ್ಕೀಮ್ ಇರುತ್ತೆ. ಕನ್ನಡದಲ್ಲಿ ಕೂಡ ಹೇಳ್ಬಿಡ್ತೀನಿ, ಸಂಸತ್ ಸದಸ್ಯರ ಸ್ಥಳೀಯ ಪ್ರದೇಶಾಭಿವೃದ್ಧಿ ನಿಧಿ, ಆ ಒಂದು ಯೋಜನೆ. ನಿಮಗೆ ಹಿಂದಿನ ಕ್ಲಾಸ್ಗಳಲ್ಲಿ ಕೂಡ ನಾನು ಡಿಸ್ಕಸ್ ಮಾಡಿದ್ದೇನೆ. ಪ್ರತಿಯೊಬ್ಬ MP ಗೂ, ರಾಜ್ಯಸಭಾ MP ಇರಬಹುದು, ಲೋಕಸಭಾ MP ಇರಬಹುದು, ಪ್ರತಿಯೊಬ್ಬ ಸಂಸತ್ ಸದಸ್ಯರಿಗೂ ಕೂಡ ಸುಮಾರು 5 ಕೋಟಿ ರೂಪಾಯಿಗಳನ್ನು ವಾರ್ಷಿಕವಾಗಿ ನೀಡಲಾಗುತ್ತೆ. 5 crore rupees ಎವ್ರಿ ಇಯರ್ ಕೊಡಲಾಗುತ್ತೆ. ಆ್ಯಂಡ್ ಈ ಒಂದು ಹಣದಲ್ಲಿ ಅವರು ಸಾರ್ವಜನಿಕ ಕೆಲಸಗಳಿಗೆ ವಿನಿಯೋಗ ಮಾಡಬಹುದಾಗುತ್ತೆ. ಇದನ್ನು MP ಲ್ಯಾಡ್ಸ್ ಅಥವಾ ಸಂಸತ್ ಸದಸ್ಯರ ಸ್ಥಳೀಯ ಪ್ರದೇಶಾಭಿವೃದ್ಧಿ ನಿಧಿ ಅಂತ ಕರೆಯಲಾಗುತ್ತೆ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್ ಹೇಳಿದ್ದೆ, ಕನ್ನಡದಲ್ಲಿ ನೋಡಬೇಡ, ತುಂಬ ಲೆಂದಿ ಇರೋದ್ರಿಂದ ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಆರೋಗ್ಯ, ಶಿಕ್ಷಣ ಇತ್ಯಾದಿ ಭೌತಿಕ ಮೂಲ ಸೌಕರ್ಯ, ಫಿಸಿಕಲ್ ಅಸೆಟ್ಸನ್ನು, ಇನ್ಫ್ರಾಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡಲಿಕ್ಕೆ ಇದನ್ನು ಬಳಕೆ ಮಾಡಬೇಕು. 100% ಕರೆಕ್ಟ್. ಆರೋಗ್ಯ ಇರಬಹುದು, ಶಿಕ್ಷಣ ಇರಬಹುದು, ಹೆಲ್ತ್ ಆ್ಯಂಡ್ ಎಜುಕೇಷನ್ ಇರಬಹುದು, ಇಂತಹ ಸೆಕ್ಟರ್ನಲ್ಲಿ ಫಿಸಿಕಲ್ ಅಸೆಟ್ಸನ್ನು, ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರನ್ನು ಬಿಲ್ಡ್ ಮಾಡಲಿಕ್ಕೆ ಇದನ್ನು ಬಳಕೆ ಮಾಡಬೇಕಾಗುತ್ತೆ. ಮೊದಲನೇ ಆಪ್ಷನ್ ಕರೆಕ್ಟ್ ಆಗಿದೆ. ಆ್ಯಂಡ್ ಎರಡನೇದು ಹೇಳುತ್ತೆ, ಪ್ರತಿ ಸಂಸತ್ ಸದಸ್ಯರ ಏನು ನಿಧಿ ಇದೆ, MP ಲ್ಯಾಡ್ ಇದೆ, ಅದರ ನಿರ್ದಿಷ್ಟ ಭಾಗ SC STಗಳ ಕಲ್ಯಾಣಕ್ಕೆ ನೀಡಬೇಕಾಗುತ್ತೆ. ನಾವೇನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು ಅಂತ ಕರಿತೀವಿ, ಆ ಸಮುದಾಯಗಳ ಏಳಿಗೆಗಾಗಿ ಕೆಲವೊಂದು ನಿರ್ದಿಷ್ಟ ಪರ್ಸೆಂಟೇಜನ್ನು ಬಳಕೆ ಮಾಡಬೇಕಾಗುತ್ತೆ. 100% ಕರೆಕ್ಟ್. ಸಂಸತ್ ನಮ್ಮ ಸರ್ಕಾರದ ಯಾವುದೇ ಒಂದು ಸ್ಕೀಮ್ ಇರಲಿ, ಅಲ್ಲಿ ವಿಶೇಷವಾಗಿ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿಗಳಿಗೆ ಸ್ವಲ್ಪ ವಿಶೇಷ ಸವಲತ್ತನ್ನು ನೀಡಲಾಗುತ್ತೆ. ಆಪ್ಷನ್ 2 ಕೂಡ ಕರೆಕ್ಟ್ ಆಗಿರುತ್ತೆ. ಬಟ್ ಮೂರನೇ ಪ್ರಶ್ನೆ ಹೇಳುತ್ತೆ, MP ಲ್ಯಾಡ್ ಏನಿದೆ ಅದನ್ನು ವಾರ್ಷಿಕ ಆಧಾರದ ಮೇಲೆ ಕೊಡಲಾಗುತ್ತೆ, ಅದು ಮುಂದಿನ ವರ್ಷಕ್ಕೆ ಕ್ಯಾರಿ ಫಾರ್ವರ್ಡ್ ಆಗಲ್ಲ, ಸಾಗಿಸಲ್ಲ. ಫಾರ್ ಎಕ್ಸಾಂಪಲ್, ನಾನು ಈಗ ಒಂದು ಲೋಕಸಭಾ ಕ್ಷೇತ್ರದ ಸಂಸದಾಗಿದ್ದೇನೆ, ನನಗೆ 5 ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಈ MP ಲ್ಯಾಡ್ ಸ್ಕೀಮ್ನ ಅಡಿಯಲ್ಲಿ.
ನಾನು ಯಾವುದೋ ಒಂದು ಕಾರಣಕ್ಕಾಗಿ ಕೇವಲ 4 ಕೋಟಿಯನ್ನು ಬಳಕೆ ಮಾಡ್ತೀನಿ, 1 ಕೋಟಿ ಉಳಿತಾಯ ಆಗಿರುತ್ತೆ. ಆ್ಯಂಡ್ ಆ 1 ಕೋಟಿ ವಾಪಸ್ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ಅಂತ ಇದು ಹೇಳ್ತಿದೆ, ಲ್ಯಾಬ್ಸ್ ಆಗುತ್ತೆ ಅಂತ ಹೇಳ್ತಿದೆ. ಬಟ್ ಒಂದು ಮಾತು ನೆನಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ MP ಲ್ಯಾಡ್ಸ್ ಲ್ಯಾಬ್ಸ್ ಆಗಲ್ಲ, ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಬಿಕಾಸ್ ಒಬ್ಬ ಸಂಸತ್ ಸದಸ್ಯನ ಅವಧಿ ಎಷ್ಟು? 5 ವರ್ಷಗಳ ಕಾಲ ಆತನ ಅವಧಿ ಇರುತ್ತೆ. ಅಂದರೆ ಲೋಕಸಭಾ ಸದಸ್ಯಂದು, ರಾಜ್ಯಸಭಾ ಸದಸ್ಯರ ಅವಧಿ 6 ವರ್ಷಗಳಾಗಿರುತ್ತೆ. ಸೊ ಆ ಒಂದು ಪೀರಿಯಡ್ಗೆ ಸಂಪೂರ್ಣವಾಗಿ ಅದಿರುತ್ತೆ. ನಾನು ಈ ವರ್ಷ 1 ಕೋಟಿ ಖರ್ಚು ಮಾಡಿಲ್ಲ ಅಂದರೆ ಮುಂದಿನ ವರ್ಷ ಅದನ್ನು ಬೇಕಾದರೆ ಬಳಕೆ ಮಾಡಬಹುದು. ಬಟ್ ಬಳಕೆ ಮಾಡೋದು ಆಪ್ಷನ್ ಎ ಮತ್ತು ಆಪ್ಷನ್ ಬಿಗೆ ಅನುಗುಣವಾಗಿರಬೇಕಾಗುತ್ತೆ. ಆ್ಯಂಡ್ ಜಿಲ್ಲಾ ಪ್ರಾಧಿಕಾರವು ಪ್ರತಿ ವರ್ಷ ಕನಿಷ್ಠ 10% ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಬೇಕು. ಕೆಳಗೆ ನೀಡಿರುವ ಕೋಡ್ಗಳನ್ನ ಬಳಸಿ ಸರಿಯಾದಂಥ ಉತ್ತರ ಆಯ್ಕೆ ಮಾಡಿ ಅಂತ ಹೇಳಿದೆ. ಆಪ್ಷನ್ 4 ತಪ್ಪಾಗುತ್ತೆ. ಸೊ ಇಲ್ಲಿ ಆಪ್ಷನ್ 3 ಆ್ಯಂಡ್ ಆಪ್ಷನ್ 4 ತಪ್ಪಾಗ್ತಾ ಇದೆ. ಸೊ 1 and 2 ಮಾತ್ರ ಸರಿ. ಆಪ್ಷನ್ ಎ 1 and 2 ಸರಿಯಾದಂಥ ಉತ್ತರ ಆಗಿರುತ್ತೆ. ಬಿಕಾಸ್ ಎಲ್ಲೂ ಕೂಡ ಆಪ್ಷನ್ 4 ಬಗ್ಗೆ ನೀವು ಸ್ವಲ್ಪ ಕೂಲಂಕಷವಾಗಿ ಗಮನ ಕೊಡಬೇಕಾಗುತ್ತೆ. MP ಲ್ಯಾಡ್ನ ಅಡಿಯಲ್ಲಿ ಬರ್ತಕ್ಕಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಅಡಿಯಲ್ಲಿ 10% ಕಾಮಗಾರಿಯನ್ನು ಅನುಷ್ಠಾನಗೊಳಿಸೋದನ್ನು ಜಿಲ್ಲಾ ಪ್ರಾಧಿಕಾರ ವೀಕ್ಷಣೆ ಮಾಡಬೇಕು. ಆ್ಯಕ್ಚುಲಿ ಕರೆಕ್ಟ್ ಆಗುತ್ತೆ ಅದು. ಸೊ ಆಪ್ಷನ್ ಎ ಬರಲ್ಲ, ಬದಲಾಗಿ ಆಪ್ಷನ್ ಡಿ ಬರುತ್ತೆ. ಎಲ್ಲರೂ ಕೂಡ ಗಮನ ಇಟ್ಟು ಕೇಳ್ಕೋಬೇಕಾಗುತ್ತೆ. ಬಿಕಾಸ್ ನಾನು ಪೆನ್ ಆ್ಯಂಡ್ ಪೇಪರ್ ಯೂಸ್ ಮಾಡ್ತಿರೋದ್ರಿಂದ ಅಲ್ಲಿ ಟಿಕ್ ಮಾಡೋಕ್ಕಾಗ್ತಾ ಇಲ್ಲ, ಸ್ವಲ್ಪ ಕನ್ಫ್ಯೂಷನ್ಸ್ ಆಗ್ತಾ ಇದೆ. ಬಟ್ ಆದರೂ ಕೂಡ ಗಮನಿಸಬೇಕಾಗುತ್ತೆ. ಆಪ್ಷನ್ ಎ ಸರಿ, ಆಪ್ಷನ್ ಬಿ ಸರಿ, ಆಪ್ಷನ್ 4 ಕೂಡ ಸರಿ. ಯಾಕೆ ಅಂತ ಹೇಳಿದ್ರೆ ಈ MP ಲ್ಯಾಡ್ ಸ್ಕೀಮ್ ಏನಿದೆ, ಆ ಸ್ಕೀಮ್ನ ಒಂದು ರೂಲ್ ಬುಕ್ಕನ್ನು ನೀವು ತೆಗೆದು ನೋಡಿದ್ರೆ ನಿಮಗೆ ಖಂಡಿತ ಈ 10% ಸ್ಕೀಮನ್ನು ಜಿಲ್ಲಾ ಪ್ರಾಧಿಕಾರಗಳು, ಡಿಸ್ಟ್ರಿಕ್ಟ್ ಅಥಾರಿಟೀಸ್ ಅದನ್ನು ಗಮನ ಹರಿಸಬೇಕು, ಅದನ್ನು ಒಂದು ಮೇಲ್ವಿಚಾರಣೆ ಮಾಡಬೇಕು, ಸೂಪರ್ವೈಸ್ ಮಾಡಬೇಕು ಅಂತ ಹೇಳಿ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಆಪ್ಷನ್ ಏನು, ಆನ್ಸರ್ನ ಕನ್ಫ್ಯೂಸ್ ಮಾಡ್ಕೋಬೇಡಿ. ನಾನು ಮಿಸ್ ಆಗಿ ಎ ಅಂತ ಹೇಳ್ಬಿಟ್ಟೆ, ಬಟ್ ಎ ಖಂಡಿತ ಅಲ್ಲ. ಆಪ್ಷನ್ ಡಿ 1, 2 and 4 ಮಾತ್ರ ಸರಿಯಾದಂಥ ಉತ್ತರಗಳಾಗಿರುತ್ತೆ. ಸೊ ಅದನ್ನು ನೋಟ್ ಮಾಡ್ಕೊಳ್ತಾ ಮುಂದಿನ ಪ್ರಶ್ನೆ ಅಂತ ಗಮನ ಹರಿಸೋಣ. ಇಲ್ಲಿ MP ಲ್ಯಾಡ್ ಸ್ಕೀಮ್ ಬಗ್ಗೆ ಕೂಡ ಸ್ವಲ್ಪ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. 1993 1993ನೇ ಇಸ್ವಿಲಿ ಇದನ್ನು ನಮ್ಮ ದೇಶದಲ್ಲಿ ಜಾರಿಗೆ ತರಲಾಗುತ್ತೆ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಇದು ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಅಡಿಯಲ್ಲಿರುತ್ತೆ. ಬಟ್ ಆ ಬಳಿಕ ಈ MP ಲ್ಯಾಡ್ ಸ್ಕೀಮನ್ನು, ಈ ಪ್ರದೇಶಾಭಿವೃದ್ಧಿ ನಿಧಿ ಸ್ಕೀಮ್ ಏನಿದೆ, ಯೋಜನೆ ಏನಿದೆ, ಇದನ್ನು ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಂದರೆ ನಿಮಗೆಲ್ಲ ಗೊತ್ತು, ಈ ಸಾಂಖ್ಯಿಕ ಮತ್ತು ಯೋಜನಾ ಅನುಷ್ಠಾನ ಸಚಿವಾಲಯ ಅಂತ ನಾವೇನು ಕರಿತೀವಿ, ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್, ಈ ಒಂದು ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ಇದನ್ನು ಕೂಡ ಪ್ರಶ್ನೆ ಕೇಳಬಹುದು, MP ಲ್ಯಾಡ್ ಕೆಳಗಿನ ಯಾವ ಒಂದು ಸಚಿವಾಲಯದ ಕೆಳಗೆ ಬರುತ್ತೆ ಅಂತ ಹೇಳಿ. ಸ್ವಲ್ಪ ಇಂಗ್ಲೀಷ್ ವರ್ಡ್ಗಳು ಕೂಡ ಗೊತ್ತಿರಬೇಕಾಗುತ್ತೆ. ಬಿಕಾಸ್ UPSC ಪರೀಕ್ಷೆ ಕನ್ನಡದಲ್ಲಿ ಇರಲ್ಲ, ಕೇವಲ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಮಾತ್ರ. ಅದೇ ರೀತಿ 4ನೇ ಪ್ರಶ್ನೆ ನೋಡ್ತಾ ಇದ್ದೀವಿ. ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾಟಗರೀಸ್ ಆಫ್ ಫಂಡಮೆಂಟಲ್ ರೈಟ್ಸ್ ಇನ್ಕಾರ್ಪೊರೇಟ್ಸ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಅನ್ಟಚಬಿಲಿಟಿ ಆಸ್ ಅ ಫಾರ್ಮ್ ಆಫ್ ಡಿಸ್ಕ್ರಿಮಿನೇಷನ್? ಬಹಳ ಸಿಂಪಲ್ ಆಗಿದೆ ಪ್ರಶ್ನೆ, ಕನ್ನಡದ ಅನುವಾದ ಬೇಡವೇ ಬೇಡ. ಏನು ಹೇಳ್ತಿದೆಯಪ್ಪ ಅಂತ ಹೇಳಿದ್ರೆ, ಕೆಳಗಿನ ಯಾವ ಮೂಲಭೂತ ಹಕ್ಕು, ನಿಮಗೆಲ್ಲ ಗೊತ್ತು ಫಂಡಮೆಂಟಲ್ ರೈಟ್ಸ್ ಅಂದರೆ ಬೇರೆ ಬೇರೆ ರೀತಿಯಾದ ಹಕ್ಕುಗಳು ಬರುತ್ತೆ. ರೈಟ್ ಟು ಫ್ರೀಡಮ್, ರೈಟ್ ಟು ಈಕ್ವಾಲಿಟಿ, ಬೇರೆ ಬೇರೆ ಹಕ್ಕುಗಳು ಬರ್ತಾ ಹೋಗುತ್ತೆ. ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡಿ. ಬಟ್ ಇಲ್ಲಿ ಕೇಳ್ತಿರ್ತಕ್ಕಂತಹದ್ದು ಕೆಳಗಿನ ಯಾವ ಒಂದು ಗುಂಪಿನ ಮೂಲಭೂತ ಹಕ್ಕುಗಳು ಈ ಅಸ್ಪೃಶ್ಯತೆಯನ್ನ, ಅನ್ಟಚಬಿಲಿಟಿಯನ್ನ ಒಂದು ರೀತಿಯ ತಾರತಮ್ಯ, ಎ ಫಾರ್ಮ್ ಆಫ್ ಡಿಸ್ಕ್ರಿಮಿನೇಷನ್ ಅಂತ ಹೇಳಿ ಅದನ್ನು ಅಬೋಲಿಷ್ ಮಾಡಿದೆ, ಅಂದರೆ ಅದನ್ನು ಬ್ಯಾನ್ ಮಾಡುತ್ತೆ ಅಥವಾ ಅದರ ವಿರುದ್ಧವಾಗಿ ಇದೆ ಅಂತ ಹೇಳಿ ಕೇಳ್ತಿದ್ದಾರೆ. ಬಹಳ ಸಿಂಪಲ್, ನಿಮಗೆ ನೀಟಾಗಿ ಕ್ವಶನ್ ಅರ್ಥ ಆಗಲಿಲ್ಲ ಅಂದರೂ ಕೂಡ ನಿಮಗೊಂದು ಅಂದಾಜು ಬರಬೇಕಾಗುತ್ತೆ. ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಕೇಳಿದ್ದಾರೆ. ಫಂಡಮೆಂಟಲ್ ರೈಟ್ಸ್ ಕೆಳಗಿನ ಯಾವ ಒಂದು ಮೂಲಭೂತ ಹಕ್ಕು ಅಸ್ಪೃಶ್ಯತೆಯ ವಿರುದ್ಧವಾಗಿದೆ? ವೆರಿ ಸಿಂಪಲ್, ಅಸ್ಪೃಶ್ಯತೆ ಆರ್ಟಿಕಲ್ 17 ಬರುತ್ತೆ. ಪದೇ ಪದೇ ಕೇಳಿಬಿಟ್ಟಿದ್ದಾರೆ ಈ ಒಂದು ಪ್ರಶ್ನೆನಂತೂ. ಮೊನ್ನೆ PC ಪರೀಕ್ಷೆಯಲ್ಲಿ ಕೂಡ ಕೇಳಿದ್ರು, ಅದಕ್ಕೆ ಮುಂಚೆ FDA SDL ಕೂಡ ಕೇಳಿದ್ರು. ಸೊ ಅಸ್ಪೃಶ್ಯತೆ ಅಥವಾ ಈ ಅನ್ಟಚಬಿಲಿಟಿ ಏನಿದೆ, ನಾವೇನು ಕೆಲವು ವರ್ಗದ ಜನರನ್ನ ಅಸ್ಪೃಶ್ಯರು ಅಂತ ಹೇಳಿ ಅವ್ರನ್ನ ತಾರತಮ್ಯ ಮಾಡ್ತೀವಿ. ಇದೊಂದು ಮಾನಹೀನ ಕೃತ್ಯ, ಒಂದು ಅಮಾನವೀಯ ಕೃತ್ಯ. ಬಟ್ ಇದನ್ನ ನಮ್ಮ ಸಂವಿಧಾನದ 17ನೇ ವಿಧಿ ಆರ್ಟಿಕಲ್ 17 ಇದನ್ನ ಅಬೋಲಿಷ್ ಮಾಡುತ್ತೆ, ಇದನ್ನ ಬ್ಯಾನ್ ಮಾಡುತ್ತೆ. ಆ್ಯಂಡ್ ಈ ಆರ್ಟಿಕಲ್ 17 ಬರುತ್ತೆ, ನಿಮಗೆಲ್ಲ ಬಹಳ ಚೆನ್ನಾಗಿ ಗೊತ್ತಿದೆ. ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಆರ್ಟಿಕಲ್ 12 ಸ್ಟಾರ್ಟ್ ಆಗುತ್ತೆ. ಬಟ್ ಆರ್ಟಿಕಲ್ 14 ಆರ್ಟಿಕಲ್ 18 ಏನು ಬರುತ್ತೆ, ಆ ಒಂದು ಗುಂಪನ್ನು ನಾವು ರೈಟ್ ಟು ಈಕ್ವಾಲಿಟಿ, ಸಮಾನತೆಯ ಹಕ್ಕು ಅಂತ ಕರಿತೀವಿ. ಬಿಕಾಸ್ ಸಮಾನತೆ ಹಕ್ಕು ಅಂದರೆ ಆ ಒಬ್ಬ ವ್ಯಕ್ತಿಯನ್ನು ನಾವು ಅಸ್ಪೃಶ್ಯ ಜಾತಿಗೆ ಸೇರಿದ್ದಾನೆ ಅಂತ ಹೇಳಿ ಆತನ ದೂರ ಇಡೋದು, ಆತನಿಗೆ ಮಾಡುವಂತಹ ಒಂದು ತಾರತಮ್ಯ. ಇದರ ಅರ್ಥ ಆತನನ್ನು ನಾವು ಸಮಾನವಾಗಿ ನೋಡ್ತಿಲ್ಲ, ಸಮಾನ ದೃಷ್ಟಿಯಿಂದ ನೋಡ್ತಾ ಇಲ್ಲ. ರೈಟ್ ಟು ಈಕ್ವಾಲಿಟಿಯನ್ನು, ಆತನ ರೈಟ್ ಟು ಈಕ್ವಾಲಿಟಿಯನ್ನು ನಾವು ಉಲ್ಲಂಘನೆ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಆರ್ಟಿಕಲ್ 17 ಅಡಿಯಲ್ಲಿ ಬರೋ ಕಾರಣದಿಂದ ಆಪ್ಷನ್ ಡಿ ರೈಟ್ ಟು ಈಕ್ವಾಲಿಟಿ, ಕನ್ನಡದಲ್ಲಿ ಸಮಾನತೆಯ ಹಕ್ಕು ಅಂತ ಕರಿಬಹುದು. ಸೊ ಅದರ ಅಡಿಯಲ್ಲಿ ಅಸ್ಪೃಶ್ಯತೆಯನ್ನು ಒಂದು ರೀತಿಯ ಒಂದು ತಾರತಮ್ಯ, ಡಿಸ್ಕ್ರಿಮಿನೇಷನ್ ಅಂತ ಹೇಳಿ ಭಾವಿಸ್ತಾಗುತ್ತೆ. ವೆರಿ ಸಿಂಪಲ್, ಇದರಲ್ಲಿ ಜಾಸ್ತಿ ಡಿಸ್ಕಸ್ ಮಾಡೋದು ಏನಿರಲಿಲ್ಲ, ಬಹಳ ಸಿಂಪಲ್ ಆಗಿ ಹೇಳಬಹುದು. ಬಿಕಾಸ್ ಬೇರೆ ಆಪ್ಷನ್ಸ್ ನೋಡ್ತಾ ಹೋಗಿ, ಶೋಷಣೆ ವಿರುದ್ಧದ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಸಂವಿಧಾನಿಕ ಪರಿಹಾರಾತ್ಮಕ ಹಕ್ಕು, ಇವ್ಯಾವೂ ಕೂಡ ಆಪ್ಷನ್ ಸರಿಯಾಗಲ್ಲ. ಸಮಾನತೆ ಹಕ್ಕು, ಅನ್ಟಚಬಿಲಿಟಿ.
ಅದೇ ರೀತಿ 5ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, ಇನ್ ಇಂಡಿಯಾ ಸಪರೇಷನ್ ಆಫ್ ಜುಡಿಷಿಯರಿ ಫ್ರಮ್ ಎಕ್ಸಿಕ್ಯೂಟಿವ್ ಈಸ್ ಎಂಜಾಯ್ನ್ ಬೈ. ಬಹಳ ಸಿಂಪಲ್ ಪ್ರಶ್ನೆ, ನೇರವಾಗಿ ಕೇಳ್ಬಿಟ್ಟಿದ್ದಾರೆ, ಈಸಿ ಕೂಡ. ನಮ್ಮ ಭಾರತ ದೇಶದಲ್ಲಿ ಈ ನ್ಯಾಯಾಂಗ ಮತ್ತು ಕಾರ್ಯಾಂಗವನ್ನ ಕೆಳಗಿನ ಯಾವ ಒಂದು ಇನ್ಸ್ಟ್ರೂಮೆಂಟ್ನ ಮೂಲಕ ಅಥವಾ ಸಾಧನದ ಮೂಲಕ ಬೇರ್ಪಡಿಸಲಾಗಿದೆ? ಸಪರೇಷನ್ ಆಫ್ ಜುಡಿಷಿಯರಿ ಫ್ರಮ್ ಎಕ್ಸಿಕ್ಯೂಟಿವ್. ವೆರಿ ಸಿಂಪಲ್. ಇಂತಹ ವರ್ಡ್ಸ್ಗಳು ನಿಮಗೆ ಗೊತ್ತಾಗಬೇಕಾಗತ್ತೆ. ಜುಡಿಷಿಯರಿ ಅಂತ ಹೇಳಿದ್ರೆ ನ್ಯಾಯಾಂಗ, ಎಕ್ಸಿಕ್ಯೂಟಿವ್ ಅಂತ ಹೇಳಿದ್ರೆ ಕಾರ್ಯಾಂಗ. ಸೊ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದರ ಕನ್ನಡದಲ್ಲಿ ಒಂದ್ಸರಿ ನೋಡಿದ್ರೆ ನೋಡ್ಬಿಡಿ. ಭಾರತದಲ್ಲಿ ನ್ಯಾಯಾಂಗ ಮತ್ತು ಕಾರ್ಯಾಂಗವನ್ನು ಬೇರ್ಪಡಿಸುವಂತೆ ಕೆಳಗಿನ ಯಾವ ಒಂದು ವಿಚಾರದ ಮೂಲಕ ಒಂದು ಸಪರೇಷನ್ನ ಮಾಡಲಾಗಿದೆ ಅಂತ ಕೇಳಿದ್ದಾರೆ. ವೆರಿ ಸಿಂಪಲ್. ಅಲ್ಲಿ ನಮಗೆ ಪ್ರಿಯಂಬಲ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಫಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ. ಸೆಕೆಂಡ್ ಆಪ್ಷನ್ನ ಸಂವಿಧಾನದ ಮುನ್ನುಡಿ ಅಂತ ಆಗ್ಬಿಟ್ಟಿದೆ, ಸ್ವಲ್ಪ ತಪ್ಪಾಗಿದೆ, ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಸಂವಿಧಾನದ ಮುನ್ನುಡಿ ಅಲ್ಲ, ಬದಲಾಗಿ ಸಂವಿಧಾನದ ಪೂರ್ವ ಪೀಠಿಕೆ, ನಾವೇನು ಪ್ರಿಯಂಬಲ್ ಅಂತ ಕರಿತೀವಿ, ಕನ್ನಡದಲ್ಲಿ ಇದನ್ನು ಪೂರ್ವ ಪೀಠಿಕೆ ಅಂತ ಕರೆಯಲಾಗುತ್ತೆ. ಸೊ ಪೂರ್ವ ಪೀಠಿಕೆ ಮೊದಲನೇ ಆಪ್ಷನ್ ಆಗುತ್ತೆ. ಎರಡನೇ ಆಪ್ಷನ್ ರಾಜ್ಯ ನೀತಿ ನಿರ್ದೇಶಕ ತತ್ವ ಅಥವಾ DPSP ಇಂಗ್ಲಿಷ್ನಲ್ಲಿ. ವೆರಿ ಸಿಂಪಲ್, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, DPSP. ಆ್ಯಂಡ್ ಮೂರನೇದು ಏಳನೇ ಪಟ್ಟಿ, 7th ಶೆಡ್ಯೂಲ್ ಅಥವಾ 7th ನಾವೇನು ಅನುಸೂಚಿ ಅಂತ ಕರಿಬಹುದು, 7ನೇ ಅನುಸೂಚಿ. ಆ್ಯಂಡ್ 4ನೇದು ಸಾಂಪ್ರದಾಯಿಕ ಅಭ್ಯಾಸ, ಕನ್ವೆನ್ಷನಲ್ ಪ್ರಾಕ್ಟೀಸ್ ಅಂತ ಇಂಗ್ಲೀಷಲ್ಲಿ ಕರೆಯಲಾಗುತ್ತೆ. ಯಾವುದು ಸರಿ ಅಂತ ಕೇಳಿದ್ದಾರೆ? ಆಪ್ಷನ್ ಬಿ, ರಾಜ್ಯ ನೀತಿ ನಿರ್ದೇಶಕ ತತ್ವ ಸರಿಯಾದ ಉತ್ತರ ಆಗಿರುತ್ತೆ. ಆರ್ಟಿಕಲ್ 50, 50ನೇ ಸಂವಿಧಾನದ ನಮ್ಮ ಏನು 50ನೇ ವಿಧಿ ಬರುತ್ತೆ, ಆ ವಿಧಿ ಅಡಿಯಲ್ಲಿ ನ್ಯಾಯಾಂಗ ಮತ್ತು ಕಾರ್ಯಾಂಗವನ್ನು ಬೇರ್ಪಡಿಸಲಾಗುತ್ತೆ. ಬಿಕಾಸ್ ಭಾರತದಲ್ಲಿ ವಿಶೇಷವಾದಂತಹ ಒಂದು ಸಿಸ್ಟಮ್ ಇದೆ. ನಮ್ಮಲ್ಲಿ ನ್ಯಾಯಾಂಗ ಮತ್ತು ಕಾರ್ಯಾಂಗ ಇಂಟರ್ಫಿಯರ್ ಆಗಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಕಾರ್ಯಾಂಗಗಳು ಕೆಲವೊಂದು ಕಾರ್ಯಾಂಗ ಎಲ್ಲ ತಪ್ಪು ಮಾಡ್ತು ಅಂತ ಹೇಳಿದ್ರೆ ಅದನ್ನು ಚೆಕ್ ಮಾಡಲಿಕ್ಕೆ, ಅದನ್ನು ನೋಡ್ಕೊಳ್ಲಿಕ್ಕೆ ಇರತಕ್ಕಂತಹ ಒಂದು ವ್ಯವಸ್ಥೆಯೇ ನಮ್ಮ ನ್ಯಾಯಾಂಗ. ಹಾಗಾಗಿ ನ್ಯಾಯಾಂಗ ಮತ್ತು ಕಾರ್ಯಾಂಗವನ್ನು ಬೇರ್ಪಡಿಸಲಾಗಿರುತ್ತೆ. ಇಬ್ಬರು ಕೂಡ ಮ್ಯೂಚುವಲಿ ಒಬ್ಬರ ಕೆಳಗೆ ಒಬ್ಬರು ವರ್ಕ್ ಮಾಡಲ್ಲ. ಸೊ ಹಾಗಾಗಿ ಈ ಒಂದು ಇಂಡಿಪೆಂಡೆನ್ಸ್ ಇರೋ ಕಾರಣದಿಂದ ನಮ್ಮ ದೇಶ ಇವತ್ತಿಗೂ ಕೂಡ 70-75 ವರ್ಷಗಳು ಕಳೆದರೂ ಕೂಡ ನಮ್ಮ ಸಂವಿಧಾನ ಬಹಳ ಸಕ್ಸಸ್ಫುಲ್ಲಾಗಿ ಯಶಸ್ವಿಯಾಗಿ ಮೂವ್ ಆಗ್ತಾ ಇದೆ. ಬಿಕಾಸ್ ನಮ್ಮ ದೇಶದಲ್ಲಿ ಕಾರ್ಯಾಂಗ ಅಂದ್ರೇನು? ಪ್ರಧಾನಮಂತ್ರಿಗಳು ಈ ಒಂದು ನೈಜ ಕಾರ್ಯಾಂಗದ ಮುಖ್ಯಸ್ಥರಾಗಿರ್ತಾರೆ. ಆ್ಯಕ್ಚುಯಲ್ ಏನು ಎಕ್ಸಿಕ್ಯೂಟಿವ್ ಬರುತ್ತೆ ಅದರ ಒಂದು ಮುಖ್ಯಸ್ಥರಾಗಿರ್ತಾರೆ. ಬಟ್ ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿ ಯಾವುದೇ ಕಾರಣಕ್ಕೂ ಸರ್ವಾಧಿಕಾರಿ ಅಲ್ಲ. ಬಿಕಾಸ್ ಅವರ ಮೇಲೆ ಮತ್ತೆ ನ್ಯಾಯಾಂಗ ಇರುತ್ತೆ. ಅವರೇನಾದರೂ ತಪ್ಪು ಮಾಡಿದ್ರೆ ನ್ಯಾಯಾಂಗ ಅದನ್ನು ಪರಾಮರ್ಶೆಗೆ ಒಳಪಡಿಸುತ್ತೆ. ಜುಡಿಷಿಯಲ್ ರಿವ್ಯೂ ಪ್ರಕಾರ ಕೆಲಸ ನಡೆಯುತ್ತೆ. ಹಾಗಾಗಿ ಆಪ್ಷನ್ ಬಿ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಅಥವಾ ನಾನು ಆರ್ಟಿಕಲ್ 50 ಅಂತ ನಾನು ಹೇಳಿದೆ. ಆರ್ಟಿಕಲ್ 36 to 51 ನಮಗೆ DPSP ಬರುತ್ತೆ. ಸೊ DPSP ಸೇರಿದಂಥ ಉತ್ತರ ಆಗಿರುತ್ತೆ. 6ನೇ ಪ್ರಶ್ನೆ ಹೇಳುತ್ತೆ, ಅಲಾಂಗ್ ವಿತ್ ದ ಬಜೆಟ್ the finance minister also places other documents before parliament which include the macroeconomic framework statement. The aforesaid document is presented because this is mandated by. ಒಂದು ತುಂಬ ಚೆನ್ನಾಗಿರುವಂತಹ ಪ್ರಶ್ನೆ ಇದು. ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಆದರೂ ಕೂಡ ನೀವು ರಮೇಶ್ ಸಿಂಗ್ ಪುಸ್ತಕವನ್ನು, ಎಕನಾಮಿಕ್ಸ್ನಲ್ಲಿ ಒಂದು UPSC ಬುಕ್ ರಮೇಶ್ ಸಿಂಗ್ ಪುಸ್ತಕ, ಅದನ್ನು ಓದ್ತಾ ಹೋದರೆ ಅಲ್ಲಿ ನಿಮಗೆ ನೇರವಾಗಿ ಇದಕ್ಕೆ ಸಂಬಂಧಪಟ್ಟಂಥ ಆನ್ಸರ್ ಸಿಗುತ್ತೆ. ಬಿಕಾಸ್ ಇದಕ್ಕೆ ಆನ್ಸರ್ ಹೇಳ್ಬಿಡ್ತೀನಿ, ಬಹಳ ಜನ ಕನ್ಫ್ಯೂಷನ್ ಆಗ್ತಾ ಇರಬಹುದು. ಬೇಸಿಕಲಿ ಕನ್ನಡದಲ್ಲಿ ಕೂಡ ನೋಡೋಣ ಒಂದ್ಸರಿ. ಬಜೆಟ್ನ ಪ್ರತಿ ವರ್ಷ ಮಂಡನೆ ಮಾಡಬೇಕಾದ್ರೆ ಹಣಕಾಸು ಸಚಿವರು ಬೇರೆ ಬೇರೆ ಕಡತಗಳನ್ನು ನಮ್ಮ ಸಂಸತ್ತಿನ ಮುಂದೆ ಇರಿಸ್ತಾ ಹೋಗ್ತಾರೆ. ಅದರಲ್ಲಿ ಮತ್ತೊಂದು ಕಡತ ಇದೆ, ಅದನ್ನು ಮ್ಯಾಕ್ರೋ ಎಕನಾಮಿಕ್ ಫ್ರೇಮ್ವರ್ಕ್ ಸ್ಟೇಟ್ಮೆಂಟ್ ಅಂತ ಕರೆಯಲಾಗುತ್ತೆ. ಮ್ಯಾಕ್ರೋ ಎಕನಾಮಿಕ್ಸ್ ಅಂದ್ರೆ ಏನು? ಎಕನಾಮಿಕ್ಸ್ನಲ್ಲಿ 2 ವಿಧ ಅರ್ಥಶಾಸ್ತ್ರದಲ್ಲಿ, ಒಂದು ಸ್ಥೂಲ ಅರ್ಥಶಾಸ್ತ್ರ, ಮತ್ತೊಂದು ಸೂಕ್ಷ್ಮ ಅರ್ಥಶಾಸ್ತ್ರ. ಮ್ಯಾಕ್ರೋ ಎಕನಾಮಿಕ್ಸ್ ಆ್ಯಂಡ್ ಮೈಕ್ರೋ ಎಕನಾಮಿಕ್ಸ್. ಬಟ್ ಇಲ್ಲಿ ಮ್ಯಾಕ್ರೋ ಎಕನಾಮಿಕ್ ಫ್ರೇಮ್ವರ್ಕ್ ಸ್ಟೇಟ್ಮೆಂಟ್ ಅಂತ ಕೊಡಲಾಗಿದೆ. ಸೊ ಇದು ಎಲ್ಲಿ ಬರುತ್ತಪ್ಪ ಅಂತ ಹೇಳಿದ್ರೆ ಆಪ್ಷನ್ ಡಿ, ಇಂಗ್ಲೀಷಲ್ಲಿ ಒಂದ್ಸರಿ ನೋಡ್ಕೊಳ್ಳಿ. ಪ್ರಾವಿಷನ್ಸ್ ಆಫ್ ದ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 2003. 2003ನೇ ಇಸ್ವಿಯಲ್ಲಿ ನಮ್ಮ ದೇಶದ ಹಣಕಾಸು ಸಚಿವರಾಗಿದ್ದಂತಹ ಯಶವಂತ್ ಸಿನ್ಹಾ ಅವರು FRBM ಅನ್ನುವಂತಹ ಪ್ರಮುಖ ಕಾಯ್ದೆಯನ್ನು ಜಾರಿಗೊಳಿಸಿದ್ರು. ಹಿಂದೆ ಹಲವಾರು ಬಾರಿ ಈ FRBM ಆ್ಯಕ್ಟ್ನ ಮೇಲೆ ಪ್ರಶ್ನೆನ ಕೇಳಿದ್ದಾರೆ, ಬರ್ಕೋಬೇಕಾಗುತ್ತೆ. FRBM 2003, ಅದನ್ನು ಫುಲ್ ಫಾರ್ಮ್ ಅಂದ್ಬಿಟ್ಟು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್. ಕನ್ನಡದಲ್ಲಿ ಕೂಡ ನೋಡ್ಕೊಂಬಿಡಿ. ಹಣಕಾಸಿನ ಜವಾಬ್ದಾರಿ ಮತ್ತು ಬಜೆಟ್ ನಿರ್ವಹಣಾ ಕಾಯ್ದೆ 2003. ಈ ಒಂದು ಕಾಯ್ದೆಯ ಅಡಿಯಲ್ಲಿ ಬೇರೆ ಬೇರೆ ರೂಲ್ಸನ್ನು ಮಾಡಲಾಗುತ್ತೆ. ನಮ್ಮ ದೇಶದ ಫಿಸ್ಕಲ್ ಡೆಫಿಸಿಟ್, ವಿತ್ತೀಯ ಕೊರತೆ ಎಷ್ಟಿರಬೇಕು, ಹೀಗೆ ಬೇರೆ ಬೇರೆ ಒಂದು ಟಾರ್ಗೆಟನ್ನು ಇರಿಸ್ಕೊಳ್ಳಲಾಗುತ್ತೆ. ಅದಕ್ಕೆ ಅಡಿಷನ್ ಆಗಿ ಈ ಒಂದು ಮ್ಯಾಕ್ರೋ ಎಕನಾಮಿಕ್ ಫ್ರೇಮ್ವರ್ಕ್ ಸ್ಟೇಟ್ಮೆಂಟನ್ನು ಜಾರಿಗೊಳಿಸಬೇಕು ಅಂತ ಹೇಳಿ ನಮ್ಮ FRBM ಆ್ಯಕ್ಟ್ 2003 ಪ್ರಕಾರ ಅದರ ಒಂದು ಅಡಿಯಲ್ಲಿ ಇದನ್ನು ಇರಿಸಲಾಗುತ್ತೆ ಪ್ರತಿ ವರ್ಷ. ನಿಮಗೆ ಇಲ್ಲಿ ಆ ಒಂದು ರಮೇಶ್ ಸಿಂಗ್ ಪುಸ್ತಕದ ಒಂದು ಕಟಿಂಗ್ ಕಾಣಿಸ್ತಾ ಇದೆ. ಈ ಕೆಳಗಿನ 3 ದಾಖಲೆಗಳನ್ನು ಹಣಕಾಸು ಸಚಿವರು ಬಜೆಟ್ನ ಜೊತೆಗೆ ಇರಿಸಬೇಕು ಅಂತ ಹೇಳಿ FRBM ಆ್ಯಕ್ಟ್ ಹೇಳುತ್ತೆ. ಸೊ ಆ 3 ಕಡತಗಳ ಬಗ್ಗೆ ಕೊಟ್ಟಿದ್ದಾರೆ. ಫಿಸ್ಕಲ್ ಪಾಲಿಸಿ ಸ್ಟ್ರಾಟಜಿ ಸ್ಟೇಟ್ಮೆಂಟ್, ಮೀಡಿಯಂ ಟರ್ಮ್ ಫಿಸ್ಕಲ್ ಪಾಲಿಸಿ ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ ಫ್ರೇಮ್ವರ್ಕ್ ಸ್ಟೇಟ್ಮೆಂಟ್, MFS ಅಂತ ಕರೆಯಲಾಗುತ್ತೆ.
ಯಾಕಪ್ಪ ಅಂತ ಹೇಳಿದ್ರೆ ಅದುವರೆಗೂ ಕೂಡ ಸರ್ಕಾರಗಳು ಬಹಳಷ್ಟು ಬೇಜವಾಬ್ದಾರಿಯಿಂದ ನಡ್ಕೊಳ್ತಾ ಇದ್ವು. ಅದನ್ನು ತಡೆಗಟ್ಟಬೇಕು, ಸರ್ಕಾರಗಳಿಗೆ ಒಂದು ಅಂಕುಶವನ್ನು ಹಾಕಬೇಕು ಅಂತ ಹೇಳಿ FRBM ಆ್ಯಕ್ಟನ್ನು ನಮ್ಮ ಸಂಸತ್ತೆ ಪಾಸ್ ಮಾಡುತ್ತೆ. ಆ್ಯಂಡ್ ಇದರ ಅಡಿಯಲ್ಲಿ ನಮ್ಮ ಸರ್ಕಾರದ ಸ್ಟ್ರಾಟಜೀಸ್ ಏನು, ಅದರ ಗುರಿಗಳೇನು ಅಂತ ಹೇಳಿ ಕೂಡ ಮ್ಯಾಂಡೇಟ್ ಮಾಡಲಾಗುತ್ತೆ. ಸೊ ಈ ಮೂರು ಕೂಡ ಬಹಳ ಪ್ರಮುಖವಾಗುತ್ತೆ. ಈ ಬಾರಿ ಸಿ ಕೇಳ್ತಾ ಇದ್ದಾರೆ, MFS ಕೇಳ್ತಿದ್ದಾರೆ, ಎ ಮತ್ತು ಬಿ ಅನ್ನು ಮುಂದಿನ ಬಾರಿ ಪರೀಕ್ಷೆಗಳು ಕೇಳಬಹುದು ಅಥವಾ ಬೇರೆ ಬೇರೆ ಪರೀಕ್ಷೆಗಳು ಕೂಡ ಕೇಳಬಹುದು. ಸೊ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಮುಂದಿನ ಪ್ರಶ್ನೆ ಅಂತ ಗಮನ ಹರಿಸೋಣ. ಮುಂದಿನ ಪ್ರಶ್ನೆ ಹೇಳುತ್ತೆ, ಪ್ರಶ್ನೆ ನಂಬರ್ 7th ಕ್ವಶನ್, ಎ ಕಾನ್ಸ್ಟಿಟ್ಯೂಷನಲ್ ಗೌರ್ಮೆಂಟ್ ಬೈ ಡೆಫಿನೇಷನ್ ಈಸ್ ಎ. ವ್ಯಾಖ್ಯಾನದ ಮೂಲಕ ಒಂದು ಸಂವಿಧಾನಾತ್ಮಕ ಸರ್ಕಾರ ಅಂದರೆ ಕೆಳಗಿನ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಓದ್ಬಿಡ್ತೀನಿ, ತುಂಬ ಚಿಕ್ಕದಾಗಿದೆ. ಗೌರ್ಮೆಂಟ್ ಬೈ ಲೆಜಿಸ್ಲೇಚರ್, ಪಾಪ್ಯುಲರ್ ಗೌರ್ಮೆಂಟ್, ಮಲ್ಟಿ ಪಾರ್ಟಿ ಗೌರ್ಮೆಂಟ್ ಆ್ಯಂಡ್ ಲಿಮಿಟೆಡ್ ಗೌರ್ಮೆಂಟ್ ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ ಕೂಡ ನೋಡೋಣ. ವ್ಯಾಖ್ಯಾನದಿಂದ ಸಾಂವಿಧಾನಿಕ ಸರ್ಕಾರ ಅಂತ ಹೇಳಿದ್ರೆ ಕೆಳಗಿನ ಯಾವುದು ಅಂತ ಹೇಳಿದ್ದಾರೆ. ಶಾಸಕಾಂಗದಿಂದ ಸರ್ಕಾರ, ಜನಪ್ರಿಯ ಸರ್ಕಾರ, ಬಹುಪಕ್ಷ ಸರ್ಕಾರ ಮತ್ತು ಸೀಮಿತ ಸರ್ಕಾರ. ನೋಡಿ ಮತ್ತೆ ನೋಡ್ತಾ ಇದ್ದೀರಾ, ನಿಮಗೆಲ್ಲದೂ ಸರಿ ಅಂತ ಅನಿಸುತ್ತೆ. ಬಿಕಾಸ್ ಈಗ ನಮ್ಮ ಶಾಸಕಾಂಗದಿಂದನೇ ಬಂದಿರತಕ್ಕಂಥದ್ದು ಸರ್ಕಾರ, ಅದು ಜನಪ್ರಿಯ ಸರ್ಕಾರನೇ. ಯಾಕಪ್ಪ ಅಂತ ಹೇಳಿದ್ರೆ ಒಂದು ಎಲೆಕ್ಷನ್ನಲ್ಲಿ ಪಾಪ್ಯುಲರ್ ಮ್ಯಾಂಡೇಟ್, ಜನರ ಒಂದು ಮ್ಯಾಂಡೇಟನ್ನು ಪಡೆದುಕೊಂಡಂತಹ ಸರ್ಕಾರವೇ ಅಧಿಕಾರಕ್ಕೆ ಬರುತ್ತೆ, ಒಂದು ಬಹುಮತವುಳ್ಳಂತಹ ಸರ್ಕಾರ. ಸೊ ಪಾಪ್ಯುಲರ್ ಗೌರ್ಮೆಂಟ್ ಕೂಡ ಕರೆಕ್ಟ್. ಅದೇ ರೀತಿ ಮಲ್ಟಿ ಪಾರ್ಟಿ ಗೌರ್ಮೆಂಟ್ ಕೂಡ ಒಂದು ಹಂತಕ್ಕೆ ಕರೆಕ್ಟ್. ಪ್ರಸಕ್ತವಾಗಿ NDA ಮೈತ್ರಿಕೂಟವೇ ಅಧಿಕಾರದಲ್ಲಿರೋದು, ಬಟ್ ಹಿಂದೆಲ್ಲ ಕೇವಲ ಒಂದೇ ಪಕ್ಷ ಅಧಿಕಾರದಲ್ಲಿ ಬರುವಂತಹ ಪ್ರಸಂಗಗಳು ನಡೀತಾ ಇದ್ವು. ಬಟ್ ಮಲ್ಟಿ ಪಾರ್ಟಿ ಗೌರ್ಮೆಂಟ್ ಪ್ರಸಕ್ತ ಸನ್ನಿವೇಶದಲ್ಲಿ ಕರೆಕ್ಟ್ ಆಗಿದೆ. ಆ್ಯಂಡ್ ಆಪ್ಷನ್ ಡಿ ಲಿಮಿಟೆಡ್ ಗೌರ್ಮೆಂಟ್, ಕನ್ನಡದಲ್ಲಿ ಸೀಮಿತ ಸರ್ಕಾರ ಅಂತ ಕರೆಯಲಾಗುತ್ತೆ. ಇದು ಕೂಡ ಬಹಳ ಪ್ರಮುಖ. ಸೊ ಬಹಳ ಜನ ಕನ್ಫ್ಯೂಸ್ ಆಗಿರ್ತೀರಾ. ಬಟ್ ಒಂದು ವಿಚಾರ ಬಿಟ್ಕೊಳ್ಳಿ, ಕಾನ್ಸ್ಟಿಟ್ಯೂಷನಲ್ ಗೌರ್ಮೆಂಟ್ ಅಥವಾ ಸಂವಿಧಾನಿಕ ಸರ್ಕಾರ ಅಂತ ಹೇಳಿದ್ರೆ ಆಪ್ಷನ್ ಡಿ ಲಿಮಿಟೆಡ್ ಗೌರ್ಮೆಂಟ್ ಆಗಿರುತ್ತೆ. ಬಿಕಾಸ್ ಈ 4 ಆಪ್ಷನ್ಗಳು ಕೂಡ ಪ್ರಸಕ್ತವಾಗಿ ಭಾರತೀಯ ಸರ್ಕಾರದ ಸ್ವರೂಪಗಳಾದರೂ ಕೂಡ ನಮ್ಮ ಸಂವಿಧಾನಿಕ ಸರ್ಕಾರ ಅಂತ ಹೇಳಿದ್ರೆ ಕೇವಲ ಸೀಮಿತ ಸರ್ಕಾರ ಅಥವಾ ಲಿಮಿಟೆಡ್ ಗೌರ್ಮೆಂಟ್. ಯಾಕಪ್ಪ ಅಂತ ಹೇಳಿದ್ರೆ ಲಿಮಿಟೆಡ್ ಗೌರ್ಮೆಂಟ್ ಅಂದ್ರೆ ಏನು? ಸರ್ಕಾರಕ್ಕೆ ಕೊಡಮಾಡಲ್ಪಟ್ಟಿರತಕ್ಕಂತಹ ಅಧಿಕಾರಗಳು ಲಿಮಿಟೆಡ್ ಆಗಿದ್ದಾವೆ, ಸೀಮಿತವಾಗಿದ್ದಾವೆ. ಬಿಕಾಸ್ ಸರ್ಕಾರ ಅಪರಿಮಿತ ಅಧಿಕಾರವನ್ನು ಅನುಭವಿಸೋಕ್ಕೆ ಸಾಧ್ಯವಿಲ್ಲ. ದ ಗೌರ್ಮೆಂಟ್ ಡಸ್ ನಾಟ್ ಎಂಜಾಯ್ ಅನ್ಲಿಮಿಟೆಡ್ ಪವರ್. ಇದೇ ನಮ್ಮ ಬ್ಯೂಟಿ ಆಫ್ ನಮ್ಮ ಕಾನ್ಸ್ಟಿಟ್ಯೂಷನ್. ಯಾಕಪ್ಪ ಅಂದರೆ ಸರ್ಕಾರಕ್ಕೆ ಒಂದು ವೇಳೆ ಅನ್ಲಿಮಿಟೆಡ್ ಪವರ್ ಕೊಟ್ಬಿಟ್ವಿ ಅಂತ ಹೇಳಿದ್ರೆ ಪ್ರಧಾನಮಂತ್ರಿಗಳು ಸರ್ವಾಧಿಕಾರಿ ಆಗ್ತಾರೆ, ಆ್ಯಂಡ್ ಕ್ಯಾಬಿನೆಟ್ ಸಚಿವರುಗಳು ಕ್ರಿಮಿನಲ್ಸ್ ಆಗ್ತಾರೆ, ಆ್ಯಂಡ್ ಸರ್ಕಾರಕ್ಕೆ ಅಥವಾ ನಮ್ಮ ಜನರಿಗೆ ಅವ್ರನ್ನ ಪ್ರಶ್ನೆ ಮಾಡುವಂತಹ ಯಾವುದೇ ಹಕ್ಕಿರಲ್ಲ. ಸೊ ಹಾಗಾಗಿ ನಮ್ಮ ಸಂವಿಧಾನ ತಜ್ಞರು, ನಮ್ಮ ಸಂವಿಧಾನ ಶಿಲ್ಪಿಗಳು ಏನು ಸಂವಿಧಾನದಲ್ಲಿ ಪ್ರಾವಿಷನ್ಸ್ನ ಕೊಟ್ಟಿದ್ದಾರೆ ಅಲ್ಲಿ ಬಹಳ ಗಮನ ಇಟ್ಕೊಂಡು ಕಾನ್ಷಿಯಸ್ಲಿ ಒಂದು ಡಿಸಿಷನ್ ತೆಗೆದುಕೊಂಡಿದ್ದಾರೆ. ಅದೇನಪ್ಪ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಕೊಡಮಾಡುವಂತಹ ಅಧಿಕಾರಗಳಲ್ಲಿ ಒಂದು ಲಿಮಿಟನ್ನು ಮಾಡಿರ್ತೀವಿ, ಒಂದು ಸೀಮಿತ. ಸೊ ಅನ್ಲಿಮಿಟೆಡ್ ಪವರ್ಸನ್ನು ಕೊಡಲ್ಲ. ಸೊ ದಟ್ ನಮ್ಮ ಸಂವಿಧಾನಕ್ಕೆ ಅನುಗುಣವಾಗಿ ಸರ್ಕಾರ ಕಾರ್ಯನಿರ್ವಹಣೆ ಮಾಡುತ್ತೆ. ಸೊ ಯಾವಾಗಲೂ ಕೂಡ ಆಪ್ಷನ್ ಡಿ ಲಿಮಿಟೆಡ್ ಗೌರ್ಮೆಂಟ್ ಸರಿಯಾಗುತ್ತೆ. 3 ಆಪ್ಷನ್ಸ್ ತಪ್ಪಾಗುತ್ತೆ. ಯಾಕಪ್ಪ ಅಂದರೆ ಸಂವಿಧಾನಿಕ ಸರ್ಕಾರ ಅಂದರೆ ಇವೆಲ್ಲ ಇರಬೇಕು ಅಂತೇನಿಲ್ಲ, ಬೇರೆ ರೀತಿಯ ಸರ್ಕಾರಗಳಲ್ಲೂ ಕೂಡ ಈ ಮೇಲಿನ 3 ಫ್ಯಾಕ್ಟರ್ಸ್ ಬರುತ್ತೆ. ಬಟ್ ಸಂವಿಧಾನಿಕ ಸರ್ಕಾರ ಅಂತ ಹೇಳಿದ್ರೆ ಸಂವಿಧಾನವೇ ಅಂತಿಮ, ರೂಲ್ ಆಫ್ ಲಾ ಪ್ರಿವೇಲ್ಸ್ ಓವರ್ ದ ಗೌರ್ಮೆಂಟ್. ಸೊ ಅದಕ್ಕಾಗಿ ನಾವು ನ್ಯಾಯಾಂಗ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದೇವೆ. ಅಲ್ಲಿ ಸುಪ್ರೀಂ ಕೋರ್ಟ್ ಬರುತ್ತೆ, ನಮ್ಮ ಒಂದು ದ ಟಾಪ್ ಮೋಸ್ಟ್ ಇಂಟರ್ಪ್ರಿಟರ್ ಆಫ್ ಇಂಡಿಯಾಸ್ ಕಾನ್ಸ್ಟಿಟ್ಯೂಷನ್ ಅಂತೇಳಿ ನಮ್ಮ ಸುಪ್ರೀಂ ಕೋರ್ಟನ್ನು ಕರಿತೀವಿ. ಅತ್ಯುನ್ನತ ನಮ್ಮ ಏನು ಸಂವಿಧಾನ ಇರುತ್ತೆ ಅದನ್ನು ಅರ್ಥೈಸ್ತಕ್ಕಂತಹ ಅತ್ಯುನ್ನತ ಸಂಸ್ಥೆ ಅಂತ ಹೇಳಿದ್ರೆ ನಮ್ಮ ಸುಪ್ರೀಂ ಕೋರ್ಟ್. ಹಾಗಾಗಿ ಸರ್ಕಾರ ಮಾಡಿರ್ತಕ್ಕಂತಹ ಕೆಲಸಗಳು ನಮ್ಮ ಸಂವಿಧಾನದ ಚೌಕಟ್ಟಿನಲ್ಲೇ ಇರಬೇಕು, ವಿತ್ ಇನ್ ದಟ್ ಬಾರ್ಡರ್ ಇರಬೇಕಾಗುತ್ತೆ. ಸೊ ಚೌಕಟ್ಟು ಹಾಕಿದ್ದೀವಿ ಅಂತ ಹೇಳಿದ್ರೆ ಒಂದು ಸೀಮೆ ಅಂದ್ರೆ ಏನು, ಒಂದು ಬಾರ್ಡರ್ ಅಂತ ಹೇಳಿ. ಸೊ ಬಾರ್ಡರ್ನ ಹಾಕಿದ್ವಿ ಅಂತ ಹೇಳಿದ್ರೆ ನಮ್ಮ ಸಂವಿಧಾನಿಕ ಸರ್ಕಾರಗಳು ಲಿಮಿಟೆಡ್ ಆಗಿರ್ತವೆ, ಒಂದು ಸೀಮಿತ ಸರ್ಕಾರಗಳಾಗಿರ್ತವೆ, ತಿಳ್ಕೊಬೇಕಾಗುತ್ತೆ. 8ನೇ ಪ್ರಶ್ನೆ ನೋಡೋಣ. Other than the fundamental rights, which of the following parts of the Constitution of India reflects the principles and provisions of Universal Declaration of Human Rights? ಇದು ಕೂಡ ಸಿಂಪಲ್ ಆಗಿ ತೋರಿಸ್ತಾ ಇದೆ. ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳಲ್ಲಿ ಮಾನವ ಹಕ್ಕುಗಳನ್ನು, ಹ್ಯೂಮನ್ ರೈಟ್ಸನ್ನು ಕೊಟ್ಟಿದ್ದೇವೆ, ಕರೆಕ್ಟ್. ಬಟ್ ಅದನ್ನು ಹೊರತುಪಡಿಸಿ ಕೆಳಗಿನ ಯಾವ ಭಾಗಗಳು ಅಥವಾ ನಮ್ಮ ಸಂವಿಧಾನದ ಕೆಳಗಿನ ಯಾವ ಪಾರ್ಟ್ಸ್ ಇದ್ದಾವೆ ಅವುಗಳು 1948ರ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಥವಾ ಸಾರ್ವತ್ರಿಕ ಮಾನವ ಹಕ್ಕುಗಳ ಘೋಷಣೆ, ಡಿಕ್ಲರೇಷನ್ ಏನು ಬರುತ್ತೆ ಅದಕ್ಕೆ ಅನುಗುಣವಾಗಿದ್ದಾವೆ, ಅದನ್ನು ರಿಫ್ಲೆಕ್ಟ್ ಮಾಡ್ತವೆ, ಅದನ್ನು ಪ್ರತಿಬಿಂಬಿಸ್ತವೆ ಅಂತ ಕೇಳಿದ್ದಾರೆ. ಇದು ಸ್ವಲ್ಪ ಸಿಂಪಲ್ ವರ್ಡ್ಸಲ್ಲಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಫಂಡಮೆಂಟಲ್ ರೈಟ್ಸಲ್ಲಿ ನಾವು ಈ ಮಾನವ ಹಕ್ಕುಗಳ ಬಗ್ಗೆ ಮಾತಾಡ್ತೀವಿ. ಬಟ್ ಅದನ್ನು ಹೊರತುಪಡಿಸಿ ಸಂವಿಧಾನದ ಬೇರೆ ಯಾವ್ಯಾವ ಭಾಗಗಳಲ್ಲಿ ನಾವು ಮಾನವ ಹಕ್ಕುಗಳು ಅಥವಾ ಹ್ಯೂಮನ್ ರೈಟ್ಸ್ ಬಗ್ಗೆ ಮಾತಾಡ್ತೀವಿ. ಹ್ಯೂಮನ್ ರೈಟ್ಸನ್ನು ಕೊಡಲಾಗಿದೆ ಅಂತ ಕೇಳಿದ್ದಾರೆ. ಬಹಳ ಜನ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಬಹಳ ಜನ ಥಿಂಕ್ ಮಾಡೋದು ಪ್ರಿಯಂಬಲ್ ಕರೆಕ್ಟ್ ಇರಬಹುದು, ಸಂವಿಧಾನದ ಪೂರ್ವ ಪೀಠಿಕೆ, ಅದೇ ರೀತಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಕೂಡ ಕರೆಕ್ಟ್ ಇರಬಹುದು. ಬಟ್ ಗ್ಯಾರಂಟಿ ಆಪ್ಷನ್ 3 ಇಲ್ಲ ಅಂತ ತಿಳ್ಕೊತಾರೆ. ಬಿಕಾಸ್ ಜನರ ಪ್ರಕಾರ ಬೇರೆ ಕ್ಯಾಂಡಿಡೇಟ್ಸ್ ಏನ್ಕೊಳ್ತಾರೆ ಅಂದರೆ ಫಂಡಮೆಂಟಲ್ ಡ್ಯೂಟೀಸ್
ಅಥವಾ ಮೂಲಭೂತ ಕರ್ತವ್ಯಗಳು ಅಂತ ಹೇಳಿದ್ರೆ ಅಲ್ಲಿ ಕೇವಲ ಕೆಲವೊಂದು ಕರ್ತವ್ಯಗಳನ್ನು ಕೊಟ್ಟಿದ್ದಾರೆ. ಈ ಕೆಲವೊಂದು ರಾಷ್ಟ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನ ಗೌರವಿಸಬೇಕು, ಸೈಂಟಿಫಿಕ್ ಟೆಂಪರನ್ನು ಅಭಿವೃದ್ಧಿಪಡಿಸ್ಕೋಬೇಕು, ಒಂದು ವೈಜ್ಞಾನಿಕ ಮನೋಭಾವನ ಬೆಳೆಸ್ಕೋಬೇಕು. ಸೊ ಈ ರೀತಿ ಇದೆ. ಅಲ್ಲಿ ಯಾವುದೇ ಕಾರಣಕ್ಕೂ ಹ್ಯೂಮನ್ ರೈಟ್ಸ್ ಬರಲ್ಲ, ಮಾನವ ಹಕ್ಕುಗಳು ಬರಲ್ಲ ಅಂತ ಜನ ಥಿಂಕ್ ಮಾಡ್ತಾರೆ. ಬಟ್ ಖಂಡಿತ ತಪ್ಪಾಗುತ್ತೆ. ಇದಕ್ಕೆ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಆಲ್ ದ ಎಬೋ 1, 2 and 3 ಪ್ರಿಯಂಬಲ್, ಪೂರ್ವ ಪೀಠಿಕೆ, DPSV ಅಥವಾ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಅದೇ ರೀತಿ ಫಂಡಮೆಂಟಲ್ ಡ್ಯೂಟೀಸ್ ಅಥವಾ ಮೂಲಭೂತ ಕರ್ತವ್ಯಗಳು, ಇವೆಲ್ಲವೂ ಕೂಡ ಈ ಒಂದು ಮಾನವ ಹಕ್ಕುಗಳನ್ನು ಪ್ರತಿಬಿಂಬಿಸ್ತವೆ. ವೆರಿ ಇಂಪಾರ್ಟೆಂಟ್. ನಿಮಗೆ ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ಡೌಟ್ ಇದ್ದರೆ ಫಂಡಮೆಂಟಲ್ ಡ್ಯೂಟೀಸನ್ನು ಲಿಸ್ಟನ್ನು ತೆಗೆದು ನೋಡ್ರಿ. ಅಲ್ಲಿ ಮಹಿಳೆಯರ ಹಕ್ಕನ್ನು ಗೌರವಿಸ್ತಕ್ಕಂತಹದ್ದು, ಮಹಿಳೆಯರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾಸ್ ಸಿಗುತ್ತೆ. ಅದೇ ರೀತಿ ಮಕ್ಕಳ ಶೈಕ್ಷಣಿಕ ಹಕ್ಕಿನ ಬಗ್ಗೆ ಕೂಡ ಮಾತಾಡಲಾಗುತ್ತೆ. ಅದೇ ರೀತಿ ಹಿಂಸಾಚಾರವನ್ನು ತ್ಯಜಿಸಬೇಕು, ವೈಲೆನ್ಸನ್ನು ಕಮ್ಮಿ ತ್ಯಜಿಸಬೇಕು ಅಂತ ಹೇಳಿ ಕೂಡ ಅಲ್ಲಿ ಕೊಡಲಾಗುತ್ತೆ. ಇವೆಲ್ಲ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂಥ ವಿಚಾರಗಳಾಗಿರೋ ಕಾರಣದಿಂದ ಆಪ್ಷನ್ ಡಿ 1, 2 and 3 ಸರಿಯಾದಂಥ ಉತ್ತರ ಆಗಿರುತ್ತೆ. ಕನ್ನಡದಲ್ಲಿ ಕೂಡ ಒಮ್ಮೆ ಪ್ರಶ್ನೆನ ನೋಡಿ, ಬೇಕಾದರೆ ಪಾಸ್ ಮಾಡ್ಕೊಂಡು ಕೂಡ ನೋಡ್ಬೋದು. ಅಲ್ಲಿ ಸ್ವಲ್ಪ ಮುನ್ನುಡಿ ಅಂತ ಕೊಟ್ಟಿದ್ದಾರೆ, ಖಂಡಿತ ಮುನ್ನುಡಿ ಅಲ್ಲ. ಬಿಕಾಸ್ ನಾವು ಗೂಗಲ್ ಟ್ರಾನ್ಸ್ಲೇಟನ್ನು ಬಳಕೆ ಮಾಡಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿರುವ ಕಾರಣದಿಂದ ತಪ್ಪಾಗುತ್ತೆ. ಮುನ್ನುಡಿ ಬದಲಲ್ಲಿ ಪೂರ್ವ ಪೀಠಿಕೆ ಕೊಡಬೇಕಾಗಿತ್ತು ಪ್ರಿಯಂಬಲ್ ಜಾಗದಲ್ಲಿ. ಆಪ್ಷನ್ ಡಿ ಸರಿಯಾದಂಥ ಉತ್ತರ. ಅದೇ ರೀತಿ 9ನೇ ಪ್ರಶ್ನೆ ಹೇಳುತ್ತೆ, ಇನ್ ಇಂಡಿಯಾ ಲೀಗಲ್ ಸರ್ವಿಸಸ್ ಅಥಾರಿಟೀಸ್ ಪ್ರೊವೈಡ್ ಫ್ರೀ ಲೀಗಲ್ ಸರ್ವಿಸಸ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಟೈಪ್ ಆಫ್ ಸಿಟಿಜನ್ಸ್. ಮೊದಲೇ 3 ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ದಾರೆ, 3 ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಮೊದಲೇ ಅಂತ ಹೇಳುತ್ತೆ, ಪರ್ಸನ್ ವಿತ್ ಆನ್ಯುವಲ್ ಇನ್ಕಮ್ ಆಫ್ ಲೆಸ್ ದೆನ್ 1 lakh, transgender with an annual income of less than 2 lakh, member of other backward classes OBC with an annual income of less than 3 lakh rupees, and option 4 is all senior citizens. ಸೊ ಏನು ಹೇಳ್ತಿದ್ದೀರಪ್ಪ ಅಂತ ಹೇಳಿದ್ರೆ, ನಿಮಗೆಲ್ಲ ಸ್ವಲ್ಪ ಬ್ಯಾಕ್ಗ್ರೌಂಡ್ ಸ್ಟೋರಿ ಕೂಡ ಗೊತ್ತಿರಬೇಕಾಗುತ್ತೆ. 1987ನೇ ಇಸ್ವಿಯಲ್ಲಿ 1987ನಲ್ಲಿ ಲೀಗಲ್ ಸರ್ವಿಸಸ್ ಅಥಾರಿಟೀಸ್ ಆ್ಯಕ್ಟ್, LSA ಆ್ಯಕ್ಟ್ ಅನ್ನುವಂತಹ ಒಂದು ಕಾಯ್ದೆಯನ್ನು ನಮ್ಮ ಪಾರ್ಲಿಮೆಂಟ್ ಜಾರಿಗೆ ತರುತ್ತೆ. ನಿಮಗೆ ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಆ್ಯಕ್ಟ್. ಆಗಲೇ ನಾನು FRBM ಆ್ಯಕ್ಟ್ ಹೇಳಿದೆ. ಅದೇ ರೀತಿ ಈ LSA ಆ್ಯಕ್ಟ್, ಲೀಗಲ್ ಸರ್ವಿಸಸ್ ಅಥಾರಿಟೀಸ್ ಆ್ಯಕ್ಟ್ ಬಹಳ ಪ್ರಮುಖವಾಗಿರುತ್ತೆ. ಅಥವಾ ನೀವು ಕನ್ನಡದಲ್ಲಿ ಕೂಡ ಪ್ರಶ್ನೆ ನೋಡಿ, ಕಾನೂನು ಸೇವೆಗಳ ಪ್ರಾಧಿಕಾರ ಕಾಯ್ದೆ ಅಂತ ಕರೀಬಹುದು, ಲೀಗಲ್ ಸರ್ವಿಸಸ್ ಅಥಾರಿಟೀಸ್ ಆ್ಯಕ್ಟ್ 1987. ಯಾಕೆ ಇದನ್ನು ಜಾರಿಗೆ ತರಲಾಯ್ತಪ್ಪ ಅಂತ ಹೇಳಿದ್ರೆ, ನಿಮಗೆಲ್ಲ ಒಂದು ವಿಚಾರ ಗೊತ್ತಿರಬೇಕು. ನೀವು ನಮ್ಮ ಸಂವಿಧಾನದ DPSPಯನ್ನು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ನೋಡ್ತಾ ಹೋಗೋದಾದ್ರೆ, ಆರ್ಟಿಕಲ್ 39A 39A ಅನ್ನುವಂತಹ ವಿಧಿ ಏನು ಬರುತ್ತೆ, ಆ ವಿಧಿ ಬಡವರಿಗೆ ಮತ್ತು ನಿರ್ಗತಿಕರಿಗೆ, ಅಂದರೆ ಏನು ಎಕನಾಮಿಕಲಿ ವೀಕರ್ ಪೀಪಲ್ ಇರ್ತಾರೆ, ಅವರಿಗೆ ಉಚಿತವಾದಂತಹ ಕಾನೂನು ಸೇವೆಯನ್ನು ಕೊಡಬೇಕು. ಫ್ರೀ ಲೀಗಲ್ ಏಡ್ ಅಂತ ಹೇಳುತ್ತೆ. ಲೀಗಲ್ ಏಡ್ ಅಂತ ಹೇಳಿದ್ರೆ ಉಚಿತವಾದಂತಹ ಕಾನೂನು ಸೇವೆ. ಸೊ ಅದನ್ನು ಕೊಡಬೇಕು ಅಂತೇಳಿ ಹೇಳುತ್ತೆ. ಸೊ ಹಾಗಾಗಿ ಅದನ್ನು ಜಾರಿಗೊಳಿಸುವಂತಹ ದೃಷ್ಟಿಯಿಂದ ನಮ್ಮ ಸಂವಿಧಾನ ಒಂದು ಕಾಯ್ದೆಯನ್ನು ಜಾರಿಗೆ ತರುತ್ತೆ. ಆ ಕಾಯ್ದೆ ಹೆಸರೇ ಲೀಗಲ್ ಸರ್ವಿಸಸ್ ಆ್ಯಕ್ಟ್ ಅಥವಾ LSA ಆ್ಯಕ್ಟ್. ಸೊ ಅದ್ರ ಪ್ರಕಾರ ಕೆಳಗಿನ ಯಾವುದು ಸರಿ ಅಂತ ಅವ್ರು ಕೇಳಿದ್ದಾರೆ. ಆಲ್ರೆಡಿ ನೀವು ಆಪ್ಷನ್ಸ್ ನೋಡಿರ್ತೀರಾ. ಸೊ ಆಪ್ಷನ್ಸ್ ಯಾವುದಾದ್ರು ಸರಿಯಪ್ಪ ಅಂತ ಹೇಳಿದ್ರೆ ಆಪ್ಷನ್ 1 and ಆಪ್ಷನ್ 4. ಸೊ ಆಪ್ಷನ್ ಡಿ ನಿಮಗೆ ಸರಿಯಾಗಿರುತ್ತೆ. 1ನೇ ಸ್ಟೇಟ್ಮೆಂಟ್ ಕರೆಕ್ಟ್. ಯಾಕಪ್ಪ ಅಂತ ಹೇಳಿದ್ರೆ 1 ಲಕ್ಷ ರೂಪಾಯಿಗಿಂತ ಕಡಿಮೆ ವಾರ್ಷಿಕ ಆದಾಯ, ಆನ್ಯುವಲ್ ಇನ್ಕಮ್ ಆಫ್ ಲೆಸ್ ದೆನ್ 1 lakh rupees ಇರುವಂತಹ ವ್ಯಕ್ತಿ ಏನಿದ್ದಾರೆ ಅವರಿಗೆ ಸಂಪೂರ್ಣವಾಗಿ ಈ ಕಾನೂನು ಸೇವೆಯನ್ನು ಉಚಿತವಾಗಿ ನಮ್ಮ ಸರ್ಕಾರ ಕೊಡಬೇಕಾಗುತ್ತೆ. ಆ್ಯಂಡ್ 4ನೇದು ಎಲ್ಲ ಹಿರಿಯ ನಾಗರಿಕರು, ಸೀನಿಯರ್ ಸಿಟಿಜನ್ಸ್, 60 ವರ್ಷ ಮೇಲ್ಪಟ್ಟಂತಹ ಹಿರಿಯ ನಾಗರಿಕರುಗಳಿಗೆ ಕೂಡ ಉಚಿತ ನ್ಯಾಯಾಂಗ ವ್ಯವಸ್ಥೆಯನ್ನು, ಅಂದರೆ ಸರ್ಕಾರದ ಪರವಾಗಿ ಒಬ್ಬ ಲಾಯರ್ನ ಕೂಡ ಕೊಡಬೇಕಾಗುತ್ತೆ, ಸರ್ಕಾರಿ ಅಭಿಯೋಜಕರನ್ನ ಕೊಡಬೇಕಾಗುತ್ತೆ. ಸೊ ಇದು ನಮ್ಮ NLA ಆ್ಯಕ್ಟ್ 1987ನ ಅಡಿಯಲ್ಲಿ. ಬಟ್ ಆಪ್ಷನ್ 2 ಮತ್ತು ಆಪ್ಷನ್ 3 ತಪ್ಪು. ಯಾಕಪ್ಪ ಅಂತ ಹೇಳಿದ್ರೆ ಅಲ್ಲಿ ಸ್ವಲ್ಪ ಲಿಂಗಾಯತ ಅಂತ ಹೇಳಿ ತಪ್ಪಾಗಿದೆ. ಆಪ್ಷನ್ 2 ಲಿಂಗಾಯತ ಅಲ್ಲ, ಅದು ಟ್ರಾನ್ಸ್ಜೆಂಡರ್. ಟ್ರಾನ್ಸ್ಜೆಂಡರ್ ನಿಮಗೆ ಗೊತ್ತು, ತೃತೀಯ ಲಿಂಗಿಗಳು ಮಂಗಳಮುಖಿಯರು ಅಂತ ಕರೆಯಲಾಗುತ್ತೆ. ಸೊ ಈ ರೀತಿ ಇರತಕ್ಕಂಥದ್ದು. ಸೊ ಅದನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. 10ನೇ ಪ್ರಶ್ನೆ ಹೇಳುತ್ತೆ, ಎ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗವರ್ಮೆಂಟ್ ಈಸ್ ಒನ್ ಇನ್ ವಿಚ್. ಅಂದರೆ ಇಲ್ಲಿ ಸಂಸದೀಯ ಸರ್ಕಾರ, ಪಾರ್ಲಿಮೆಂಟರಿ ಅಂದ್ರೇನು, ಸಂಸದೀಯ ಅಂತೇಳಿ. ಸೊ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗವರ್ಮೆಂಟ್ ಅಥವಾ ಸರ್ಕಾರದ ಸಂಸದೀಯ ಸರ್ಕಾರ ವ್ಯವಸ್ಥೆಯಲ್ಲಿ ಕೆಳಗಿನ ಯಾವುದು ಸರಿಯಾಗಿರುತ್ತೆ ಅಂತ ಅವ್ರು ಕೇಳ್ತಿದ್ದಾರೆ. ಕೆಳಗಿನ ಯಾವುದು ಇರುತ್ತೆ ಅಂತ ಕೇಳ್ತಿದ್ದಾರೆ. ವೆರಿ ಸಿಂಪಲ್, ನಿಮಗೆಲ್ಲ ಗೊತ್ತಿರುತ್ತೆ. ಸಂಸದೀಯ, ನಮ್ಮ ಭಾರತ ಇದನ್ನು ಫಾಲೋ ಮಾಡುತ್ತೆ. ಅಮೆರಿಕಾದಂತಹ ಕೆಲವು ದೇಶಗಳು ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಆಫ್ ಗವರ್ಮೆಂಟ್ ಅಥವಾ ಅಧ್ಯಕ್ಷೀಯ ವ್ಯವಸ್ಥೆಯನ್ನು ಹೊಂದಿರ್ತವೆ. ಬಟ್ ಭಾರತ ಮತ್ತು ಬ್ರಿಟನ್ ಅಂತ ದೇಶಗಳು ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗವರ್ಮೆಂಟ್ ಅಥವಾ ಸಂಸದೀಯ ಸರ್ಕಾರ ಆ ಒಂದು ವ್ಯವಸ್ಥೆಯನ್ನು ಹೊಂದಿರ್ತವೆ. ಸೊ ಡಿಫರೆನ್ಸ್ ಕೇಳ್ತಿದ್ದಾರೆ. 4 ಸ್ಟೇಟ್ಮೆಂಟ್ ಓದ್ಬಿಡೋಣ. ಆಲ್ ಪೊಲಿಟಿಕಲ್ ಪಾರ್ಟೀಸ್ ಇನ್ ಪಾರ್ಲಿಮೆಂಟ್ ಆರ್ ರಿಪ್ರೆಸೆಂಟೆಡ್ ಇನ್ ದ ಗವರ್ಮೆಂಟ್ ಅಂತ ಹೇಳಿ ಮೊದಲನೇ ಆಪ್ಷನ್ ಹೇಳುತ್ತೆ. ಎರಡನೇ ಆಪ್ಷನ್ ಹೇಳುತ್ತೆ, ಗವರ್ಮೆಂಟ್ ಈಸ್ ರೆಸ್ಪಾನ್ಸಿಬಲ್ ಟು ದ ಪಾರ್ಲಿಮೆಂಟ್ ಆ್ಯಂಡ್ ಕ್ಯಾನ್ ಬಿ ರಿಮೂವ್ಡ್ ಬೈ ಇಟ್. And option C ಹೇಳುತ್ತೆ, the government is elected by the people and can be removed by them. And option D, the government is chosen by the parliament but cannot be removed by it before the completion of a fixed term. ಕನ್ನಡದಲ್ಲಿ ಒಂದ್ಸರಿ ನೋಡೋಣ. ಸೊ ಇಲ್ಲಿ ಹೇಳ್ತಾ ಇದೆ, ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಸರ್ಕಾರದಲ್ಲಿ ಪ್ರತಿನಿಧಿತ್ವವನ್ನು ಹೊಂದಿರ್ತವೆ, ವಿಚ್ ಇಸ್ ಅಬ್ಸಲ್ಯೂಟ್ಲಿ ರಾಂಗ್. ಫಾರ್ ಎಕ್ಸಾಂಪಲ್ ಪ್ರೆಸೆಂಟ್ಲಿ ನೋಡಿ,
ಕಾಂಗ್ರೆಸ್ ಪಕ್ಷ ಕೂಡ ಒಂದು ರಾಜಕೀಯ ಪಕ್ಷ, ಬಟ್ ಅದು ಪ್ರಸಕ್ತ ಸರ್ಕಾರದಲ್ಲಿ ಪ್ರತಿನಿಧಿತ್ವವನ್ನು ಹೊಂದಿಲ್ಲ. ಇಟ್ ಈಸ್ ನಾಟ್ ರಿಪ್ರೆಸೆಂಟೆಡ್ ಇನ್ ದ ಕರೆಂಟ್ ಗೌರ್ಮೆಂಟ್. ಸೊ ಹಾಗಾಗಿ ಮೊದಲನೇದು ತಪ್ಪಾಗುತ್ತೆ. ಆ್ಯಂಡ್ ಎರಡನೇದು, ಸರ್ಕಾರವು ಸಂಸತ್ತಿಗೆ ಜವಾಬ್ದಾರರಾಗಿರುತ್ತೆ ಮತ್ತು ಸಂಸತ್ತು ಅದನ್ನು ತೆಗೆದುಹಾಕಬಹುದು. ಅಬ್ಸಲ್ಯೂಟ್ಲಿ ರೈಟ್. ಸಂಸತ್ ಅಂದರೆ ಏನು? ಪಾರ್ಲಿಮೆಂಟ್. ಪಾರ್ಲಿಮೆಂಟ್ ಅಂದರೆ ವಿಶೇಷವಾಗಿ ಲೋಕಸಭೆಗೆ ಸರ್ಕಾರ ಬಾಧ್ಯಸ್ಥವಾಗಿರುತ್ತೆ. ದ ಗವರ್ಮೆಂಟ್ ಈಸ್ ರೆಸ್ಪಾನ್ಸಿಬಲ್ ಟು ಲೋಕಸಭಾ. ಸೊ ಹಾಗಾಗಿ ಲೋಕಸಭಾ ಅಂದರೆ ನಮ್ಮ ಸಂಸತ್ತು, ವಿಶೇಷವಾಗಿ ಲೋಕಸಭೆ ಸರ್ಕಾರವನ್ನು ತೆಗೆದುಹಾಕಬಹುದು. ಅದು ಕರೆಕ್ಟ್ ಆಗಿರುತ್ತೆ. ಆ್ಯಂಡ್ ಆಪ್ಷನ್ ಸಿ ನೋಡಿ, ಸರ್ಕಾರ, ಇದು ಸ್ವಲ್ಪ ನಿಮಗೆ ಮಿಸ್ಟೇಕ್ ಆಗಿರಬಹುದು ಗೂಗಲ್ ಟ್ರಾನ್ಸ್ಲೇಟಲ್ಲಿ, ಇಂಗ್ಲೀಷಲ್ಲಿ ಮತ್ತೊಂದು ಸರಿ ನೋಡ್ಕೊಳ್ಳೋಣ. ಕಾಣಿಸ್ತದೆ, ದ ಗವರ್ಮೆಂಟ್ ಈಸ್ ಎಲೆಕ್ಟೆಡ್ ಬೈ ದ ಪೀಪಲ್ ಆ್ಯಂಡ್ ಕ್ಯಾನ್ ಬಿ ರಿಮೂವ್ಡ್ ಬೈ ಪೀಪಲ್. ನಾನು ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ. ಸರ್ಕಾರ ಜನರಿಂದ ಚುನಾಯಿತವಾಗಿರುತ್ತೆ ಮತ್ತು ಜನರೇ ಅದನ್ನು ತೆಗೆದುಹಾಕಬಹುದು, ವಿಚ್ ಇಸ್ ರಾಂಗ್. ಹಾಫ್ ಆಫ್ ದ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಯಾಕಪ್ಪ ಅಂದರೆ ಜನರೇ ಸರ್ಕಾರವನ್ನು ಆಯ್ಕೆ ಮಾಡ್ತಾರೆ ನಿಜ, ಬಟ್ ಜನರು ಅದನ್ನು ತೆಗೆದುಹಾಕೋಕ್ಕಾಗಲ್ಲ. ವೋಟಿಂಗ್ ನೀವು ಮಾಡ್ತೀರಾ, ಬಟ್ ಸರ್ಕಾರ, ಫಾರ್ ಎಕ್ಸಾಂಪಲ್ ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವಿರುದ್ಧ ಅಥವಾ ನಮ್ಮ ಕ್ಯಾಬಿನೆಟ್ ಕೇಂದ್ರ ಸಂಪುಟದ ವಿರುದ್ಧ ಒಂದು ಅವಿಶ್ವಾಸ ನಿರ್ಣಯವನ್ನು, ನೋ ಕಾನ್ಫಿಡೆನ್ಸ್ ಮೋಷನ್ನ ಮೂವ್ ಮಾಡಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಮತದಾರರು, ಬಟ್ ನಾವು ಹೋಗಿ ಮೂವ್ ಮಾಡೋಕ್ಕಾಗಲ್ಲ. ಬದಲಾಗಿ ಲೋಕಸಭಾ ಸದಸ್ಯರು ಮಾಡಬೇಕಾಗುತ್ತೆ. ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಲೋಕಸಭಾ ಅಂದರೆ ಪಾರ್ಲಿಮೆಂಟ್ಗೆ ಸರ್ಕಾರ ಬಾಧ್ಯಸ್ಥವಾಗಿರುತ್ತೆ, ರೆಸ್ಪಾನ್ಸಿಬಲ್ ಆಗಿರುತ್ತೆ. ನಾಲ್ಕನೇ ಸ್ಟೇಟ್ಮೆಂಟ್ ಕೂಡ ಕಾಣಿಸ್ತಾ ಇದೆ, ಗೌರ್ಮೆಂಟ್ ಈಸ್ ಚೂಸನ್ ಬೈ ದ ಪಾರ್ಲಿಮೆಂಟ್ ಬಟ್ ಕೆನಾಟ್ ಬಿ ರಿಮೂವ್ ಬೈ ಇಟ್ ಬಿಫೋರ್ ದ ಕಂಪ್ಲೀಷನ್ ಆಫ್ ಫಿಕ್ಸ್ ಟರ್ಮ್. ಒಂದು ನಿಗದಿತ ಅವಧಿಗಿಂತ ಮುಂಚೆ ಸರ್ಕಾರವನ್ನು, ಒಂದು ಟೆನ್ಯೂರ್ 5 ವರ್ಷದ ಅವಧಿಗಿಂತ ಮುಂಚೆ ಸಂಸತ್ತು ಸರ್ಕಾರವನ್ನು ತೆಗೆದುಹಾಕೋಕ್ಕಾಗಲ್ಲ ಅಂತ ಹೇಳಿದ್ದಾರೆ, ವಿಚ್ ಇಸ್ ರಾಂಗ್. ಯಾಕಪ್ಪ ಅಂತ ಹೇಳಿದ್ರೆ ಲೋಕಸಭೆ ಡಿಸೈಡ್ ಮಾಡಿ ತೆಗೆದುಹಾಕಬಹುದು. ಲೋಕಸಭೆಯಲ್ಲಿ ಒಂದು ವೇಳೆ ಸರ್ಕಾರ ಅಲ್ಪಮತಕ್ಕೆ ಕುಸಿದ್ರೆ, ಸರ್ಕಾರ ಬಹುಮತವನ್ನು ಕಳೆದುಕೊಂಡ್ರೆ ಖಂಡಿತ ಆ ಸರ್ಕಾರ ರಿಮೂವ್ ಆಗುತ್ತೆ, ಆ ಸರ್ಕಾರ ಕುಸಿದು ಬೀಳುತ್ತೆ. 11ನೇ ಪ್ರಶ್ನೆ ನೋಡ್ತಾ ಹೋಗೋಣ. ವಿಚ್ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಡಿಕ್ಲೇರ್ಸ್ ಐಡಿಯಲ್ ಆಫ್ ವೆಲ್ಫೇರ್ ಸ್ಟೇಟ್? ವೆರಿ ಸಿಂಪಲ್. ಕನ್ನಡದಲ್ಲಿ ಕೂಡ ನಿಮಗೆ ಒಂದ್ಸರಿ ತೋರಿಸ್ತೀನಿ ಅಥವಾ ನಿಮಗೆ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ಭಾರತೀಯ ಸಂವಿಧಾನದ ಯಾವ ಭಾಗ ಐಡಿಯಲ್ ಆಫ್ ವೆಲ್ಫೇರ್ ಸ್ಟೇಟ್? ವೆಲ್ಫೇರ್ ಸ್ಟೇಟ್ ಅಂದ್ರೆ ಏನು? ಕಲ್ಯಾಣ ರಾಷ್ಟ್ರ. ನೋಡಿ, ಇಲ್ಲಿ ಸ್ವಲ್ಪ ಡಿಸೀವ್ ಆಗಬಾರ್ದು, ಅಲ್ಲಿ ಸ್ಟೇಟ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಪರಿಭಾಷೆಯಲ್ಲಿ ಸ್ಟೇಟ್ ಅಂತ ಹೇಳಿದ್ರೆ ರಾಜ್ಯ ಅಂತ ಬರಲ್ಲ, ಬದಲಾಗಿ ನಮ್ಮ ದೇಶ ಅಂತಲೇ ಬರುತ್ತೆ, ನಮ್ಮ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ. ವೆಲ್ಫೇರ್ ಸ್ಟೇಟ್ ಅಂತ ಹೇಳಿದ್ರೆ ಒಂದು ಕಲ್ಯಾಣ ರಾಜ್ಯ. ಕಲ್ಯಾಣ ರಾಜ್ಯ ಅಂದ್ರೇನು? ನಮ್ಮ ಮಹಾತ್ಮ ಗಾಂಧೀಜಿಯವರು ಕೂಡ ಈ ವೆಲ್ಫೇರ್ ಸ್ಟೇಟ್ ಅನ್ನೋದಕ್ಕಿಂತ ಅವರು ರಾಮರಾಜ್ಯ ಅನ್ನುವಂಥ ಒಂದು ಶಬ್ದವನ್ನು ಬಳಸಿದರು. ರಾಮರಾಜ್ಯ ಅಂತ ಹೇಳಿದ್ರೆ ಯಾವ ರಾಜ್ಯದಲ್ಲಿ ಎಲ್ಲ ರೀತಿಯಿಂದನೂ ಕೂಡ ಶಾಂತಿ ನೆಲೆಸಿರುತ್ತೋ, ಸಾಮರಸ್ಯ ನೆಲೆಸಿರುತ್ತೋ ಮತ್ತು ಪ್ರಗತಿ ನಡೀತಾ ಇರುತ್ತೋ, ಪ್ರೋಗ್ರೆಸ್ ನಡೀತಾ ಇರುತ್ತೋ ಅಂತಹ ಒಂದು ದೇಶವನ್ನು ನಾವು ರಾಮರಾಜ್ಯ ಅಂತ ಕರಿತೀವಿ. ಸೊ ಅದೇ ರೀತಿ ರಾಮರಾಜ್ಯ ಮಹಾತ್ಮ ಗಾಂಧೀಜಿಯವರ ಒಂದು ಶಬ್ದ, ಬಟ್ ಕಾನ್ಸ್ಟಿಟ್ಯೂಷನಲಿ ಸಂವಿಧಾನಾತ್ಮಕವಾಗಿ ಅದನ್ನು ನಾವು ವೆಲ್ಫೇರ್ ಸ್ಟೇಟ್ ಅಂತ ಕರಿತೀವಿ. ಕಲ್ಯಾಣ ರಾಜ್ಯ, ಯಾವ ರಾಜ್ಯದಲ್ಲಿ ಪ್ರಜೆಗಳು ಕಲ್ಯಾಣವಾಗಿರ್ತಾರೋ, ಎಲ್ಲ ರೀತಿಯಿಂದ ಕೂಡ ಒಂದು ಐಡಿಯಲ್ ಆಗಿ ಆದರ್ಶಮಯವಾಗಿರುತ್ತೋ ಅದನ್ನು ವೆಲ್ಫೇರ್ ಸ್ಟೇಟ್ ಅಂತ ಕರಿತೀವಿ. ಖಂಡಿತ ನಿಮ್ಗೆ ಗೊತ್ತಿಲ್ಲ ಅಂದ್ರೂ ಕೂಡ ಟಿಕ್ ಆಗಬಹುದು, ಬಿಕಾಸ್ ಅದನ್ನು ಬೇರೆ ಯಾವುದೇ ಶೆಡ್ಯೂಲಲ್ಲಿ ನಿಮಗೆ ಅದು ಕಾಣಿಸೋಕ್ಕೆ ಸಿಗಲ್ಲ, ಬೇರೆ ಯಾವುದೇ ಒಂದು ಭಾಗದಲ್ಲಿ ಕಾಣಿಸೋಕ್ಕೆ ಸಿಗಲ್ಲ. ಅದು ಕಾಣಿಸೋಕ್ಕೆ ಸಿಗೋದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ಮಾತ್ರ, DPSPಯಲ್ಲಿ ಮಾತ್ರ ಅದು ನಿಮಗೆ ಕಾಣಕ್ಕೆ ಸಿಗುತ್ತೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಸೊ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ DPSP ಪ್ರಕಾರ ಕಲ್ಯಾಣ ರಾಜ್ಯವನ್ನು ಮಾಡಬೇಕು ಅಂತ ಹೇಳಿ ಒಂದು ಗುರಿಯನ್ನು ಇಡಿಸ್ಕೊಳ್ಳಲಾಗಿದೆ. ಅದರ ಒಂದು ಸ್ಟಾರ್ಟಿಂಗ್ನಲ್ಲೇ ಕೊಟ್ಬಿಡ್ತಾರೆ, ಕಲ್ಯಾಣ ರಾಜ್ಯ ಆಗುವಂತೆ ನಮ್ಮ ಸರ್ಕಾರಗಳು ಕಾರ್ಯವನ್ನು ನಿರ್ವಹಣೆ ಮಾಡಬೇಕಾಗುತ್ತೆ. ಸೊ ಅದು ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಅದೇ ರೀತಿ 12ನೇ ಪ್ರಶ್ನೆ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಡಿಫೈನ್ಸ್ ದ ಬೇಸಿಕ್ ಸ್ಟ್ರಕ್ಚರ್ ಇನ್ ಟರ್ಮ್ಸ್ ಆಫ್ ಫೆಡರಲಿಸಮ್, ಸೆಕ್ಯುಲರಿಸಮ್ ಆ್ಯಂಡ್ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಡೆಮೋಕ್ರಸಿ. 4 ಒಂದು ವಿಷಯಗಳನ್ನ ಕೊಟ್ಬಿಟ್ಟು ಇವುಗಳು ಬೇಸಿಕ್ ಸ್ಟ್ರಕ್ಚರ್ ಅಥವಾ ಮೂಲ ಸ್ವರೂಪ ಅಂತ ಹೇಳಿ ನಮ್ಮ ಸಂವಿಧಾನ ಹೇಳುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡಿ, ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಳ್ತೀರಾ, ಬಿಕಾಸ್ ಅಲ್ಲಿ ಕೊಟ್ಟಿರತಕ್ಕಂಥದ್ದೇನು? ಫೆಡರಲಿಸಮ್, ಒಕ್ಕೂಟ ವ್ಯವಸ್ಥೆ; ಸೆಕ್ಯುಲರಿಸಮ್, ಜಾತ್ಯತೀತತೆ; ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು; ಮತ್ತು 4ನೇದು ಡೆಮೋಕ್ರಸಿ ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆ. ಈ 4 ಕೂಡ ಸಂವಿಧಾನದ ಮೂಲಭೂತ ಅಥವಾ ಸಂವಿಧಾನದ ಏನು ಬೇಸಿಕ್ ಸ್ಟ್ರಕ್ಚರ್ ಅಥವಾ ಮೂಲ ಸ್ವರೂಪಗಳು ನಿಜ, ಬಟ್ ಅದನ್ನು ಸಂವಿಧಾನ ಡಿಫೈನ್ ಮಾಡಿಲ್ಲ. ಬಿಕಾಸ್ ಒಂದು ವಿಚಾರ ನಿಮಗೆ ಗೊತ್ತಿರಬೇಕು, ಇವತ್ತಿಗೂ ಕೂಡ ನಮ್ಮ ಸಂವಿಧಾನ ಅಧಿಕೃತವಾಗಿ ಯಾವುದೇ ಮೂಲದಿಂದನೂ ಕೂಡ ಈ ಬೇಸಿಕ್ ಸ್ಟ್ರಕ್ಚರ್ನ ಮೂಲ ಸ್ವರೂಪವನ್ನು ವ್ಯಾಖ್ಯಾನ ಮಾಡಿಲ್ಲ, ಡಿಫೈನ್ ಮಾಡಿಲ್ಲ. ಇದನ್ನು ಡಿಫೈನ್ ಮಾಡಿರೋದು ಬೇರೆ ಯಾರೂ ಅಲ್ಲ, ಎಲ್ಲೂ ಕೂಡ ಡಿಫೈನ್ ಆಗಿಲ್ಲ. ಬಟ್ ಇದನ್ನು 1973ರಲ್ಲಿ ಕೇಶವಾನಂದ ಭಾರತಿ ಪ್ರಕರಣ, ಇತ್ತೀಚೆಗಷ್ಟೇ ಬಹಳ ಸುದ್ದಿಯಲ್ಲಿದ್ದು, ಬಿಕಾಸ್ ಕೇರಳದ ಏನು ಕಾಸರಗೋಡಿನ ಎಡ್ನೀರ್ ಮಠದ ಸ್ವಾಮೀಜಿ, ಮಠಾಧಿಪತಿ ಕೇಶವಾನಂದ ಭಾರತಿ ಸ್ವಾಮೀಜಿ ಅವರು ಇತ್ತೀಚೆಗಷ್ಟೇ ನಿಧನ ಹೊಂದಿದ್ರು. ಸೊ ಆ ಸ್ವಾಮೀಜಿಯವರು ಕೋರ್ಟ್ನಲ್ಲಿ ಒಂದು ಕೇರಳ ಸ್ಟೇಟ್ ಗೌರ್ಮೆಂಟ್ನಲ್ಲಿ ವಿರುದ್ಧ ಒಂದು ಕೇಸನ್ನು ಹಾಕಿದ್ರು. ಬಳಿಕ ಅದು ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಆ್ಯಂಡ್ ನಾನಿ ಫಲ್ಕಿವಾಲಾ ಅನ್ನುವಂತಹ ಒಬ್ಬ ಸಮರ್ಥ ಲಾಯರ್ನ ಮೂಲಕ ಅದು ಸಾಕಷ್ಟು ಬದಲಾವಣೆಗಳಿಗೆ ಕಾರಣವಾಗುತ್ತೆ. 1973ಯಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಕೇಶವಾನಂದ ಭಾರತಿ ಪ್ರಕರಣದ ಅಡಿಯಲ್ಲಿ ಇದು ನಿಮಗೆ ಸಿಗುತ್ತೆ. ಸೊ ಅವಾಗ ಪ್ರಪ್ರಥಮ ಬಾರಿಗೆ ನಮ್ಮ ಸುಪ್ರೀಂ ಕೋರ್ಟ್
ನಮ್ಮ ಸರ್ವೋಚ್ಚ ನ್ಯಾಯಾಲಯ ಈ ಮೂಲ ಸ್ವರೂಪ ಅಥವಾ ಬೇಸಿಕ್ ಸ್ಟ್ರಕ್ಚರ್ನ ತೆಗೆದುಕೊಂಡು ಬರುತ್ತೆ. ಅದನ್ನು ನಾವು ದಿ ಡಾಕ್ಟ್ರಿನ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಅಥವಾ ಮೂಲ ಸ್ವರೂಪ ಸಿದ್ಧಾಂತ ಅಂತ ಕರಿತೀವಿ. ಬಟ್ ಒಂದು ವಿಚಾರ ಗೊತ್ತಿರಬೇಕು, ನಮ್ಮ ಸಂವಿಧಾನದಲ್ಲಾಗಲಿ ಅಥವಾ ಬೇರೆ ಎಲ್ಲಾಗಲಿ ಈ ಮೂಲ ಸ್ವರೂಪವನ್ನು ಬೇಸಿಕ್ ಸ್ಟ್ರಕ್ಚರನ್ನು ನಾವು ಡಿಫೈನ್ ಮಾಡಿಲ್ಲ, ವ್ಯಾಖ್ಯಾನ ಮಾಡಿಲ್ಲ. ಅದನ್ನು ಆಯಾ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡುತ್ತೆ ಇದು ಬೇಸಿಕ್ ಸ್ಟ್ರಕ್ಚರ್ ಹೌದು ಅಲ್ಲ ಅಂತೇಳಿ. ಬಟ್ ಒಂದು ಜನರಲ್ ಪಾಯಿಂಟ್ ಆಫ್ ವ್ಯೂವಿಂದ ಆಸ್ ಪರ್ ದ ಕನ್ವೆನ್ಷನ್ ಫೆಡರಲಿಸಮ್ ಕೂಡ ಬೇಸಿಕ್ ಸ್ಟ್ರಕ್ಚರ್, ಸೆಕ್ಯುಲರಿಸಮ್ ಕೂಡ ಬೇಸಿಕ್ ಸ್ಟ್ರಕ್ಚರ್, ಫಂಡಮೆಂಟಲ್ ರೈಟ್ಸ್ ಕೂಡ ಬೇಸಿಕ್ ಸ್ಟ್ರಕ್ಚರ್, ಅದೇ ರೀತಿ ಪ್ರಜಾಪ್ರಭುತ್ವ ಡೆಮಾಕ್ರಸಿ ಕೂಡ ಬೇಸಿಕ್ ಸ್ಟ್ರಕ್ಚರ್. ಬಟ್ ಇದು ಯಾವುದನ್ನು ಕೂಡ ಸಂವಿಧಾನದಲ್ಲಿ ವ್ಯಾಖ್ಯಾನ ಮಾಡಿಲ್ಲ, ಡಿಫೈನ್ ಮಾಡಿಲ್ಲ. ಸೊ ಆಲ್ದೋ ಸ್ಟೇಟ್ಮೆಂಟ್ ಕರೆಕ್ಟ್ ಇದ್ರೂ ಕೂಡ ಅಲ್ಲಿ ಡಿಫೈನ್ಸ್ ಇಟ್ಸ್ ಬೇಸಿಕ್ ಸ್ಟ್ರಕ್ಚರ್ ಅಂತ ಕೊಟ್ಟಿರೋದ್ರಿಂದ ಇದು ತಪ್ಪಾಗುತ್ತೆ. ಸೊ ಸ್ಟೇಟ್ಮೆಂಟ್ ಒಂದು ತಪ್ಪಾಗುತ್ತೆ. ಆ್ಯಂಡ್ ಸ್ಟೇಟ್ಮೆಂಟ್ 2 ಹೇಳುತ್ತೆ, ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪ್ರೊವೈಡ್ಸ್ ಫಾರ್ ಜುಡಿಷಿಯಲ್ ರಿವ್ಯೂ ಟು ಸೇಫ್ ಗಾರ್ಡ್ ದ ಸಿಟಿಜನ್ಸ್ ಲಿಬರ್ಟೀಸ್ ಆ್ಯಂಡ್ ಟು ಪ್ರಿಸರ್ವ್ ದ ಐಡಿಯಲ್ಸ್ ಆನ್ ವಿಚ್ ದ ಕಾನ್ಸ್ಟಿಟ್ಯೂಷನ್ ಇಸ್ ಬೇಸ್ಡ್. ನೋಡಿ ಇಲ್ಲೇನು ಹೇಳುತ್ತಪ್ಪ ಎರಡನೇ ಆಪ್ಷನ್ ಅಂತ ಹೇಳಿದ್ರೆ, ಕನ್ನಡದಲ್ಲಿ ಬೇಕಾದ್ರೆ ಒಂದ್ಸರಿ ನೋಡ್ಕೊಳ್ಳಿ ಅಥವಾ ಅಲ್ಲಿ ಸ್ವಲ್ಪ ಗೂಗಲ್ ಟ್ರಾನ್ಸ್ಲೇಟ್ ಎರರ್ ಆಗಿರ್ಬೋದು, ನಾನು ಕನ್ನಡ ಹಂಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ. ಸೊ ಇಲ್ಲೇನು ಹೇಳ್ತಿದೆಯಪ್ಪ ಅಂತ ಹೇಳಿದ್ರೆ, ಈ ಜುಡಿಷಿಯಲ್ ರಿವ್ಯೂ ನಾನು ಆಗಲೇ ಹೇಳಿದೆ ನಿಮಗೆ, ನ್ಯಾಯಾಂಗಿಕ ಪರಾಮರ್ಶೆ ಏನಿದೆ ಅದರ ಮೊರೆ ಹೋಗಬಹುದು. ಫಾರ್ ಎಕ್ಸಾಂಪಲ್, ನಮ್ಮ ಸರ್ಕಾರ ಈ ಸಂವಿಧಾನದ ಆಶಯಗಳಿಗೆ, ದ ಐಡಿಯಲ್ಸ್ ಆಫ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಆಶಯಗಳಿಗೆ ಬದ್ಧವಾಗಿ ವರ್ತಿಸ್ತಿಲ್ಲ ಅಂತ ಹೇಳಿದ್ರೆ ಜನತೆ ತಮ್ಮ ಹಕ್ಕುಗಳನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಲಿಕ್ಕೆ, ತಮ್ಮ ಲಿಬರ್ಟೀಸನ್ನು, ತಮ್ಮ ಸ್ವತಂತ್ರವನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಲಿಕ್ಕೆ ಅವರು ಕೋರ್ಟ್ನ ಮೊರೆ ಹೋಗಬಹುದು ಅಥವಾ ಈ ಜುಡಿಷಿಯಲ್ ರಿವ್ಯೂ ನ್ಯಾಯಾಂಗಿಕ ಪರಾಮರ್ಶೆಯ ಮೊರೆ ಹೋಗಬಹುದು ಅಂತ ಹೇಳ್ತಾ ಇದೆ. ಇದನ್ನು ಬಹಳ ಜನ ಸರಿ ಅಂತ ತಿಳ್ಕೊತೀರಾ. ಆ್ಯಕ್ಚುಲಿ ಹಾಫ್ ಕರೆಕ್ಟ್ ಇದೆ, ಬಟ್ ಎಲ್ಲಿ ಪ್ರಾಬ್ಲಮ್ ಆಗ್ತಿದೆಯಪ್ಪ ಅಂತ ಹೇಳಿದ್ರೆ, ಐಡಿಯಲ್ಸ್ ಆನ್ ವಿಚ್ ದ ಕಾನ್ಸ್ಟಿಟ್ಯೂಷನ್ ಇಸ್ ಬೇಸ್ಡ್, ನಿಮ್ಮ ಲಿಬರ್ಟಿಗಳಿಗೆ, ನಿಮ್ಮ ಸ್ವತಂತ್ರಕ್ಕೆ ಧಕ್ಕೆ ಆದರೆ ನೀವು ಹೋಗಬಹುದು ಸುಪ್ರೀಂ ಕೋರ್ಟ್ನ ಮೊರೆ. ಬಟ್ ನೀವು ಈ ಐಡಿಯಲ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ಗೆ ನಮಗೆ ಧಕ್ಕೆ ಆಗಿದೆ ಅಂತ ಹೇಳಿ ಕೋರ್ಟ್ಗೆ ಹೋಗಬಹುದು. ಬಟ್ ಎಲ್ಲೂ ಕೂಡ ಸಂವಿಧಾನದಲ್ಲಿ ಅಧಿಕೃತವಾಗಿ ಅದನ್ನು ಮೆನ್ಷನ್ ಮಾಡಿಲ್ಲ. ಸೊ ಡಿಫ್ರೆನ್ಸ್ ನಿಮಗೆ ಗೊತ್ತಿರಬೇಕಾಗುತ್ತೆ. ನೀವು ಆರ್ಟಿಕಲ್ 13 ನೋಡ್ತೀರಾ, ಸಂವಿಧಾನದ ಆರ್ಟಿಕಲ್ 13 ಏನು ಹೇಳುತ್ತೆ, ಯಾವುದೇ ಈ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ನಾವೇನು ಆರ್ಟಿಕಲ್ಸ್ ನೋಡ್ತೀವಿ ಅದರಲ್ಲಿ ಯಾವುದೇ ಒಂದು ಆರ್ಟಿಕಲನ್ನು, ಯಾವುದೇ ಒಂದು ವಿಧಿಯನ್ನು ನಮ್ಮ ಸಂಸತ್ತು ತರುವಂತಹ ಯಾವುದೋ ಒಂದು ಕಾನೂನು ಅದನ್ನು ಉಲ್ಲಂಘನೆ ಮಾಡ್ತಾ ಇದೆ, ವೈಲೇಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದು ಆಟೋಮೆಟಿಕ್ಕಾಗಿ ವಾಯ್ಡ್ ಆಗುತ್ತೆ, ಅದು ಕ್ಯಾನ್ಸಲ್ ಆಗುತ್ತೆ, ಸ್ಥಗಿತಗೊಳ್ಳುತ್ತೆ ಅಂತ ಹೇಳಿ ಆರ್ಟಿಕಲ್ 13 ಹೇಳುತ್ತೆ. ಅದೇ ರೀತಿ ಆರ್ಟಿಕಲ್ 32 ಏನು ಹೇಳುತ್ತೆ, ನಿಮಗೆಲ್ಲ ಗೊತ್ತಿರೋ ರೀತಿ ಈ ಸಾಂವಿಧಾನಿಕ ಪರಿಹಾರಾತ್ಮಕ ಹಕ್ಕು ಅಂತ ನಿಮಗೆ ಸಿಗುತ್ತೆ, ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡಿ. ಸೊ ಅದ್ರ ಮೂಲಕ ನಿಮ್ಮ ಒಂದು ಸ್ವತಂತ್ರಕ್ಕೆ ಧಕ್ಕೆ ಬಂದರೆ ಅಥವಾ ಸಂವಿಧಾನದ ಆಶಯದ ವಿರುದ್ಧ ಸರ್ಕಾರ ಕೆಲಸ ಮಾಡಿದ್ರೆ ನೀವು ಹೋಗಬಹುದಾಗುತ್ತೆ. ಬಟ್ ಇದನ್ನು ಸಂವಿಧಾನದಲ್ಲಿ ಅಡಕ ಮಾಡಿಲ್ಲ, ಇದು ಇನ್ಕ್ಲೂಡ್ ಮಾಡಿಲ್ಲ. ಅಲ್ಲೆಲ್ಲೂ ಕೂಡ ನಮಗೆ ಜುಡಿಷಿಯಲ್ ರಿವ್ಯೂ ಅಥವಾ ನ್ಯಾಯಾಂಗ ಪರಾಮರ್ಶೆ ಅಂತೇಳಿ ಈ ಸಿವಿಲ್ ಲಿಬರ್ಟೀಸ್ಗೋಸ್ಕರ ಅಂತೇಳಿ ಮೆನ್ಷನ್ ಮಾಡಿಲ್ಲ. ಸೊ ಹಾಗಾಗಿ ನಿಮಗೆ ಆಪ್ಷನ್ 2 ತಪ್ಪಾಗುತ್ತೆ. ಆಪ್ಷನ್ 1 ಕೂಡ ನಾನು ಆಗಲೇ ಹೇಳ್ದಂಗೆ ತಪ್ಪಾಗುತ್ತೆ, ಬಿಕಾಸ್ ಸಂವಿಧಾನದಲ್ಲಿ ಈ ಮೂಲ ಸ್ವರೂಪವನ್ನು ವ್ಯಾಖ್ಯಾನ ಮಾಡಿಲ್ಲ. ಸೊ ಆಪ್ಷನ್ ಡಿ ನೀದರ್ 1 nor 2 ಅಂತ ಹೇಳಿ ಆಗುತ್ತೆ. ಸೊ ಆಪ್ಷನ್ ಡಿ ಸರಿ ಅಂತ ನಿಮಗೆ ಅರ್ಥ ಆಯಿತು ಅಂತ ಅನ್ಕೊಂತೀನಿ. ಕನ್ನಡದಲ್ಲಿ ಕೂಡ ಒಂದ್ಸರಿ ನೋಡ್ಕೋಬಹುದು ನೀವು. ಸೊ ಯಾಕೆ ತಪ್ಪು, ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಸೆಕೆಂಡ್ ಆಪ್ಷನ್ ಸರಿ ಅಂತೇಳಿ ಬಹಳ ಜನ ವಾದಿಸ್ತಾರೆ. ಬಟ್ ಸೆಕೆಂಡ್ ಆಪ್ಷನ್ ಒಂದು ತಕ್ಕ ಮಟ್ಟಿಗೆ ಸರಿಯಾದರೂ ಕೂಡ ಸಂವಿಧಾನದಲ್ಲಿ ಅದು ನ್ಯಾಯಾಂಗ ಪರಿಶೀಲನೆ ಅಥವಾ ನ್ಯಾಯಾಂಗ ಪರಾಮರ್ಶೆ ಅಂತ ಹೇಳಿ ಮೆನ್ಷನ್ ಆಗಿಲ್ಲ. ಈ 13ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, ಇನ್ ದ ಕಂಟೆಕ್ಸ್ಟ್ ಆಫ್ ಇಂಡಿಯಾ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕ್ಯಾರೆಕ್ಟರಿಸ್ಟಿಕ್ ಅಪ್ರೋಪ್ರಿಯೇಟ್ ಫಾರ್ ಬ್ಯೂರೋಕ್ರಸಿ. ನೋಡಿ, ನಿಮಗೆ ಬಹಳ ಜನಕ್ಕೆ ಇಂಗ್ಲೀಷನ್ನು ಅರ್ಥ ಮಾಡ್ಕೊಳ್ಳೋದು ಅಷ್ಟೇನು ಕಷ್ಟ ಇಲ್ಲ. ನೋಡಿ, ಇಲ್ಲಿ ಗ್ರಾಮೆಟಿಕಲ್ ಎಲ್ಲರಿಗೂ ಕೂಡ ಗೊತ್ತಾಗ್ತದೆ. ಕೆಲವೊಂದು ಕೀವರ್ಡ್ಗಳನ್ನ ಅರ್ಥ ಮಾಡ್ಕೊಂಡ್ರೆ ನೀವು ಎಂಟೈರ್ ಪ್ರಶ್ನೆನ ಅರ್ಥ ಮಾಡ್ಕೋಬಹುದು. ಬಿಕಾಸ್ ಇಂಗ್ಲೀಷ್ನಲ್ಲಿ ಮಾತ್ರ UPSC ಪರೀಕ್ಷೆ ಇರುತ್ತೆ, ಕನ್ನಡದಲ್ಲಿ ಇರಲ್ಲ. ಸೊ ಈಗ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಇಲ್ಲಿ ಬ್ಯೂರೋಕ್ರಸಿ ಅಂತ ಕೊಟ್ಟಿದ್ದಾರೆ. ಬ್ಯೂರೋಕ್ರಾಟ್ಸ್ ಅಂದರೆ ನೀವು ದಿನ ಪೇಪರಲ್ಲಿ ನೋಡ್ತಾನೆ ಇರ್ತೀರಾ. ಬ್ಯೂರೋಕ್ರಾಟ್ಸ್ ಅಂದ್ರೆ ಏನು? ಅಧಿಕಾರಶಾಹಿ ವರ್ಗ. ಏನು ಅಧಿಕಾರಿಗಳಿರ್ತಾರೆ, ಉನ್ನತ ಮಟ್ಟದ ಅಧಿಕಾರಿಗಳು, IAS ಆಫೀಸರ್ಸ್ಗಳಿರ್ಬೋದು, KS ಆಫೀಸರ್ಸ್ಗಳಿರ್ಬೋದು, ಅವುಗಳನ್ನ ನಾವು ಬ್ಯೂರೋಕ್ರಾಟ್ಸ್ ಅಂತ ಕರಿತೀವಿ, ಅಧಿಕಾರಶಾಹಿಗಳು ಅಂತ ಕರಿತೀವಿ. ಸೊ ಇಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ, ಕೆಳಗಿನ ಯಾವ ಒಂದು ಹೇಳಿಕೆ ಅಧಿಕಾರಶಾಹಿ ವರ್ಗವನ್ನು ಗುರುತಿಸುತ್ತೆ, ಬ್ಯೂರೋಕ್ರಸಿಯನ್ನು ತೋರಿಸುತ್ತೆ ಅಂತ ಕೇಳಿದ್ದಾರೆ. ಬಹಳ ಸಿಂಪಲ್, ನೋಡ್ತಾ ಹೋಗೋಣ. ಎನ್ ಏಜೆನ್ಸಿ ಫಾರ್ ವೈಡನಿಂಗ್ ದ ಸ್ಕೋಪ್ ಆಫ್ ಪಾರ್ಲಿಮೆಂಟರಿ ಡೆಮೋಕ್ರಸಿ, ದ ಏಜೆನ್ಸಿ ಫಾರ್ ಸ್ಟ್ರೆಂಥನಿಂಗ್ ದ ಸ್ಟ್ರಕ್ಚರ್ ಆಫ್ ಫೆಡರಲಿಸಮ್, ಪೊಲಿಟಿಕಲ್ ಅನ್ ಏಜೆನ್ಸಿ, ಐ ಥಿಂಕ್ ಅದು ಸ್ವಲ್ಪ ಮಿಸ್ಟೇಕ್ ಆಗಿದೆ, ಆಪ್ಷನ್ ಸಿ, ಅದು ಮೇಲ್ಗಡೆ ಬರಬೇಕಾಗಿದೆ ಅನ್ಸುತ್ತೆ. ಅನ್ ಏಜೆನ್ಸಿ, ಪೊಲಿಟಿಕಲ್ ಮೇಲೆ ಹೋಗಬೇಕಾಗುತ್ತೆ. ಅನ್ ಏಜೆನ್ಸಿ ಫಾರ್ ಫೆಸಿಲಿಟೇಟಿಂಗ್ ಸ್ಟೆಬಿಲಿಟಿ ಆ್ಯಂಡ್ ಎಕನಾಮಿಕ್ ಗ್ರೋತ್. ಆ್ಯಂಡ್ ಆಪ್ಷನ್ ಡಿ, ಅನ್ ಏಜೆನ್ಸಿ ಫಾರ್ ದ ಇಂಪ್ಲಿಮೆಂಟೇಷನ್ ಆಫ್ ಪಬ್ಲಿಕ್ ಪಾಲಿಸಿ. ನೋಡಿ, 4 ಆಪ್ಷನ್ಗಳನ್ನು ಸರಿ ಅನಲೈಸ್ ಮಾಡೋಣ. ಕನ್ನಡದಲ್ಲಿ ಬೇಕಾದ್ರೆ ನೋಡಿ. ಸಂಸದೀಯ ಪ್ರಜಾಪ್ರಭುತ್ವ ವ್ಯಾಪ್ತಿಯನ್ನು, ಆ ಒಂದು ಪರಿಧಿಯನ್ನು ವಿಸ್ತರಿಸುತ್ತೆ, ಅಥವಾ ಫೆಡರಲಿಸಮ್ ಒಂದು ರಚನೆಯನ್ನು ಬಲಪಡಿಸುತ್ತೆ, ರಾಜಕೀಯ ಸ್ಥಿರತೆ, ಹೀಗೆ ಬೇರೆ ಬೇರೆ ಪ್ರಶ್ನೆಗಳು ಕೊಟ್ಟಿದ್ದಾರೆ. ಬಟ್ ಒಂದು ವಿಚಾರ ನೆನಪಿರಬೇಕು, ಈ ಮೇಲಿನ ಯಾವುದೇ 3 ಕೆಲಸಗಳನ್ನು ನಮ್ಮ ಅಧಿಕಾರಶಾಹಿ ವರ್ಗ ಮಾಡಲ್ಲ. ಅದನ್ನೆಲ್ಲ ಸರ್ಕಾರಗಳು ಮಾಡುತ್ತೆ, ನ್ಯಾಯಾಂಗ ವ್ಯವಸ್ಥೆ ಮಾಡುತ್ತೆ, ನಮ್ಮ ಎಕ್ಸಿಕ್ಯೂಟಿವ್ ಅಥವಾ ನಮ್ಮ ಏನು ಕಾರ್ಯಾಂಗ ವ್ಯವಸ್ಥೆ ಮಾಡುತ್ತೆ. ಬಟ್ ಈ ಅಧಿಕಾರಶಾಹಿ ವರ್ಗ ಬ್ಯೂರೋಕ್ರಾಟ್ಸ್ನ ಕೆಲಸ ಕೇವಲ ಸಾರ್ವಜನಿಕ ನೀತಿಯ ಅನುಷ್ಠಾನ ಮಾತ್ರ, ದ ಇಂಪ್ಲಿಮೆಂಟೇಷನ್ ಆಫ್ ಪಬ್ಲಿಕ್ ಪಾಲಿಸಿ. ಯಾಕಪ್ಪ ಅಂತ ಹೇಳಿದ್ರೆ, ಒಬ್ಬ IAS ಆಫೀಸರ್ ಅಥವಾ ಒಬ್ಬ KS ಆಫೀಸರ್ ತಾವೇ ಸ್ವತಃ ರೂಲ್ ಮಾಡಲಿಕ್ಕೆ ಅವರು ಶಾಸಕರಲ್ಲ. ಶಾಸಕರು ಅಥವಾ ವಿಧೇಯಕರು ಅಂದ್ರೇನು?
ಈ ಶಾಸನವನ್ನು ರಚನೆ ಮಾಡೋರನ್ನ ನಾವು ಶಾಸಕರು ಅಂತ ಕರಿತೀವಿ. ಸೊ ದೇ ಆರ್ ನಾಟ್ ಲೆಜಿಸ್ಲೇಟರ್ಸ್. ಸೊ ಅವರು ಕಾನೂನನ್ನು ಜಾರಿಗೊಳಿಸಲ್ಲ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ವರ್ತನೆಯನ್ನು ಮಾಡಲ್ಲ. ಅವುಗಳನ್ನ ಮಾಡಲಿಕ್ಕೆ ಬೇರೆ ಅಂಗಗಳಿದ್ದಾವೆ. ಬಟ್ ಅಧಿಕಾರಶಾಹಿ ವರ್ಗ ಅಥವಾ ಬ್ಯೂರೋಕ್ರಾಟಿಕ್ ಒಂದು ಟೀಮ್ ಏನಿದೆ ಅವರ ಕೆಲಸ ಕೇವಲ ಸರ್ಕಾರದ ಸಾರ್ವಜನಿಕ ನೀತಿ ಏನಿದೆ, ಪಬ್ಲಿಕ್ ಪಾಲಿಸಿ ಏನಿದೆ, ಅದನ್ನು ಇಂಪ್ಲಿಮೆಂಟ್ ಮಾಡೋದು, ಅದನ್ನು ಜಾರಿಗೆ ತರುವುದು ಅಥವಾ ಅನುಷ್ಠಾನ ಮಾಡುವುದು ಮಾತ್ರ ಆಗಿರುತ್ತೆ. ಸೊ ಆಪ್ಷನ್ ಡಿ ಸಾರ್ವಜನಿಕ ನೀತಿಯ ಅನುಷ್ಠಾನಕ್ಕೆ ಒಂದು ಸಂಸ್ಥೆ ಅನ್ನೋದು ಪರ್ಫೆಕ್ಟ್ ಆದಂತಹ ಉತ್ತರವಾಗಿರುತ್ತೆ. ಅದೇ ರೀತಿ ಕ್ವಶನ್ ನಂಬರ್ 14 ನೋಡ್ತಾ ಇದ್ದೀರಾ. ದ ಪ್ರಿಯಂಬಲ್ ಟು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈಸ್. ಈಗ ನೋಡಿ ಮತ್ತೊಂದು ಕ್ವಶನ್ ಬಂತು ನಮ್ಮ ಪೂರ್ವ ಪೀಠಿಕೆ ಬಗ್ಗೆ. ಪೂರ್ವ ಪೀಠಿಕೆ ಅಥವಾ ಪ್ರಿಯಂಬಲ್ ಅಂತ ನಾವೇನು ಕರಿತೀವಿ ಅದ್ರ ಬಗ್ಗೆ 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕೆಳಗಿನ ಯಾವುದು ಸರಿ ಅಂತ ಹೇಳಿ. ಸೊ ಆಪ್ಷನ್ ಎ ಹೇಳುತ್ತೆ ಎ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಬಟ್ ಹ್ಯಾಸ್ ನೋ ಲೀಗಲ್ ಎಫೆಕ್ಟ್. ನಾಟ್ ಎ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂಡ್ ಹ್ಯಾಸ್ ನೋ ಲೀಗಲ್ ಎಫೆಕ್ಟ್ ಈದರ್. ಎ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂಡ್ ಹ್ಯಾಸ್ ದ ಸೇಮ್ ಲೀಗಲ್ ಎಫೆಕ್ಟ್ ಆಸ್ ಎನಿ ಅದರ್ ಪಾರ್ಟ್. ಎ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಬಟ್ ಹ್ಯಾಸ್ ನೋ ಲೀಗಲ್ ಎಫೆಕ್ಟ್ ಇಂಡಿಪೆಂಡೆಂಟ್ಲಿ ಆಫ್ ಅದರ್ ಪಾರ್ಟ್ಸ್ ಅಂತ ಹೇಳುತ್ತೆ. ನೋಡಿ, ಇಲ್ಲಿ ಬಹಳ ಜನ ಕನ್ಫ್ಯೂಸ್ ಮಾಡ್ಕೊತಾರೆ, ತುಂಬ ಜನ. ಬಿಕಾಸ್ ಎಲ್ಲರಿಗೂ ಒಂದು ವಿಷಯ ಗೊತ್ತು, ನೀವು ಸ್ವಲ್ಪ ತಿಂಗಳುಗಳಿಂದ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರಿ ಅಂತ ಹೇಳಿದ್ರೆ ಒಂದು ವಿಚಾರ ನಿಮಗೆ ಗೊತ್ತು. ಪ್ರಿಯಂಬಲ್ ಸಂವಿಧಾನದ ಅವಿಭಾಜ್ಯ ಅಂಗ ನಿಜ, ಹಾಗಂತ ಅದನ್ನು ನ್ಯಾಯಾಂಗ ಒಂದು ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಬರಲ್ಲ. ಅದಕ್ಕೆ ವಿರುದ್ಧವಾಗಿ ನೀವು ಕೋರ್ಟಿಗೆ ಹೋಗಕ್ಕೆ ಬರಲ್ಲ. ಫಾರ್ ಎಕ್ಸಾಂಪಲ್ ನೀವು ಹೇಳ್ಬೋದು, ಕೋರ್ಟಿಗೆ ಹೋಗ್ಬಿಟ್ಟು ಮೈಲಾರ್ಡ್ ಈ ಒಂದು ಅಂಶ ನಮ್ಮ ಪೂರ್ವ ಪೀಠಿಕೆಯಲ್ಲಿದೆ, ಪ್ರಿಯಂಬಲ್ ಆಫ್ ಕಾನ್ಸ್ಟಿಟ್ಯೂಷನ್ ಸಿಗುತ್ತೆ, ಬಟ್ ಆದರೂ ಕೂಡ ಸರ್ಕಾರ ಇದನ್ನು ಜಾರಿಗೆ ತರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಕೋರ್ಟ್ಗೆ ಹೋಗಕ್ಕೆ ಬರಲ್ಲ. ಇಟ್ಸ್ ನಾಟ್ ಜಸ್ಟಿಸಿಯಬಲ್, ಅಥವಾ ಅದಕ್ಕೆ ಕಾನೂನಾತ್ಮಕ ಒಂದು ಪರಿಹಾರ ಸಿಗಲ್ಲ. ನಿಮಗೆ ಬಹಳ ಚೆನ್ನಾಗಿ ಗೊತ್ತಿದೆ, DPSPಯಲ್ಲೂ ಕೂಡ ಇದೇ ರೀತಿ ಆಗುತ್ತೆ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಅದೇ ರೀತಿ ಮೂಲಭೂತ ಕರ್ತವ್ಯಗಳು, ಫಂಡಮೆಂಟಲ್ ಡ್ಯೂಟೀಸಲ್ಲಿ ಕೂಡ ಇದೇ ರೀತಿ ಆಗುತ್ತೆ. ಅದೇ ರೀತಿ ಸಂವಿಧಾನದ ಪ್ರಿಯಂಬಲ್ ಏನು ಬರುತ್ತೆ ಪೂರ್ವ ಪೀಠಿಕೆ, ಅದು ಕೂಡ ಸಂವಿಧಾನದ ಒಂದು ಅವಿಭಾಜ್ಯ ಅಂಗ ಆದರೂ ಕೂಡ ಅದು ಈ ಒಂದು ಲೀಗಲ್ ಎಫೆಕ್ಟ್ ಇಲ್ಲ ಅದಕ್ಕೆ. ಇಟ್ ಇಸ್ ನಾಟ್ ಜಸ್ಟಿಸಿಯಬಲ್ ಅಂತ ಕರೆಯಲಾಗುತ್ತೆ. ಕನ್ನಡದಲ್ಲಿ ಕೂಡ ನೋಡ್ತಾ ಇದ್ದೀರಾ, ಕಾನೂನು ಪರಿಣಾಮ ಬೀರಲ್ಲ. ಪರಿಣಾಮ ಅಂತಲ್ಲ, ಬದಲಾಗಿ ಕಾನೂನಾತ್ಮಕ ಪರಿಹಾರ ನಿಮಗೆ ಸಿಗಲ್ಲ, ಕೋರ್ಟಿಗೆ ಹೋಗಕ್ಕೆ ಬರಲ್ಲ. ಸೊ ಅದು ಗೊತ್ತಿದೆ ಎಲ್ಲರಿಗೂ. ಬಟ್ ಆದರೂ ಕೂಡ ಅಂತಹದ್ದೇ 2 ಆಪ್ಷನ್ ಸಿಗುತ್ತೆ. ನೋಡ್ತಾ ಇದ್ದೀರಾ, ಆಪ್ಷನ್ ಎ ಮತ್ತು ಆಪ್ಷನ್ ಸಿ. ನಿಮಗೆ ಅದು ಇ ಆಗಿಬಿಟ್ಟಿದೆ, ಬಟ್ ಸಿ ಆಗಬೇಕು. ಡಿ ನೋ ಲೀಗಲ್ ಎಫೆಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೊಂದು 2 ಕನ್ಫ್ಯೂಷನ್ ಆಗ್ತಾ ಇರಬಹುದು, ಬಟ್ ಕನ್ಫ್ಯೂಷನ್ನ ಸ್ವಲ್ಪ ಕ್ಲಾರಿಫೈ ಮಾಡೋಣ. ಎ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ದ ಸೇಮ್ ಲೀಗಲ್ ಎಫೆಕ್ಟ್, ಅದು ತಪ್ಪಾಗುತ್ತೆ. ಸಿ. ಸೊ ಎ ನೋಡೋಣ, ಎ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಬಟ್ ಹ್ಯಾಸ್ ನೋ ಲೀಗಲ್ ಎಫೆಕ್ಟ್. ಬಹಳ ಜನ ಕನ್ಫ್ಯೂಸ್ ಮಾಡಿಕೊಂಡು ಆಪ್ಷನ್ ಎ ಟಿಕ್ ಹಾಕ್ಬಿಡ್ತಾರೆ. ಬಿಕಾಸ್ ಅವ್ರ ಪ್ರಕಾರ ಸಂವಿಧಾನದ ಭಾಗ ಹೌದು ಆ್ಯಂಡ್ ಇದಕ್ಕೆ ಲೀಗಲ್ ಎಫೆಕ್ಟ್ ಇಲ್ಲ, ಕರೆಕ್ಟ್. ಬಟ್ ನಾನು ಹೇಳ್ತೀನಿ ಆಪ್ಷನ್ ಎ ಖಂಡಿತ ತಪ್ಪು. ಆಪ್ಷನ್ ಡಿ ಸರಿಯಾಗಿರುತ್ತೆ. ಹೇಳ್ಬಿಡ್ತೀನಿ, ಎ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಬಟ್ ಹ್ಯಾಸ್ ನೋ ಲೀಗಲ್ ಎಫೆಕ್ಟ್ ಇಂಡಿಪೆಂಡೆಂಟ್ಲಿ ಆಫ್ ಅದರ್ ಪಾರ್ಟ್ಸ್. ಈ ಆಪ್ಷನ್ ಡಿ ಇರಲಿಲ್ಲ ಅಂದಿದ್ರೆ ಆಪ್ಷನ್ ಏನೇ ಸರಿಯಾಗ್ತಿತ್ತು. ಬಟ್ ಆಪ್ಷನ್ ಡಿ ಇರೋದ್ರಿಂದ ಆಪ್ಷನ್ ಎಗಿಂತ ಅತಿ ಹೆಚ್ಚು ಸೂಕ್ತವಾಗಿರೋದು ಆಪ್ಷನ್ ಡಿ ಆಗಿರುತ್ತೆ. ದ ಮೋರ್ ಅಪ್ರೋಪ್ರಿಯೇಟ್ ಆಪ್ಷನ್ ಡಿ. ಯಾಕಪ್ಪ ಅಂತ ಹೇಳಿದ್ರೆ ಪ್ರಿಯಂಬಲನ್ನು ವಯೋಲೇಟ್ ಮಾಡ್ತಿದ್ದಾರೆ, ಉಲ್ಲಂಘನೆ ಮಾಡ್ತಿದ್ದಾರೆ ಅಂತ ಹೇಳಿ ನೇರವಾಗಿ ಕೋರ್ಟಿಗೆ ಹೋಗಕ್ಕೆ ಬರಲ್ಲ. ಬಟ್ ಪ್ರಿಯಂಬಲನ್ನು ಜಾರಿಗೊಳಿಸಲಿಕ್ಕೆ ನಮ್ಮ ಸರ್ಕಾರ ಯಾವುದಾದ್ರೂ ಈ ಒಂದು ಕಾಯ್ದೆಗಳನ್ನು, ಕಾನೂನುಗಳನ್ನು ಅನುಷ್ಠಾನಕ್ಕೆ ತಂದಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕೋರ್ಟ್ನ ಮೊರೆ ಹೋಗಬಹುದು. ಫಾರ್ ಎಕ್ಸಾಂಪಲ್ ನಮ್ಮ ಪ್ರಿಯಂಬಲ್ ಏನು ಹೇಳುತ್ತೆ, ಪ್ರಿಯಂಬಲ್ ಒಂದು ಫೋಟೋ ಕೂಡ ನಿಮಗೆ ಹಾಕಿದ್ದೇನೆ. ಸೊ ಇದು ನಮ್ಮ ಪ್ರಿಯಂಬಲ್. ಪ್ರತಿಯೊಬ್ಬರು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಪ್ರತಿ ಒಂದು ಚೈಲ್ಡ್ಹುಡ್ ಡೇಸಲ್ಲಿ ನೋಡ್ತಾ ಬಂದಿರ್ತೀರಾ. ಸೊ ಅಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ ಈಕ್ವಾಲಿಟಿ ಅಂತ ಕೊಟ್ಟಿದ್ದಾರೆ, ನೋಡ್ತಾ ಇದ್ದಾರೆ. ಜಸ್ಟಿಸ್, ಲಿಬರ್ಟಿ ಆ್ಯಂಡ್ ಈಕ್ವಾಲಿಟಿ. ಈಕ್ವಾಲಿಟಿ ಅಂದರೆ ಸಮಾನತೆ. ಬಟ್ ಸಮಾನತೆ, ಫಾರ್ ಎಕ್ಸಾಂಪಲ್ ನಾನು ಒಬ್ಬ ವ್ಯಕ್ತಿಯನ್ನು ಡಿಸ್ಕ್ರಿಮಿನೇಟ್ ಮಾಡ್ತೀನಿ, ತಾರತಮ್ಯ ಮಾಡ್ತೀನಿ, ಆವಾಗ ಆ ವ್ಯಕ್ತಿ ಕೋರ್ಟ್ಗೆ ಹೋಗಬಹುದಾ? ಅಥವಾ ಸರ್ಕಾರ, ನಾನು ರಾಜ್ಯ ಸರ್ಕಾರದ ಒಂದು ಅಧಿಕಾರಿಯಾಗಿದ್ದೇನೆ ಅಥವಾ ನಮ್ಮ ಸರ್ಕಾರದ ಮುಖ್ಯಸ್ಥ ಆಗಿದ್ದೇನೆ, ಒಬ್ಬ ವ್ಯಕ್ತಿಯ ಕುರಿತು ಆತನ ಯಾವುದೋ ಒಂದು ವಿಚಾರಕ್ಕೆ ಯಾವುದೋ ಒಂದು ಹಿನ್ನೆಲೆನ ಇಟ್ಕೊಂಡ್ಬಿಟ್ಟು ಆತನ ಜಾತಿಯನ್ನಂದನೋ ಅಥವಾ ಆತನು ಬಂದಂತಹ ಪ್ರದೇಶ ಅಥವಾ ಆತನ ಒಂದು ಜೆಂಡರ್, ಅವರ ಲಿಂಗಕ್ಕೆ ಸಂಬಂಧಪಟ್ಟಂತೆ ಅಥವಾ ಆಕೆ ಮಹಿಳೆ ಅಂತ ಹೇಳಿ ನಾನು ತಾರತಮ್ಯ ಮಾಡ್ತಾ ಇದ್ದೀನಿ. ಸೊ ಇಂತಹ ವಿಚಾರಗಳನ್ನ ಇಟ್ಕೊಂಡು ಆಕೆ ಕೋರ್ಟಿಗೆ ಹೋಗ್ಬೋದಾ ಹೋಗಬಾರ್ದಾ ಅಂತ ಕೊಟ್ಟರೆ ಬಹಳ ಜನ ಏನು ಅನ್ಕೊಂತಾರೆ, ಇದು ಪಾರ್ಟ್ ಆಫ್ ಪ್ರಿಯಂಬಲ್. ಬಟ್ ನಾವಾಗಲೇ ಹೇಳಿದಾಗ ಪ್ರಿಯಂಬಲ್ಗೆ ಕಾನೂನಿನ ಮಾನ್ಯತೆ ಇಲ್ಲ, ಅಂದರೆ ಇಟ್ಸ್ ನಾಟ್ ಜಸ್ಟಿಸಿಬಲ್. ಸೊ ಹಾಗೆ ಕೋರ್ಟಿಗೆ ಹೋಗಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಬಟ್ ಖಂಡಿತ ತಪ್ಪು. ಬಿಕಾಸ್ ಆಲ್ದೋ ಈ ಸಮಾನತೆ ಅಥವಾ ಈಕ್ವಾಲಿಟಿ ಅನ್ನುವಂತಹ ವಿಷಯ ಪ್ರಿಯಂಬಲ್ ಅಥವಾ ಪೂರ್ವ ಪೀಠಿಕೆಯ ಭಾಗ ಆಗಿದ್ದರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಕಾಯ್ದೆಗಳನ್ನು ಸರ್ಕಾರ ಜಾರಿಗೆ ತಂದಿದೆ. ಬಿಕಾಸ್ ಈಕ್ವಾಲಿಟಿ ನಮ್ಮ ಆರ್ಟಿಕಲ್ 17 ಕೂಡ ಸಿಗುತ್ತೆ, ಆರ್ಟಿಕಲ್ 14 to 18 ಕೂಡ ಸಿಗುತ್ತೆ. ಅದರ ಜೊತೆಗೆ SC/ST ಅಟ್ರಾಸಿಟೀಸ್ ಪ್ರಿವೆನ್ಷನ್ ಆ್ಯಕ್ಟನ್ನು ಕೂಡ ಜಾರಿಗೆ ತಂದಿದೆ. SC/ST ಈ ದೌರ್ಜನ್ಯ ತಡೆ ಕಾಯ್ದೆ. ಸೊ ಅದರ ಅಡಿಯಲ್ಲಿ ನಾವು ಕೋರ್ಟ್ಗೆ ಹೋಗಬೇಕಾಗುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಿರುತ್ತಪ್ಪ ಅಂತ ಹೇಳಿದ್ರೆ ನೋಡ್ತಾ ಇದ್ದೀರಾ ಆಪ್ಷನ್ ಡಿ. ಅಂದರೆ ಎ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಬಟ್ ಹ್ಯಾಸ್ ನೋ ಲೀಗಲ್ ಎಫೆಕ್ಟ್ ಇಂಡಿಪೆಂಡೆಂಟ್ಲಿ ಆಫ್ ಅದರ್ ಪಾರ್ಟ್ಸ್. ಬೇರೆ ಯಾವುದೋ ಒಂದು ಭಾಗಗಳನ್ನು, ಅಂದರೆ ನಮ್ಮ ಮೂಲಭೂತ ಹಕ್ಕುಗಳನ್ನು ಅಥವಾ ಇನ್ಯಾವುದೋ ಒಂದು ಭಾಗವನ್ನು ಉಲ್ಲೇಖ ಮಾಡಿಬಿಟ್ಟು ಅದರ ವಿರುದ್ಧ ನಾವು ನ್ಯಾಯಾಂಗ ಪರಾಮರ್ಶೆಗೆ ಒಳಪಡಿಸಬಹುದು ಅಥವಾ ಕೋರ್ಟ್ಗೆ ಹೋಗಬಹುದು, ಲೀಗಲ್ ಎಫೆಕ್ಟ್ ತಗೋಬಹುದು. ಹೊರತು ಅದಕ್ಕೆ ತನ್ನದೇ ಆದಂತಹ ಸ್ವತಂತ್ರ ಪರಿಣಾಮ ಇರಲ್ಲ. ಇಟ್ ಈಸ್ ನಾಟ್ ಇಂಡಿಪೆಂಡೆಂಟ್ ರಿಗಾರ್ಡಿಂಗ್ ಅದರ್ ಪಾರ್ಟ್ಸ್. ಸೊ ಇಂಡಿಪೆಂಡೆಂಟ್ ಆಗಿ ಲೀಗಲ್ ಎಫೆಕ್ಟ್ ಇರಲ್ಲ. ಬಟ್ ಬೇರೆದಕ್ಕೆ ಕಂಪೇರ್ ಮಾಡಿ, ಬೇರೆದಕ್ಕೆ ತುಲನೆ ಮಾಡಿಬಿಟ್ಟು ನಾವು ತೊಗೊಂಡು ಹೋದಾಗ
ಅದಕ್ಕೆ ಒಂದು ಎಫೆಕ್ಟ್ ಸಿಗುತ್ತೆ. ಸೊ ಆಪ್ಷನ್ ಡಿ ಸರಿಯಾದಂಥ ಉತ್ತರ ಆಗಿರುತ್ತೆ. ಆ್ಯಂಡ್ ಈ ಒಂದು ಕಾನ್ಸೆಪ್ಟ್ ಮೇಲೆ ಪ್ರಿಯಂಬಲ್ ಮೇಲೆ ಬೇರೆ ಬೇರೆ ಪ್ರಶ್ನೆಗಳು ಕೂಡ ಬರುತ್ತೆ. ನಿಮಗೆಲ್ಲ ಗೊತ್ತಿದೆ 1973ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂದರೆ 1973ಯಲ್ಲಿ ಈ ಪ್ರಿಯಂಬಲ್ ಕುರಿತು ಸ್ವಲ್ಪ ಡೀಟೇಲ್ಸ್ ನಿಮಗೆ ಎಮರ್ಜ್ ಆಗ್ತಾ ಹೋಗುತ್ತೆ. ಬಿಕಾಸ್ 1966 ನಾವು ಈ ಬೇರುವಾರಿ ಪ್ರಕರಣವನ್ನು ನೋಡಿದಾಗ ಅಲ್ಲಿ ಈ ಪ್ರಿಯಂಬಲ್ ಅಥವಾ ಪೂರ್ವ ಬೇಡಿಕೆ ಸಂವಿಧಾನದ ಭಾಗ ಅಲ್ಲ ಅಂತ ತೀರ್ಮಾನ ಮಾಡಲಾಗಿರುತ್ತೆ. ಬಟ್ 1973 ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ಈ ಪೂರ್ವ ಪೀಠಿಕೆ ಕೂಡ ಸಂವಿಧಾನದ ಒಂದು ಭಾಗ ಅಂತ ಹೇಳಿ ಅಭಿಪ್ರಾಯ ಪಡುತ್ತೆ. ಅದಾದ ಕಾರಣದಿಂದನೇ 1976ನೇ ಇಸ್ವಿಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ನಮ್ಮ ಪ್ರಧಾನಿಯಾಗಿದ್ದಾಗ ಈ 42ನೇ ಸಂವಿಧಾನಿಕ ತಿದ್ದುಪಡಿ ತಂದುಬಿಟ್ಟು ನಮ್ಮ ಪೂರ್ವ ಪೀಠಿಕೆಗೂ ಕೂಡ ತಿದ್ದುಪಡಿನ ತರ್ತಾರೆ. ಕೆಲವೊಂದು ಶಬ್ದಗಳಲ್ಲಿ ಆ್ಯಡ್ ಮಾಡ್ತಾರೆ. ಇದಕ್ಕೆ ಕಾರಣ ಅಂತ ಹೇಳಿದ್ರೆ 1973ರ ಕೇಶವಾನಂದ ಭಾರತಿ ಪ್ರಕರಣ ಇದು ಸಂವಿಧಾನದ ಭಾಗ ಅಂತ ಹೇಳಿ ಅಭಿಪ್ರಾಯ ಪಡುತ್ತೆ. ಬಟ್ ಇನ್ನೊಂದು ವಿಚಾರ ಗೊತ್ತಿರಬೇಕು, 1995ಲ್ಲಿ 1995ನೇ ಇಸ್ವಿಯಲ್ಲಿ LIC ಪ್ರಕರಣದಲ್ಲಿ LIC ವರ್ಸಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ಮತ್ತೊಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಸಂವಿಧಾನ ನಮ್ಮ ಪೂರ್ವ ಪೀಠಿಕೆ ಸಂವಿಧಾನದ ಕೇವಲ ಭಾಗ ಮಾತ್ರವಲ್ಲ, ಅದು ಅವಿಭಾಜ್ಯ ಭಾಗ, ಅವಿಭಾಜ್ಯ ಅಂಗ ಅಂತ ಹೇಳುತ್ತೆ. ಇಟ್ ಇಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳುತ್ತೆ ಪ್ರಿಯಂಬಲ್ನ. ಸೊ ಆಪ್ಷನ್ ಡಿ ಸರಿಯಾದಂಥ ಉತ್ತರ. 15ನೇ ಪ್ರಶ್ನೆ ಕಾಣಿಸ್ತಾ ಇದೆ. ವಿತ್ ರೆಫರೆನ್ಸ್ ಟು ದ ಪ್ರಾವಿಷನ್ಸ್ ಕಂಟೈನ್ಡ್ ಇನ್ ಪಾರ್ಟ್ 4 ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಅಂದರೆ ಅವ್ರು ಏನು ಹೇಳಿದಾರಪ್ಪ ಅಂತ ಹೇಳಿದ್ರೆ, ಈ 4ನೇ ಭಾಗ ಸಂವಿಧಾನದ 4ನೇ ಭಾಗಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿ ಇದ್ದೇವೆ ಅಂತ ನಾವು ಹೇಳಿದ್ದಾರೆ. ಕನ್ನಡದಲ್ಲಿ ಕೂಡ ನಿಮಗೆ ಪ್ರಶ್ನೆ ಕಾಣಿಸ್ತಾ ಇದೆ. ನಾನು ಯಾಕೆ ಆದಷ್ಟು ಕನ್ನಡದ ಪ್ರಶ್ನೆ ಫೋಕಸ್ ಮಾಡ್ತಿಲ್ಲ ಅಂತ ಹೇಳಿದ್ರೆ 2 ರೀಸನ್. ಒಂದು, ಪರೀಕ್ಷೆಯಲ್ಲಿ ನಿಮಗೆ ಕನ್ನಡದಲ್ಲಿ ಪ್ರಶ್ನೆಗಳು ಇರಲ್ಲ, ಅಥವಾ ನೀವು ಕನ್ನಡ ಗೌರ್ಮೆಂಟ್ ಎಕ್ಸಾಮ್ಸ್ ತಗೊಂಡ್ರು ಕೂಡ ಕನ್ನಡದಲ್ಲಿ ಸ್ವಲ್ಪ ಎಡವಟ್ಗಳಾಗುತ್ತೆ. ಸೊ ಕೀವರ್ಡ್ಗಳನ್ನು ಆದಷ್ಟು ಇಂಗ್ಲೀಷ್ನಲ್ಲಿ ತಿಳ್ಕೊಳ್ಳಿ. ಆ್ಯಂಡ್ 2ನೇ ರೀಸನ್, ನಾವು ಗೂಗಲ್ ಟ್ರಾನ್ಸ್ಲೇಟ್ ಯೂಸ್ ಮಾಡಿರೋ ಕಾರಣದಿಂದ ಅಷ್ಟು ಸಮಂಜಸವಾಗಿ ಅದು ಟ್ರಾನ್ಸ್ಲೇಟ್ ಆಗಿಲ್ಲ ಅನ್ಸುತ್ತೆ. ಸೊ ಪ್ರಶ್ನೆ ಹೇಳ್ತಾ ಇದೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ನೀವು ಸಂವಿಧಾನವನ್ನು ಎಷ್ಟೇ ಅರಿದು ಕುಡಿದಿದ್ರು ಕೂಡ ನಿಮಗೆ ಸಂವಿಧಾನದ ಭಾಗ 4 ಅಂದರೆ ಏನು ಅಂತ ಗೊತ್ತಿಲ್ಲ ಅಂದರೆ ನಿಮಗೆ ಆನ್ಸರ್ ಮಾಡೋಕ್ಕಾಗಲ್ಲ. ಕೆಲವರು ಅದು ಪ್ರಾಬ್ಲಮ್ ಮಾಡ್ಕೊತಾರೆ, ವಿಧಿಗಳು ಕರೆಕ್ಟಾಗಿ ಗೊತ್ತಿರಲ್ಲ, ಭಾಗಗಳು ಗೊತ್ತಿರಲ್ಲ. ಬಟ್ ಯೂಶ್ವಲಾಗಿ ಅವನ್ನೇ ನೆರವು ಕೇಳಲ್ಲ. ಬಟ್ ಇಂತಹ ಕೆಲವೊಂದು ಸನ್ನಿವೇಶಗಳಲ್ಲಿ ಅದು ಪ್ರಾಬ್ಲಮೆಟಿಕ್ ಆಗುತ್ತೆ. ಬಟ್ ನಿಮಗೆ ಸಂವಿಧಾನದ ಭಾಗ ಏನು ಅಂತ ಗೊತ್ತು. ಬಹಳ ಚೆನ್ನಾಗೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಆರ್ಟಿಕಲ್ 36 ಇಂದ ಆರ್ಟಿಕಲ್ 51 36ರಿಂದ 51ನೇ ವಿಧಿಯಲ್ಲಿ ಬರುತ್ತೆ. DPSP ಅಂತ ನಾವು ಕರಿತೀವಿ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅಂತ ಕೇಳಿದ್ದಾರೆ. ಸ್ವಲ್ಪ ಇಂಡೈರೆಕ್ಟಾಗಿ ಕೇಳಿದ್ದಾರೆ ಅಷ್ಟೇ, ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಮೊದಲೇ ಒಂದು ಹೇಳಿಕೆ ಹೇಳುತ್ತೆ, ದೇ ಶಲ್ ಬಿ ಎನ್ಫೋರ್ಸಿಬಲ್ ಬೈ ಕೋರ್ಟ್ಸ್, ದೇ ಶಲ್ ನಾಟ್ ಬಿ ಎನ್ಫೋರ್ಸಿಬಲ್ ಬೈ ಎನಿ ಕೋರ್ಟ್. ದ ಪ್ರಿನ್ಸಿಪಲ್ಸ್ ಲೇಡ್ ಡೌನ್ ಇನ್ ದಿಸ್ ಪಾರ್ಟ್ ಆರ್ ಟು ಇನ್ಫ್ಲೂಯೆನ್ಸ್ ದ ಮೇಕಿಂಗ್ ಆಫ್ ಲಾಸ್ ಬೈ ದ ಸ್ಟೇಟ್. ಮೊದಲನೇದು ಹೇಳುತ್ತೆ, ಕೋರ್ಟ್ಗಳು ಅದನ್ನು ಜಾರಿಗೊಳಿಸಬಹುದು, ನ್ಯಾಯಗಳು. 2ನೇ ಒಂದು ಹೇಳಿಕೆ ಹೇಳುತ್ತೆ, ಕೋರ್ಟ್ಗಳು ಅಥವಾ ನ್ಯಾಯಾಲಯಗಳು ಈ ಒಂದು ಭಾಗವನ್ನು ಭಾಗ 4 ಅಥವಾ ನಮ್ಮ DPSPಗಳನ್ನು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಜಾರಿಗೊಳಿಸೋಕ್ಕೆ ಆಗಲ್ಲ. ಆ್ಯಂಡ್ 3ನೇದು ಹೇಳುತ್ತೆ, ಈ ಒಂದು ಏನು DPSP ಇರುತ್ತೆ ಅದು ಸರ್ಕಾರ ಯಾವ ರೀತಿ ಕಾರ್ಯನಿರ್ವಹಣೆ ಮಾಡಬೇಕು ಅನ್ನೋದ್ರ ಮೇಲೆ ಪರಿಣಾಮ ಬೀರಲು ಮಾತ್ರ, ಟು ಇನ್ಫ್ಲೂಯೆನ್ಸ್ ದಿ ಗೌರ್ಮೆಂಟ್. ಸೊ ವೆರಿ ಸಿಂಪಲ್, ನಾನು ಆಗಲಿ ಡಿಸ್ಕಸ್ ಮಾಡ್ತಾ ಹೇಳಿದೆ. 3 ಭಾಗಗಳು ಈ ಥರ ಬರುತ್ತೆ. ಪ್ರಿಯಂಬಲ್ ಬರುತ್ತೆ, DPSP ಬರುತ್ತೆ, ಮತ್ತು ಫಂಡಮೆಂಟಲ್ ಡ್ಯೂಟೀಸ್ ಬರುತ್ತೆ. ಇವುಗಳು ದೇ ಆರ್ ನಾನ್ ಜಸ್ಟಿಸಿಬಲ್. ಇಂಡಿಪೆಂಡೆಂಟಾಗಿ ಅವನ್ನ ಕೋರ್ಟ್ಗೆ ತೆಗೆದುಕೊಂಡು ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಆಪ್ಷನ್ ಎ ಸರಿಯಾಗುತ್ತೆ, ಆಪ್ಷನ್ ಬಿ ಸರಿಯಾಗುತ್ತೆ. ಏನಂತ ಹೇಳ್ತಪ್ಪ ಅಂದರೆ, ಕೋರ್ಟ್ಗಳು ಅದನ್ನು ಜಾರಿಗೊಳಿಸಬಹುದು, ಖಂಡಿತ ಜಾರಿಗೊಳಿಸೋಕ್ಕಾಗಲ್ಲ. ಆಪ್ಷನ್ 4 ಅದು ಸರ್ಕಾರದ ಜವಾಬ್ದಾರಿ ಆಗಿರುತ್ತೆ, ಅದನ್ನು ನಾವು ಕೋರ್ಟಿಗೆ ಹೋಗಕ್ಕೆ ಬರಲ್ಲ. ಬಟ್ ಆಪ್ಷನ್ 2 ಮತ್ತು ಆಪ್ಷನ್ 3 ಸರಿಯಾಗಿರುತ್ತೆ, ಯಾಕಂದರೆ ಅದನ್ನು ಕೋರ್ಟ್ನ ಮೂಲಕ ಜಾರಿಗೊಳಿಸೋಕ್ಕಾಗಲ್ಲ. ಅದೇ ರೀತಿ ಅದು ಸರ್ಕಾರಕ್ಕೆ ಪರಿಣಾಮವನ್ನು ಬೀರುವಂತಹ ದೃಷ್ಟಿಯಿಂದ, ಟು ಇನ್ಫ್ಲೂಯೆನ್ಸ್ ಗೌರ್ಮೆಂಟ್. ಸರ್ಕಾರ ಒಂದು ನೀತಿಯನ್ನು ತೆಗೆದುಕೊಂಡು ಬರ್ತಾ ಇದೆ ಅಂತ ಹೇಳಿದ್ರೆ ಆ ನೀತಿ ಕೆಳಗಿನ ಯಾವುದಕ್ಕೆ ಅನುಗುಣವಾಗಿರಬೇಕು ಅಂತೇಳಿ. ಸೊ ಆಪ್ಷನ್ ಡಿ 2 and 3 ಸರಿಯಾಗಿರುತ್ತೆ. ವೆರಿ ಸಿಂಪಲ್, ಮಾಡಬೇಕಾಗುತ್ತೆ. ಸ್ವಲ್ಪ ಈಸಿನೇ ಇತ್ತು, ಅಷ್ಟೇನು ಟಫ್ ಇಲ್ಲ. ಆ್ಯಂಡ್ 16ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಎ ಪರ್ಸನ್ ಹೂ ಇಸ್ ಎಲಿಜಿಬಲ್ ಟು ವೋಟ್ ಕ್ಯಾನ್ ಬಿ ಮೇಡ್ ಎ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ 6 months ಈವನ್ ಇಫ್ he or she ಈಸ್ ನಾಟ್ ಎ ಮೆಂಬರ್ ಆಫ್ ದ ಲೆಜಿಸ್ಲೇಚರ್ ಆಫ್ ದಟ್ ಸ್ಟೇಟ್. ಆ್ಯಂಡ್ 2ನೇ ಹೇಳಿಕೆ ಹೇಳುತ್ತೆ, ಅಕಾರ್ಡಿಂಗ್ ಟು ದ ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1951, ಎ ಪರ್ಸನ್ ಕನ್ವಿಕ್ಟೆಡ್ ಆಫ್ ಎ ಕ್ರಿಮಿನಲ್ ಅಫೆನ್ಸ್ ಆ್ಯಂಡ್ ಸೆಂಟೆನ್ಸ್ ಟು ಇಂಪ್ರಿಸನ್ಮೆಂಟ್ ಫಾರ್ 5 years ಈಸ್ ಪರ್ಮನೆಂಟ್ಲಿ ಡಿಸ್ಕ್ವಾಲಿಫೈಡ್ ಫ್ರಮ್ ಕಂಟೆಸ್ಟಿಂಗ್ ಎಲೆಕ್ಷನ್ ಈವನ್ ಆಫ್ಟರ್ ಹಿಸ್ ರಿಲೀಸ್ ಫ್ರಮ್ ಪ್ರಿಸನ್. ನೋಡಿ, ಸ್ವಲ್ಪ ಟ್ರಿಕಿ ಅನಿಸ್ಬಹುದು, ಸ್ವಲ್ಪ ಇಂಗ್ಲೀಷ್ ಅಷ್ಟೊಂದು ಗ್ರಿಪ್ ಇಲ್ಲದವರಿಗೆ ಸ್ವಲ್ಪ ಕಷ್ಟ ಅನಿಸ್ತಾ ಇರಬಹುದು ಅರ್ಥ ಮಾಡ್ಕೊಳ್ಳಲಿಕ್ಕೆ. ಬಟ್ ಅಲ್ಲೇನು ಅಷ್ಟೊಂದು ಸೀರಿಯಸ್ ಆಗಿಲ್ಲ. ಕೆಲವೊಂದು ಕೀವರ್ಡ್ಗಳನ್ನು ಮಾತ್ರ ನೋಡ್ತಾ ಹೋಗೋಣ. ಸೊ ಇದನ್ನು ಅನಲೈಸ್ ಮಾಡ್ತಾ ಹೋಗೋದಾದ್ರೆ ನೋಡಿ, ಮೊದಲನೇ ಹೇಳುತ್ತೆ, ಭಾರತೀಯ ಸಂವಿಧಾನದ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿಗೆ ಅವನು ಮತದಾರ ಆಗುವಂಥ ಅರ್ಹತೆ ಹೊಂದಿದ್ರೆ, ದಟ್ ಮೀನ್ಸ್ 18 ವರ್ಷಕ್ಕೆ ಮೇಲ್ಪಟ್ಟು ಭಾರತೀಯ ನಾಗರಿಕನಾಗಿದ್ದ ಅಂತ ಹೇಳಿದ್ರೆ ಆತ ಒಂದು ಸರ್ಕಾರದಲ್ಲಿ, ರಾಜ್ಯ ಸರ್ಕಾರದಲ್ಲಿ ಮಂತ್ರಿ ಆಗಬಹುದು, ಈವನ್ ದೋ ಹಿ ಈಸ್ ನಾಟ್ ಎ ಮೆಂಬರ್ ಆಫ್ ದ ಲೆಜಿಸ್ಲೇಚರ್. ಆತ ಅಲ್ಲಿನ ವಿಧಾನಸಭೆಯ ಅಥವಾ ವಿಧಾನ ಪರಿಷತ್ತಿನ ಸದಸ್ಯ ಆಗಿಲ್ಲ ಅಂದರೂ ಕೂಡ, ಈಸ್ ನಾಟ್ ಎ ಮೆಂಬರ್, MLA ಅಥವಾ MLC ಆಗಿಲ್ಲ ಅಂದರೂ ಕೂಡ ಆ ಸರ್ಕಾರದ ಮಂತ್ರಿ ಆಗಬಹುದು.
ನೋಡಿ ಬಹಳ ಜನ ಎಡವಟ್ ಮಾಡ್ಕೊಳ್ತಾರೆ. ಬಿಕಾಸ್ ಎಲ್ಲರೂ ಅನ್ಕೊಂತಾರೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ನಾವು ಡೈರೆಕ್ಟ್ ಮಿನಿಸ್ಟರ್ ಮಾಡಬಹುದು, ಬಟ್ 6 ತಿಂಗಳ ಕಾಲ ಸಮಯಾವಕಾಶ ಇರುತ್ತೆ. 6 ಮಂತ್ ಒಳಗಡೆ ಆತ ಎಲೆಕ್ಷನ್ಗೆ ನಿಲ್ತ್ಬಿಟ್ಟು ಆತ ಇದರ MLA ಆಗಬೇಕು ಅಥವಾ MP ಆಗಬೇಕಾಗುತ್ತೆ, MLC ಆಗಬೇಕಾಗುತ್ತೆ. ಸಿಮಿಲರ್ಲಿ ಲೋಕಸಭೆಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆದರೆ ಆತ ರಾಜ್ಯಸಭಾ ಸದಸ್ಯ ಅಥವಾ ಲೋಕಸಭಾ ಸದಸ್ಯ ಆಗಬೇಕಾಗುತ್ತೆ 6 ತಿಂಗಳ ಅವಧಿಯಲ್ಲಿ. ಬಟ್ ಮತ್ತೊಂದು ವಿಚಾರ ನನಗೆ ಏನು ಗೊತ್ತಿರಬೇಕು ಅಂದರೆ ಇಲ್ಲಿ ಅವ್ರೇನು ಮೆನ್ಷನ್ ಮಾಡಿದ್ದಾರೆ, ಎ ಪರ್ಸನ್ ಹೂ ಇಸ್ ಎಲಿಜಿಬಲ್ ಟು ವೋಟ್, ಅಂದರೆ ಮತದಾನ ಮಾಡಲು ಅರ್ಹವಾಗಿರುವಂತಹ ವ್ಯಕ್ತಿ ಅಂತ ಕೊಟ್ಟಿದ್ದಾರೆ. ಒಂದು ವಿಚಾರ ಬಿಟ್ಕೊಳ್ಳಿ, 18 ವರ್ಷ ತುಂಬಿದ ಎಲ್ಲರೂ ಕೂಡ ಮತದಾನ ಮಾಡಲಿಕ್ಕೆ ಅರ್ಹರಾಗ್ತಾರೆ. ಬಟ್ ಅವರೆಲ್ಲರೂ ಕೂಡ ಮಂತ್ರಿ ಆಗಲಿಕ್ಕೆ ಅಥವಾ MLA ಆಗಲಿಕ್ಕೆ MP ಆಗಲಿಕ್ಕೆ ಅರ್ಹರಾಗಲ್ಲ. ಬಿಕಾಸ್ ಸಂವಿಧಾನದ ಪ್ರಕಾರ MLA ಆಗಬೇಕು ಅಥವಾ MP ಆಗಬೇಕು ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ 25 ವರ್ಷ ಏಜ್ ಆಗಿರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಬ್ಬ ವ್ಯಕ್ತಿ ಇದ್ದಾನೆ, ಎಕ್ಸಾಂಪಲ್ ನನ್ನನ್ನೇ ತಗೊಳ್ರಿ, 24 ಇಯರ್ಸ್, ನಾನು ವೋಟ್ ಹಾಕ್ಲಿಕ್ಕೆ ಅರ್ಹನಾಗಿದ್ದಾನೆ, ನಾನು ಮತದಾರ ಕೂಡ. ಬಟ್ ನಾನು ಈ ಏನು ಮಂತ್ರಿ ಆಗಕ್ಕಾಗಲ್ಲ ನೇರವಾಗಿ. ಬಿಕಾಸ್ ನಾನು ಮಂತ್ರಿ ಆಗಲಿಕ್ಕೆ ನಾನು ಶಾಸಕನಾಗುವಂಥ ಅರ್ಹತೆನೇ ಹೊಂದಿಲ್ಲ, ಯಾಕಂದರೆ 25 ವರ್ಷ ಮಿನಿಮಮ್ ಆಗಿರಬೇಕಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಖಂಡಿತ ತಪ್ಪಾಗುತ್ತೆ. ಬಹಳ ಜನ ಕನ್ಫ್ಯೂಷನ್ ಮಾಡ್ಕೋಬೋದು. ಸೊ ಅದನ್ನು ಕನ್ಫ್ಯೂಷನ್ ಮಾಡ್ಕೋಬೇಡಿ, ಸ್ವಲ್ಪ ಸೂಕ್ಷ್ಮವಾಗಿ ನೀವು ಗಮನಿಸಬೇಕಾಗುತ್ತೆ. ಗಮನಿಸದೆ ಅದಲ್ಲಿ ನೀವು ಎಲಿಜಿಬಲ್ ಟು ವೋಟ್ ಅಂತ ನೋಡಿದ ತಕ್ಷಣ ಇದು ತಪ್ಪಂತ ಟಿಕ್ ಆಗಬೇಕಾಗುತ್ತೆ. ಸೊ ಅದು ಸರಿಯಾಯಿತು. ಆಪ್ಷನ್ 1 ತಪ್ಪಾಗುತ್ತೆ. ಆಪ್ಷನ್ 2 ಅಕಾರ್ಡಿಂಗ್ ಟು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ 1951 ಇದನ್ನು ಕೂಡ ಬರ್ಕೋಬೇಕಾಗುತ್ತೆ. 1951 ಪ್ರಜಾಪ್ರತಿನಿಧಿತ್ವ ಕಾಯ್ದೆ, ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1951, ಅದನ್ನು RP ಆಕ್ಟ್ ಅಂತ ಕೂಡ ಕರೆಯಲಾಗುತ್ತೆ. ನಮ್ಮೆಲ್ಲ ಚುನಾವಣೆಗಳನ್ನ ಅದೇ ಒಂದು ನಿರ್ವಹಿಸುತ್ತೆ. ಬಟ್ ಇಲ್ಲಿ ಈ ಡಿಸ್ಕ್ವಾಲಿಫಿಕೇಶನ್ ಬಗ್ಗೆ ಕೊಟ್ಟಿದ್ದಾರೆ, ಇದಕ್ಕೆ ಕೂಡ ಸ್ವಲ್ಪ ಬ್ಯಾಕ್ಗ್ರೌಂಡ್ ನೋಡಬೇಕಾಗುತ್ತೆ. 2013ನೇ ಇಸ್ವಿಯಲ್ಲಿ 2013ನಲ್ಲಿ ಲಿಲಿ ಥಾಮಸ್ ಅಂತ ಒಂದು ಕೇಸ್ ಬರುತ್ತೆ. ಲಿಲಿ ಥಾಮಸ್ ಕೇಸ್ ನಮ್ಮ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇರುತ್ತೆ. ಆ ಒಂದು ಕೇಸ್ನ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ನ ತೀರ್ಪಿನ ಅನುಗುಣವಾಗಿ ಯಾವುದಾದ್ರೂ ಒಬ್ಬ ವ್ಯಕ್ತಿ, ಯಾವುದಾದ್ರೂ ಒಬ್ಬ ಶಾಸಕ ಅಥವಾ ಒಬ್ಬ ಸಂಸತ್ ಸದಸ್ಯ, ಒಬ್ಬ ಮೆಂಬರ್ ಆಫ್ ಪಾರ್ಲಿಮೆಂಟ್ 2 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆಗೆ ಗುರಿಯಾದರೆ, ಇಂಪ್ರಿಸನ್ಮೆಂಟ್ ಆಫ್ 2 years ಆರ್ ಮೋರ್, ಯಾವುದೊಂದು ಅಪರಾಧ ಮಾಡಿರ್ತಾನೆ, ಕೋರ್ಟ್ನಲ್ಲಿ ಕೇಸ್ ನಡೀತಾ ಇರುತ್ತೆ, ಆ್ಯಂಡ್ ಕೇಸ್ನಲ್ಲಿ ಆತ ಅಪರಾಧಿ ಅಂತ ಹೇಳಿ ಪ್ರೂವ್ ಆಗುತ್ತೆ, ಆ್ಯಂಡ್ ಆತನಿಗೆ ಕನಿಷ್ಠ ಪಕ್ಷ 2 ವರ್ಷಕ್ಕಿಂತ ಹೆಚ್ಚಿನ ಒಂದು ಶಿಕ್ಷೆಯನ್ನು ಕೊಡಲಾಗುತ್ತೆ, ಇಂಪ್ರಿಸನ್ಮೆಂಟನ್ನು ಕೊಡಲಾಗುತ್ತೆ. ಆ ಪಕ್ಷದಲ್ಲಿ ತಕ್ಷಣಕ್ಕೆ ಆ ಒಬ್ಬ ವ್ಯಕ್ತಿ ತನ್ನ ಸದಸ್ಯತ್ವಕ್ಕೆ ಆತ ಅರ್ಹನಾಗ್ತಾನೆ, ಡಿಸ್ಕ್ವಾಲಿಫೈ ಆಗ್ತಾನೆ. ಫಾರ್ ಎಕ್ಸಾಂಪಲ್ ಆತ MLA ಆಗಿದ್ದರೆ MLA ಒಂದು ಕಳ್ಕೊಳ್ತಾನೆ, ಅದೇ ರೀತಿ MP ಆಗಿದ್ದರೆ MP ಸೀಟನ್ನು ಕಳ್ಕೊಳ್ತಾನೆ. ಫಾರ್ ಎಕ್ಸಾಂಪಲ್ ಜಯಲಲಿತಾ ಅವರು ತಮಿಳುನಾಡಿನ ಮುಖ್ಯಮಂತ್ರಿನೇ ಆಗಿದ್ದರು. ಬಟ್ ಹಾಗಿದ್ದಾಗಲೂ ಕೂಡ ಅವರು ಯಾವುದೋ ಒಂದು ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್ DA ಕೇಸಲ್ಲಿ ಡಿಸ್ಪ್ರಪೋರ್ಷನೇಟ್ ಅಸೆಟ್ ಅಥವಾ ಅಕ್ರಮ ಆಸ್ತಿ ಗಳಿಕೆ ಆರೋಪದಲ್ಲಿ ಅವರು ದೋಷಿ ಅಂತೇಳಿ ಪರಿಗಣನಾಗ್ತಾರೆ. ಅವರು ಕನ್ವಿಕ್ಟ್ ಆಗ್ತಾರೆ. ಅದಾದ ಬಳಿಕ ಅವರು ತಮ್ಮ ಸದಸ್ಯತ್ವವನ್ನು ಕಳೆದುಕೊಳ್ತಾರೆ. ಆ್ಯಂಡ್ ಆ ಬಳಿಕ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂಡ ರಾಜೀನಾಮೆ ಕೊಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಸ್ವಲ್ಪ ತಪ್ಪಾಗಿದೆ, ಬಿಕಾಸ್ 5 years ಅಂತ ಕೊಟ್ಟಿದ್ದಾರೆ. 5 years ತಪ್ಪು, 2 ತಪ್ಪಿದೆ ಇಲ್ಲಿ. ಒಂದು 5 ವರ್ಷಗಳ ಕಾಲ, 5 ವರ್ಷ ತಪ್ಪು. ಅದೇ ರೀತಿ ಪರ್ಮನೆಂಟ್ಲಿ ಡಿಸ್ಕ್ವಾಲಿಫೈಡ್ ಖಂಡಿತ ಅಲ್ಲ. ಅವರೇನು ಪರ್ಮನೆಂಟ್ಲಿ ಡಿಸ್ಕ್ವಾಲಿಫೈ ಆಗಲ್ಲ, ಅಥವಾ ಪರ್ಮನೆಂಟ್ಲಿ ಅಂದ್ರೇನು, ಅವರು ಜೀವ ಪರ್ಯಂತ ಅನರ್ಹರಾಗಲ್ಲ. ಬದಲಾಗಿ ಕೇವಲ 6 ವರ್ಷಗಳ ಕಾಲ. ಫಾರ್ ಎಕ್ಸಾಂಪಲ್ ಅವರು 2 ವರ್ಷ 3 ವರ್ಷ ಅವ್ರಿಗೆ ಜೈಲು ಶಿಕ್ಷೆ ಕೊಡಿ ಅಂತ ತಿಳ್ಕೊಳ್ಳಿ. 3 ವರ್ಷ ಮುಗಿಸಿ ಹೊರಗೇನು ಬರ್ತಾರೆ, ಅವಾಗಿಂದ 6 ವರ್ಷಗಳ ಕಾಲ ಅವರು ಯಾವುದೇ ಚುನಾವಣೆಗೆ ಸ್ಪರ್ಧಿಸುವಂತಿಲ್ಲ, ಯಾವುದೇ ಈ ಒಂದು ಪೋಸ್ಟ್ಗಳನ್ನ ಹೊಂದುವಂತಿಲ್ಲ. ಅದಾದ ಬಳಿಕ ಅವ್ರು ಬೇಕಾದರೆ ಮತ್ತೊಮ್ಮೆ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಬಹುದು. ಬಟ್ ಇದಕ್ಕೆ ಮಿನಿಮಮ್ 5 ವರ್ಷ ಅಲ್ಲ, 2 ವರ್ಷ. 2 ವರ್ಷಕ್ಕಿಂತ ಜಾಸ್ತಿ, 1 ವರ್ಷ 6 ತಿಂಗಳು ಎಲ್ಲ ಪನಿಷ್ಮೆಂಟ್ ಸಿಕ್ಕರೆ ಏನಾಗಲ್ಲ. ಬಟ್ 2 ವರ್ಷಕ್ಕಿಂತ ಜಾಸ್ತಿ ಒಂದು ಪನಿಷ್ಮೆಂಟ್ ಸಿಕ್ತು ಅಂತ ಹೇಳಿದ್ರೆ ಅವರು ಡಿಸ್ಕ್ವಾಲಿಫೈ ಆಗ್ತಾರೆ ಫಾರ್ ಎ ಪೀರಿಯಡ್ ಆಫ್ 6 years, 6 ವರ್ಷಗಳ ಕಾಲ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಏನು ಕೂಡ ತಪ್ಪಾಯಿತು, ಆಪ್ಷನ್ ಬಿ ಕೂಡ ತಪ್ಪಾಯಿತು. ಸೊ ಆಪ್ಷನ್ ಡಿ ನೀದರ್ 1 nor 2 ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಆ್ಯಂಡ್ ಇವಾಗ 17 ಮತ್ತು ಕೊನೆಯ ಪ್ರಶ್ನೆ ನೋಡ್ತಿದ್ದೇವೆ. ಬಿಕಾಸ್ ಈ ಬಾರಿ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ 17 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. 17 ಪ್ರಶ್ನೆ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಹೆಚ್ಚಿನ ಒಂದು ಮೌಲ್ಯವನ್ನು ಹೊಂದಿರ್ತವೆ 17 ಪ್ರಶ್ನೆಗಳು. ಇದರಲ್ಲಿ ನೀವು ನೀಟಾಗಿ ಮಾಡಿದ್ರೆ ಮಾತ್ರ ನೀವು ಪ್ರಿಲಿಮ್ಸ್ ಕಟ್ ಆಫನ್ನು ಕ್ರಾಸ್ ಮಾಡ್ಬೋದು. ಈ ಬಾರಿ 1995 ಅಂತ ಹೇಳಿ ಕಟ್ ಆಫನ್ನು ಎಕ್ಸ್ಪೆಕ್ಟ್ ಮಾಡಲಾಗ್ತಾ ಇದೆ. ಸ್ವಲ್ಪ ಟಫ್ ಇದೆ ಪೇಪರ್ ಅಂತ ಹೇಳಲಾಗುತ್ತೆ. ಬಟ್ ಈ ಕಾನ್ಸ್ಟಿಟ್ಯೂಷನಲ್ಲಿ ಪಾಲಿಟಿ ಮಾತ್ರ ಸ್ವಲ್ಪ ಮಟ್ಟಿಗೆ ಸುಲಭವಾಗಿ ಇತ್ತು ಅಂತ ಹೇಳಿ ನಾವು ಹೇಳ್ಬೋದು. ಆ್ಯಂಡ್ ಕೊನೆಯ ಪ್ರಶ್ನೆ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕ್ಯಾನ್ ಸಮನ್ ಎ ಸೆಷನ್ ಆಫ್ ದ ಪಾರ್ಲಿಮೆಂಟ್ ಎಟ್ ಸಚ್ ಅ ಪ್ಲೇಸ್ ಆಸ್ ಹಿ ಆರ್ ಶಿ ಥಿಂಕ್ಸ್ ಫಿಟ್. ಅಂದರೆ ನಮ್ಮ ರಾಷ್ಟ್ರಪತಿಗೆ ಯಾವ ಜಾಗ ಅಥವಾ ಯಾವ ಒಂದು ಸ್ಥಳ ಸೂಟೇಬಲ್ ಅನ್ಸುತ್ತೋ, ಸೂಕ್ತ ಅನ್ಸುತ್ತೋ ಆ ಒಂದು ಸ್ಥಳದಲ್ಲಿ ಅವರು ಈ ಒಂದು ಸಂವಿಧಾನದ ನಮ್ಮ ಸೆಷನನ್ನು, ಪಾರ್ಲಿಮೆಂಟ್ ಸೆಷನ್ನ ಕಲಾಪವನ್ನು ಕರಿಬಹುದು ಅಂತ ಹೇಳಿದ್ದಾರೆ, ಅಧಿವೇಶನವನ್ನು ಕರಿಬಹುದು ಅಂತ ಹೇಳಿದ್ದಾರೆ. ಖಂಡಿತ ಸರಿ. ಆ್ಯಂಡ್ 2ನೇ ಆಪ್ಷನ್ ಹೇಳಿದ್ದೆ, ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪ್ರೊವೈಡ್ಸ್ ಫಾರ್ 3 sessions ಆಫ್ ದ ಪಾರ್ಲಿಮೆಂಟ್ ಇನ್ ಎ ಇಯರ್, ಬಟ್ ಇಟ್ ಈಸ್ ನಾಟ್ ಮ್ಯಾಂಡೇಟರಿ ಟು ಕಂಡಕ್ಟ್ ಆಲ್ 3 sessions. ಇಲ್ಲಿ ಬಹಳ ಜನ ಮಿಸ್ಟೇಕ್ ಮಾಡ್ತಾರೆ. ಬಿಕಾಸ್ ನಮಗೆಲ್ಲ ಗೊತ್ತಿರೋದು, ನಿಮಗೆ ಅದೊಂದು ಇಮೇಜನ್ನು ಕೂಡ ಹಾಕಿದ್ದಾನೆ. ಇಲ್ಲಿ ನಿಮಗೆ 3 ಸೆಷನ್ಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಬಜೆಟ್ ಸೆಷನ್, ಮಾನ್ಸೂನ್ ಸೆಷನ್ ಮತ್ತು ವಿಂಟರ್ ಸೆಷನ್. ಬಜೆಟ್ ಅಧಿವೇಶನ, ಅದೇ ರೀತಿ ಮಳೆಗಾಲದ ಅಧಿವೇಶನ ಮತ್ತು ಚಳಿಗಾಲದ ಅಧಿವೇಶನ 3 ಇದೆ ಅಂತ ಕರೆಕ್ಟ್. ಬಟ್ 3 ಇರಬೇಕು ಅಂತ ಹೇಳಿ ಸಂವಿಧಾನದಲ್ಲೂ ಕೂಡ ಕ್ಲಿಯರಾಗಿ ಮೆನ್ಷನ್ ಮಾಡಲ್ಲ. ಅವ್ರೇನು ಹೇಳಿದ್ದಾರೆ, 3 ಇರಬೇಕು ಅಂತೇಳಿ ಮೆನ್ಷನ್ ಮಾಡಿದ್ದಾರೆ, ಖಂಡಿತ 3 ಅಂತ ಮೆನ್ಷನ್ ಮಾಡಿಲ್ಲ. ಬಟ್ ಏನು ಮೆನ್ಷನ್ ಮಾಡಿದ್ದಾರೆ, ಸಂವಿಧಾನದಲ್ಲಿ ಏನು ಉಲ್ಲೇಖ ಮಾಡಿದಾರಪ್ಪ ಅಂತ ಹೇಳಿದ್ರೆ
2 ಅಧಿವೇಶನಗಳ ನಡುವೆ 6 ತಿಂಗಳಿಗಿಂತ ಹೆಚ್ಚಿನ ಒಂದು ಗ್ಯಾಪ್ ಇರಬಾರ್ದು, 6 ಮಂತ್ಸ್ಗಿಂತ ಜಾಸ್ತಿ ಗ್ಯಾಪ್ ಇರಬಾರ್ದು ಅಂತ ಅಷ್ಟೇ ಮಾಡಿದ ಹೊರತು ಅವ್ರು 3 ಮಾಡಿ 4 ಮಾಡಿ ಅಂತಲೇ ಹೇಳಿಲ್ಲ. ಬಟ್ ನಮಗೆ ಗೊತ್ತಿರೋ ಪ್ರಕಾರ 3 ಇರುತ್ತೆ. ಬಟ್ ಆ 3 ಮಾಡಬೇಕು ಅನ್ನೋದು ಕಡ್ಡಾಯ ಏನಲ್ಲ. ಬಟ್ ಈ 3 ಸಂವಿಧಾನದಲ್ಲಿ ಉಲ್ಲೇಖ ಮಾಡಿಲ್ಲ. ಸೊ ಆಪ್ಷನ್ 2 ತಪ್ಪಾಗುತ್ತೆ. ಆಪ್ಷನ್ 1 ಸರಿ ಆಯಿತು, ಬಟ್ ಆಪ್ಷನ್ 2 ತಪ್ಪಾಗುತ್ತೆ. ಅವ್ರು ಹಿಂಗೆ ಕೊಡಬೇಕಾಗಿತ್ತು, ಅಲ್ಲಿ ಸಂವಿಧಾನದಲ್ಲಿ ಉಲ್ಲೇಖ ಮಾಡಿದೆ ಅಂತ ಕೊಟ್ಟಿರಬಾರ್ದಾಗಿತ್ತು. ಸಿಂಪಲ್ ಆಗಿ ಯೂಶುವಲಿ ದೇರ್ ಆರ್ 3 ಸೆಷನ್ಸ್ ಕಂಡಕ್ಟೆಡ್ ಇನ್ ದ ಪಾರ್ಲಿಮೆಂಟ್, ಬಟ್ ಇಟ್ ಇಸ್ ನಾಟ್ ಮ್ಯಾಂಡೇಟರಿ ಅಂತ ಕೊಟ್ಟಿದ್ದಾರೆ. ಖಂಡಿತ ನಾವು ಟಿಕ್ ಹಾಕ್ಬೋದಾಗಿತ್ತು. ಆ್ಯಂಡ್ 3ನೇದು ಹೇಳುತ್ತೆ, ದೇರ್ ಇಸ್ ನೋ ಮಿನಿಮಮ್ ನಂಬರ್ ಆಫ್ ಡೇಸ್ ದಟ್ ದ ಪಾರ್ಲಿಮೆಂಟ್ ಇಸ್ ರಿಕ್ವೈರ್ಡ್ ಟು ಮೀಟ್ ಇನ್ ಎ ಇಯರ್. ಒಂದು ವರ್ಷದಲ್ಲಿ ಇಂತಿಷ್ಟೇ ದಿನಗಳಿಗೆ ನಮ್ಮ ಸಂಸತ್ತು ಅಧಿವೇಶನದಲ್ಲಿ ಪಾಲ್ಗೊಳ್ಬೇಕು, ಸೆಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿ ನಮ್ಮ ಸಂವಿಧಾನ ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ. ಬಿಕಾಸ್ ನೀವು ಇತ್ತೀಚೆಗಷ್ಟೇ ಕೂಡ ನೋಡಿದ್ದೀರಾ, ಇಂತಿಷ್ಟೇ ದಿನ ಅಂತ ಎಲ್ಲೂ ಕೂಡ ಇಲ್ಲ. ಸರ್ಕಾರಕ್ಕೆ ಡಿಪೆಂಡ್ ಆಗಿರುತ್ತೆ. ನಿಮಗೆ ಬಿಸ್ನೆಸ್ ಅಡ್ವೈಸರಿ ಕೌನ್ಸಿಲ್ ಅಂತ ಬರುತ್ತೆ, BAC ಸದನ ಸಮಿತಿ ಬರುತ್ತೆ. ಆ ಸಮಿತಿ ಡಿಸೈಡ್ ಮಾಡುತ್ತೆ ಇವತ್ತಿನ ಅಜೆಂಡಾ ಏನು ಅಂತ ಇದೆಲ್ಲ. ಆ್ಯಂಡ್ ಯೂಶ್ವಲಾಗೆ ನಮ್ಮ ಸರ್ಕಾರನೇ, ಅಂದರೆ ನಮ್ಮ ಪಾರ್ಲಿಮೆಂಟ್ರಿ ಅಫೇರ್ಸ್ ಮಿನಿಸ್ಟ್ರಿ, ಸಂಸದೀಯ ವ್ಯವಹಾರಗಳ ಸಚಿವಾಲಯ ಏನು ಬರುತ್ತೆ, ಮಿನಿಸ್ಟ್ರಿ ಆಫ್ ಪಾರ್ಲಿಮೆಂಟರಿ ಅಫೇರ್ಸ್, ಅವರು ಡಿಸೈಡ್ ಮಾಡ್ತಾರೆ ಸ್ವಲ್ಪ ಮಟ್ಟಿಗೆ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ. ಆ್ಯಂಡ್ ಸ್ಪೀಕರ್ ಬಳಿ ಕೂಡ ಸಾಕಷ್ಟು ಪವರ್ಸ್ ಇರುತ್ತೆ. ಸೊ ಇದ್ರ ಬಗ್ಗೆ ಎಲ್ಲೂ ಕೂಡ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿಲ್ಲ. ಹಾಗಾಗಿ ಒಂದು ಬಾರಿ ಒಂದೊಂದು ರೀತಿ ಈ ಅಧಿವೇಶನಗಳ ದಿನವನ್ನು ನಿಗದಿಪಡಿಸಲಾಗ್ತಾ ಇರುತ್ತೆ. ಸೊ ಇಲ್ಲಿ ಆಪ್ಷನ್ 1 ಸರಿಯಾಗಿರುತ್ತೆ. ಆ್ಯಂಡ್ ಆಪ್ಷನ್ 3 ಕೂಡ ಸರಿಯಾಗಿರುತ್ತೆ. ಆಪ್ಷನ್ 1 and 3, ಆಪ್ಷನ್ C ಸರಿಯಾಗಿರುತ್ತೆ ಉತ್ತರ. ಯಾಕಪ್ಪ ಅಂತ ಹೇಳಿದ್ರೆ ದೇರ್ ಇಸ್ ನೋ ಮಿನಿಮಮ್ ನಂಬರ್ ಆಫ್ ಡೇಸ್ ದಟ್ ದ ಪಾರ್ಲಿಮೆಂಟ್ ಈಸ್ ರಿಕ್ವೈರ್ಡ್ ಟು ಮೀಟ್ ಇನ್ ಎ ಇಯರ್. ಅದಕ್ಕೆ ಮಿನಿಮಮ್ ರಿಕ್ವೈರ್ಮೆಂಟ್ ಅಂತೇನಿಲ್ಲ. ಆ್ಯಂಡ್ 1 ಕೂಡ ಸರಿಯಾಗಿರುತ್ತೆ. ಬಟ್ 2 ತಪ್ಪಾಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಎಲ್ಲೂ ಕೂಡ ನಮಗೆ 3 ಸೆಷನ್ ಕಂಡಕ್ಟ್ ಮಾಡಬೇಕು ಅಂತೇಳಿ ಸಂವಿಧಾನ ಉಲ್ಲೇಖ ಮಾಡಲ್ಲ. ಅದು ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇದರೊಂದಿಗೆ ಇವತ್ತು ನಾನು ಪ್ರಯತ್ನಪಟ್ಟಂಥ ಒಂದು UPSC ಪ್ರಿಲಿಮ್ಸ್ ಪರೀಕ್ಷೆಯ ಒಂದು ಅನಾಲಿಸಿಸ್, ವಿಶ್ಲೇಷಣೆ ಮುಕ್ತಾಯ ಆಗುತ್ತೆ. ಒಂದು ಪ್ರಯತ್ನವನ್ನು ಪಟ್ಟಿದ್ದೇನೆ. ಬಿಕಾಸ್ ನಾನು ಕೂಡ UPSC ಆಸ್ಪಿರೆಂಟ್ ಈ ಬಾರಿ ಕೂಡ ಪರೀಕ್ಷೆಯನ್ನು ಬರೆದಿಲ್ಲ. 2021ಕ್ಕೆ ನಾನು ಅಟೆಂಪ್ಟನ್ನು ಮಾಡಲಿಕ್ಕೆ ಹೋಪನ್ನು ಮಾಡ್ತಾ ಇದ್ದೇನೆ. ಸೊ ಹಾಗಾಗಿ ಒಂದು ಪ್ರಯತ್ನವನ್ನು ಅಷ್ಟೇ ಮಾಡಿದ್ದೇನೆ. ಈ ಒಂದು ಪರೀಕ್ಷೆ ಇತ್ತೀಚೆಗೆ ಆದಾಗ ನಾನು ಆ ಒಂದು ಪೇಪರನ್ನು ಪ್ರಿಂಟ್ಔಟ್ ತೆಗೆದುಕೊಂಡ್ಬಿಟ್ಟು ಕುತೂಹಲಕ್ಕಾಗಿ ನೋಡಿದೆ, ಔಟ್ ಆಫ್ ಕ್ಯೂರಿಯಾಸಿಟಿ. ಸೊ ನನಗನ್ನಿಸ್ತು ಯೂಶುವಲಾಗಿ ಜಾಸ್ತಿ ಕನ್ನಡಕ್ಕೆ ಸಂಬಂಧಪಟ್ಟಂಥ ಕಂಟೆಂಟ್ ಇಲ್ಲ, ಕನ್ನಡಿಗ ವಿದ್ಯಾರ್ಥಿಗಳು ಸಾಕಷ್ಟು ಹೆಸಿಟೇಟ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡಿದ್ರೆ ಅವ್ರಿಗೆ ಹೆಲ್ಪ್ ಆಗಬಹುದು ಅಂತೇಳಿ. ಸೊ ಚಿಕ್ಕ ಪುಟ್ಟ ತಪ್ಪುಗಳಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಮತ್ತು ನಿಮ್ಮ ಕಮೆಂಟ್ಗಳನ್ನು ದಯವಿಟ್ಟು ಕೊಡಿ, ಫೀಡ್ಬ್ಯಾಕನ್ನು ಕೊಡಿ. ಏನಾದರೂ ರೆಕ್ಟಿಫೈ ಮಾಡಬೇಕು ಎರರ್ಸ್ ಅಂತ ಹೇಳಿದ್ರೆ ಅದನ್ನು ಖಂಡಿತ ನಾನು ಸ್ವಾಗತ ಮಾಡ್ತೇನೆ. ಆ್ಯಂಡ್ ಇದರೊಂದಿಗೆ ಇವತ್ತಿನ ಈ ಒಂದು ವಿಡಿಯೋ ಮುಕ್ತ ಆಗುತ್ತೆ. ಮುಂದಿನ ಬಾರಿ ನಿಮ್ಮನ್ನು ಮತ್ತೆ ಮೀಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಯು ಇನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.